ಕೆಲವು ಧರ್ಮದಲ್ಲಿ ಸ್ತ್ರೀಗೆ ಮೋಕ್ಷ ಇಲ್ಲ. ಯಾಕಂದ್ರೆ ನೀವು ಓದಿ ನೋಡ್ರಿ, ಸ್ತ್ರೀಗೆ ಮೋಕ್ಷನೇ ಇಲ್ಲ. ಬೌದ್ಧ ಧರ್ಮದಲ್ಲಿನೂ ಕೂಡ ಹೆಣ್ಣು ಮಕ್ಕಳದೇ ಅಷ್ಟಕ್ಕಷ್ಟೇ. ಜೈನ ಧರ್ಮಕ್ಕೂ ಹೆಣ್ಣಿಗೆ ಮೋಕ್ಷನೇ ಇಲ್ಲ. ಆಕೆ ಬಹಳಷ್ಟು ಪುಣ್ಯ ಮಾಡಿ 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 ಸತ್ತು ಗಂಡಾಗಿ ಹುಟ್ಟಿ ಮೋಕ್ಷವನ್ನು ಪಡಿಬೇಕಂತ ಹೇಳ್ತದೆ. ಎಲ್ಲಿಗೆ ಬಂದ್ಬಿಡುತ್ತೋ ಅದ್ರ ಪರಿಸ್ಥಿತಿ ಅಂತಂದ್ರೆ, ಜೈನ ಧರ್ಮದಲ್ಲಿ ಬಹಳ ಕಟ್ಟುನಿಟ್ಟಿನ ಆಚರಣೆಗಳು, ಬಹಳ ಕಟ್ಟುನಿಟ್ಟಿನ ಆಚರಣೆಗಳು. ಅದರ ಪರಿಣಾಮ ಏನಾಗಿಬಿಡುತ್ತೋ ಅಂದ್ರೆ, ಇವತ್ತು ಆ ಧರ್ಮದಲ್ಲಿ ಬಹಳ ಪುರಾತನ ಕಾಲದಿಂದ ಇರುವಂತ ಧರ್ಮ, ಆ ಧರ್ಮದ ಕಟ್ಟಳೆಗಳು, ಆ ಧರ್ಮದ ಆಚರಣೆಗಳು, ಅಲ್ಲಿ ಸ್ತ್ರೀಗೆ ಮೋಕ್ಷ ಇಲ್ಲ ಅನ್ನೋ ಒಂದು ಕಾರಣಕ್ಕೆ ಇವತ್ತು ಜೈನ ಧರ್ಮದಲ್ಲಿ ಹುಡುಕಾಡಿದ್ರೆ ಕನ್ಯೆಗಳು ಸಿಗಲಾರದ ಹಾಗೆ ಆಗಿ ಹೋಗ್ಬಿಡ್ತು. ಹೆಚ್ಚು ಕಡಿಮೆ ಅರ್ಧ ಜೈನರೇ ಕನ್ವರ್ಟೇಷನ್ ಆಗಿ ಬಂದವ್ರು. ಇಲ್ಲಿ ಏನು ಬಂದ್ರಲ್ಲ, ಇವತ್ತು ಲಿಂಗವಂತರು ಅಂತ ಏನಂತೀವಿ, ಇವರೇನು ಇವತ್ತು ಬಣಜಿಗರು ಅಂತ ಏನಂತೀವಿ, ಇವರೆಲ್ಲ ಅಲ್ಲಿಂದ ಇಲ್ಲಿ ಬಂದವರೇ. ಇವರೆಲ್ಲ ಕನ್ವರ್ಟೇ ಆಗಿ ಬಂದವರೇ. ಇವರು ಮೂಲ ಬೇರಲ್ಲೇ ಅದು. ಯಾಕೆ ಲಿಂಗಾಯತರೊಳಗೆ ಹೆಚ್ಚು ಆಚಾರವಂತರು ಇವರೇ ಇರ್ತಾರಂದ್ರೆ, ಮೊದಲ ಅರ್ಧ ತಯಾರಾಗಿದ್ರಲ್ಲ ಅಹಿಂಸೋ ಪರಮೋ ಧರ್ಮ. ಅಲ್ಲಿ ಭಾಳ ಕಟ್ಟು ನಿಟ್ಟು ಮಡಿ ಹುಡಿ ಆಚಾರ ಭಾಳ ಇತ್ತು. ಇಲ್ಲಿ ಬಂದ ಮೇಲೆ ಒಳ್ಳೆ ಬಸವಣ್ಣವ್ರನ್ನ ಅಪ್ಕೊಂಡ ಮೇಲೆ ಸರಳ ಆಗಿಬಿಡ್ತಿ ಇವ್ರಿಗೆ. ಹಿಂಗಾಗಿ ಇವತ್ತಿಗೂ ಬಹಳಷ್ಟು ಆಚಾರ ವಿಚಾರ ಸಂಪ್ರದಾಯ ಇಟ್ಕೊಂಡು ಅವುಗಳನ್ನು ಪಾಲಿಸಿಕೊಂತ ಈ ಸಮುದಾಯ ಹೆಚ್ಚು ಬಂತು. ಹೆಚ್ಚು ವಿರಕ್ತ ಮಠಗಳಿಗೆ ನಡ್ಕೊಳ್ಳೋರು ಇವರ, ಹೆಚ್ಚು ಸ್ವಾಮಿಗಳಿಗೆ ನಡ್ಕೊಳ್ಳೋರು ಇವರ, ಹೆಚ್ಚು ಮಠಗಳಿಗೆ ದಾನ ದತ್ತಿ ಕೊಟ್ಟವ್ರು ಇವರ ಅಂತೇಳಿ ಹೇಳ್ತೀವಿ ನಾವು. ಕಾರಣ ಏನು ಅಂದ್ರೆ, ಮೊದಲಲ್ಲಿ ಅವ್ರಿಗೆ ಸಂಸ್ಕಾರ ಆಗಿತ್ತು, ಆದರೆ ಆ ಜಟಿಲತೆ, ಆ ಕಟ್ಟಳೆ ಅವರನ್ನ ಅಲ್ಲಿ ನಿದ್ರಿಸಿಕೊಡಕ್ಕಾಗಲಿಲ್ಲ. ರಾತ್ರಿ ತುಂಬಿಟ್ಟ ನೀರು ಮುಂಜಾನೆ ಕುಡಿಯೋಂಗಿಲ್ಲ, ಗಜರಿ ತಿನ್ನಂಗಿಲ್ಲ, ಉಪ್ಪಿನಕಾಯಿ ತಿನ್ನಂಗಿಲ್ಲ, ಹೆಣ್ಣಿಗೆ ಮೋಕ್ಷ ಇಲ್ಲ, ಹೊತ್ತು ಮುಳುಗಿದ ಮೇಲೆ ನಡೆಯಂಗಿಲ್ಲ, ಬಹಳ ಕಠಿಣ ವ್ರತಗಳು. ಮತ್ತು ಸ್ತ್ರೀಗೆ ಮೋಕ್ಷವೇ ಇಲ್ಲ. ಅದಕ್ಕಿಂತ ಪೂರ್ವದಲ್ಲಿ ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತೆ, ಮನುನ ಕಾಲದಲ್ಲಿ ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತೆ. ನೋಡ್ರಿ, ಒಂದ ಸಾಲ ಬರೋದವ, ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತೆ. ಸಣ್ಣಾಕಿದ್ದಾಗ ತಂದೆ ಜೋಪಾನ ಮಾಡ್ತಾನ, ಲಗ್ನ ಆದಾಗ ಗಂಡ ಜೋಪಾನ ಮಾಡ್ತಾನ, ವಯಸ್ಸಾದ ಮೇಲೆ ಮಕ್ಕಳು ಜೋಪಾನ ಮಾಡ್ತಾವು, ಸ್ತ್ರೀಯರಿಗೆ ಸ್ವಾತಂತ್ರ್ಯದ ಅವಶ್ಯಕತೆ ಇಲ್ಲ ಅಂತ ಒಂದು ಸಾಲ ಬರೆದಿಟ್ಬಿಟ್ಟವು. ನ ಸ್ತ್ರೀ ಸ್ವಾತಂತ್ರ್ಯಂ ಅರ್ಹತೆ. ಎಷ್ಟು ವರ್ಷಗಳ ಕಾಲ ಈ ದೇಶದಲ್ಲಿ ಹೆಣ್ಣುಮಕ್ಕಳ ಪರಿಸ್ಥಿತಿ ಕೆಟ್ಟು ಹೋಯಿತು ಅಂದ್ರೆ, ಅವರಿಗೆ ಕಟ್ಟಳೆಯನ್ನು ಬಂತು, ಬಹಳ ದೊಡ್ಡ ಕಟ್ಟಳೆ. ಆ ಕಟ್ಟಳೆಯಲ್ಲಿ ಅವರು ಸಿಕ್ಕು ಸಂಪೂರ್ಣ ಧಾರ್ಮಿಕ ಹಕ್ಕು ಅವರಿಗೆ ಸಿಗಲಿಲ್ಲ. ವೈದಿಕ ಧರ್ಮದಲ್ಲಿನೂ ಅವರಿಗೆ ಸಂಪೂರ್ಣವಾದ ಧಾರ್ಮಿಕ ಹಕ್ಕು ಸಿಕ್ಕಿಲ್ಲ. ಇವತ್ತಿಗೂ ವೈದಿಕ ಧರ್ಮದ, ಬ್ರಾಹ್ಮಣ ಧರ್ಮದಲ್ಲಿ ಹೆಂಡತಿಗೆ ಅಲ್ಲಿ ಸಮಾನವಾದ ಹಕ್ಕು ಇಲ್ಲವೇ ಇಲ್ಲ. ಬೇಕಾದ್ರೆ ನೀವು ನೋಡ್ರಿ, ಅಲ್ಲಿ ಸಮಾನವಾದ ಹಕ್ಕ ಇಲ್ಲ ಹೆಂಡತಿಗೆ, ಹೆಣ್ಣಿಗಿಲ್ಲ ಇಲ್ಲ. ಜೈನ ಧರ್ಮದಲ್ಲಿ ಆಯ್ರಿಕೆಯಾಗಿರ್ಬೋದಕ್ಕೆ, ಶ್ರಾವಕ ಮತ್ತು ಶ್ರಾವಕಿಯರಂತ ಬರ್ತಾರೆ, ಶ್ರಾವಕಿಯಾಗಿ ಆಯ್ರಿಕೆಯಾಗಿರಬಹುದು ಅಷ್ಟೇ, ಅದಕ್ಕಿಂತ ಮುಂದಿನ ಸ್ಟೆಪ್ ಇಲ್ಲ. ವೈದಿಕ ಧರ್ಮದಲ್ಲಿ ಅಷ್ಟಕ್ಕಷ್ಟೇ. ವೈದಿಕ ಧರ್ಮದಲ್ಲಿ ಸಮಾನತೆನೇ ಕೊಟ್ಟಿಲ್ಲ. 4 ಗೋಡೆಗಳ ಮಧ್ಯೆ ಇದ್ದು ನೀನು ಕೆಲಸ ಮಾಡ್ಕೊಂಡು ಹೋಗು, ಗಂಡನಿಗೆ ಸಹಧರ್ಮಿಣಿಯಾಗಿ ಮನಿ ನೋಡ್ಕೊಂಡು ಹೋಗು, ಮನಿ ಆಚಾರ ವಿಚಾರ ಅಷ್ಟು ಕಾಯ್ಕೊಂಡು ಹೋಗು ಅಂತೇಳಿ ಒಂದು ಕಟ್ಟಳೆಯನ್ನು ಅದು ಹೇಳ್ತದೆ. ಅದರಲ್ಲಿ ಮತ್ತೊಂದಿಷ್ಟು ಕಟ್ಟಳೆ ಅದರಲ್ಲಿ ಏನು ತರ್ತಾವಂದ್ರೆ, ಅದು ಹೆಣ್ಣು ಶೂದ್ರೆ, ಅದು ಪಾಪಿಷ್ಟೆ, ಅದು ಮಕ್ಕಳನ್ನು ಹಿಡಿಯುವ ಯಂತ್ರ ಅಂತ ಅದನ್ನು ಕೆಲವು ಕಡೆ ಅದನ್ನು ತುಚ್ಛೀಕರಿಸಿ ಮಾತಾಡಿದಂಥ ಪ್ರಸಂಗಗಳು ಕೂಡ ಇದ್ದಾವೆ. ಹೀಗಾಗಿ ವೈದಿಕ ಧರ್ಮದಲ್ಲೂ ಹೆಣ್ಣಿಗೆ ಅಷ್ಟೇನು ಸಮಾನತೆ ಕಾಣಿಸ್ಕೊಳಕ್ ಸಾಧ್ಯ ಇಲ್ಲ. ಇನ್ನ ಬೇರೆ ಬೇರೆ ಸಂಪ್ರದಾಯಗಳು ಬಂದವು, ಅವುಗಳು ಕೂಡ ಅಷ್ಟೇನು ಹಕ್ಕನ್ನು ಕೊಡಲಿಲ್ಲ. ಆದರೆ ಇದಕ್ಕೆ ಸ್ಪಷ್ಟ ನಿದರ್ಶನ, ಇವರಿಗೆ ಸ್ಪಷ್ಟ ಸ್ವಾತಂತ್ರ್ಯ, ಪುರುಷ ಸಮನಾಗಿ ನಿಂತು ನೀ ಏರಿದ ಎತ್ತರವನ್ನು ನಾನೂ ಏರಬಲ್ಲೆ, ಸಾಧಿಸಬಲ್ಲೆ, ನಿನಕ್ಕಿಂತಲೂ ಒಂದು ಗುಂಜಿನ ಹೆಚ್ಚಾಗಬಲ್ಲೆ ಅಂತ ತೋರಿಸಿದ ಕಾಲ ಅದು ಬಸವಾದಿ ಪ್ರಬುದ್ಧರ ಕಾಲ. ಅದನ್ನು ನಾವು ಒಪ್ಕೋಬೇಕಾಗ್ತದೆ. ಯಾಕಂದ್ರೆ ಅಲ್ಲಮ ಪ್ರಭುದೇವರಂತ ಯೋಗಿ ಹಿಂದೂ ಹುಟ್ಟಿಲ್ಲ ಮುಂದೂ ಹುಟ್ಟುದಿಲ್ಲ ಅಂತ ನನ್ನ ಸಿದ್ದಪ್ಪ ನೋಡ್ರಿ. ಅಲ್ಲಮ ಪ್ರಭುಗಳಂದ್ರೆ ದೊಡ್ಡ ಯೋಗಿಗಳು, ಬಯಲು ಮೂರ್ತಿಗಳು. ಬಸವಣ್ಣನವರಂತ ಭಕ್ತರಿಲ್ಲ, ಪ್ರಭುದೇವರಂತ ದೇವರಿಲ್ಲ ಅಂತ ಹೇಳಿದ ಅವ ಸಿದ್ದಪ್ಪ. ಪ್ರಭು ಅಂದ್ರೆ ದೊಡ್ಡವನ. ಬಹುಶಃ ಯಾವ ಕಾಲ ಆದ್ರೇನು, ಯಾವ ಶತಮಾನ ಆದ್ರೇನು ಅಲ್ಲಮನಂತ ಯೋಗಿಗಳು ಬರಲಿಕ್ಕೆ ಕಷ್ಟ. ಅಲ್ಲಮ ಅಂದ್ರೆ ಅಲ್ಲಮನೇ. ಆದ್ರೆ ಅಂತ ಅಲ್ಲಮ ಶೂನ್ಯ ಸಿಂಹಾಸನದಲ್ಲಿ ಕುಂತಾಗ ಆ ಅಲ್ಲಮ ಕೇಳುವಂತ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಕೊಟ್ಟು ಅಲ್ಲಮನನ್ನ ಗೆದ್ದಂತವಳು ಅಕ್ಕ ಮಹಾದೇವಿ, ಪುರುಷರಕ್ಕಿಂತಲೂ ಮಹಾದೇವಿ ಅಕ್ಕ ಮಿಗಿಲಾಗಿ ಹೋಗ್ತಾಳೆ. ಅದಕ್ಕೆ ಪ್ರಭು ಅಂದ, ವಿಚಾರಿಸಿ ನೋಡುವಡೆ ಭಾವಿಸುವಡೆ, ವಿಚಾರಿಸಿ ನೋಡುವಡೆ ಹೆಣ್ಣು, ನೋಡಾಕ ಹೆಣ್ಣು ರೂಪ, ಭಾವಿಸಿ ನೋಡುವಡೆ ಗಂಡು ರೂಪ ಅಂತ ನೋಡ್ರಿ. ಬಹಳ ಮಂದಿ, ಎಷ್ಟೋ ಮಂದಿ ತಂದೆ ತಾಯಿ ಎತ್ತಿರ್ತಾರೆ, ನಮ್ಮ ಗಂಡ್ಮಕ್ಳಿಲ್ಲ, ಹೆಣ್ಮಕ್ಳನ್ನ ನಾವು ಗಂಡ್ಮಕ್ಳಂತ ತಿಳ್ಕೊತೀವಿ ಭಾವದಲ್ಲಿ. ಹಂಗ ವಿಚಾರಿಸಿ ನೋಡುವಡೆ ಹೆಣ್ಣ ಮಹಾದೇವಿ,
ಆದ್ರೆ ವಿಚಾರಿಸಿ ನೋಡುವಡೆ, ಭಾವದಲ್ಲಿ ಭಾವಿಸಿ ನೋಡುವಡೆ ಇದು ಗಂಡು ರೂಪ. ಇದಕ್ಕೆ ಸಾಮಾನ್ಯ ಅಲ್ಲ, ಇದು ಸಾಮಾನ್ಯ. ಯಾಕಂದ್ರೆ ಅಂತ ಪ್ರಶ್ನೆನೇ ಕೇಳಿದವ, ನೀ ಇಷ್ಟೆಲ್ಲ ಯಾಕೆ ತ್ಯಾಗ ಮಾಡಿ ಬಂದಿ, ಇಷ್ಟೆಲ್ಲ ಯಾಕೆ ಮಾಡಿ ಬಂದಿ, ಅದಕ್ಕೆ ಬೇಕಾಗಿತ್ತು ನಿನಗಿದು. ತಾಣಗ ಕೌಶಿಕನ ಅರಮನೆ ಒಳಗೆ ರಾಣಿಯಾಗಿ ಪಟ್ಟದ ಅರಸಿಯಾಗಿ ಮೆರೆದು ಬಿಟ್ಟು ಇದು ಯಾಕೆ ಬೇಕಾಗಿತ್ತು, ಕೋಲ ಮರಿ ಮಾತುಕೊಂಡು ಹಳ್ಳಿ ತಿರುಗ್ಕೊಂತ ಅಳಿವ್ಯಾಗ ಸಂಧ್ಯಾಗ ಗೊಂದ್ಯಾಗ ಹಾಯ್ಕೊಂತ ಬರುವಂತ ಅವಶ್ಯಕತೆ ಏನಿತ್ತು ಅಂತ ಪ್ರಭು ಏನು ಮಾಡೋದು? ಹುಟ್ಟು ಸಾವಿಲ್ಲದ ಚಲುವನಾದ ಚನ್ನಮಲ್ಲಿಕಾರ್ಜುನನ ಮೋಹ, ಈ ಲೋಕದ ಗಂಡರ ಮೋಹ ಬಿಡಿಸಿ ನಾನು ಕರ್ಕೊಂಡು ಬಂತು ಅಂತ ಹೇಳ್ತಾಳೆ. ಹುಟ್ಟು ಸಾವುಗಳಿಲ್ಲದಂತ ಮಲ್ಲಿಕಾರ್ಜುನನವ, ಹುಟ್ಟ ಇಲ್ಲಂತವನಿಗೆ, ಸಾವ ಇಲ್ಲಂತವನಿಗೆ, ಶಾಶ್ವತನಾದ ನೋಡ್ರಿ, ಚಲವಿಲ್ಲದಂತ, ನೋಡಾಕ ಅತಿ ಚಲುವಂತವ, ಆದ್ರೆ ನೋಡಾಕ ರೂಪನ ಇಲ್ಲಂತವ. ಅವನಂತ ರೂಪನ ಯಾರಿಗೂ ಇಲ್ಲಂತ, ಹುಟ್ಟಿಲ್ಲದ, ಸಾವಿಲ್ಲದ, ರೂಹಿಲ್ಲದ, ಕೇಳಿಲ್ಲದ. ಎಲ್ಲರ ಗಂಡರಿಗೂ ಒಂದಿನ ಕೇಳೈತಿ. ಯಾವ ಗಂಡು ವಯಸ್ಸಿನಲ್ಲಿ ಚಂದ ಕಾಣ್ತೈತಿ ಮುಪ್ಪಿನ ಕಾಲದಾಗ ಆ ಗಂಡು ವಿಕಾರಕತಿ, ಯಾವ ಹೆಣ್ಣು ಯೌವನದಲ್ಲಿ ಚಂದ ಕಾಣ್ತೈತಿ ಮುಪ್ಪಿನ ಕಾಲದಲ್ಲಿ ಆ ಹೆಣ್ಣು ವಿಕಾರಕತಿ. ವಿಕಾರ ಆಗಿ ಹಲ್ಲು ಬಿದ್ದು ಗಲ್ಲ ಚಕ್ಕದ ಕುಂತು ತೆಲೆಯ ನೀರಿಗೆ ಕೂದಲುಗಳು ಬೆಳ್ಳಗಾಗುವಂತ ಈ ಹುಟ್ಟು ಸಾವಿಗೆ ಒಂದಾಗಿ ಒಳಗಾಗಿ ಸಂಸಾರ ತಾಪತ್ರಯದಲ್ಲಿ ಬಿದ್ದು ಒದ್ದಾಡುವ ಗಂಡ ಹೆಂಡತಿ ಆಗಕ್ಕೆ ನನಗೆ ಇಚ್ಛೆ ಇಲ್ಲ. ನನಗೆ ವೈರಾಗ್ಯ ಬಂತು. ನನಗೆ ತಕ್ಕ ಗಂಡ ಯಾರು ಅನ್ನೋದು ವಿಚಾರ ಮಾಡಿ ನೋಡಿದಾಗ ಚನ್ನಮಲ್ಲಿಕಾರ್ಜುನ ಒಬ್ಬ ಅದಾನ ಅನ್ನೋದು ಗೊತ್ತಾತು. ಅವನು ಹುಡುಕೊಂತ ಇಲ್ಲಿ ಬಂದೀನಿ ಅಂದಕ್ಕೆ. ನೋಡ್ರಿ, ಹುಡುಕೊಂತ ಬಂದೀನಿ ಅಂತೀನಿ, ಇದು ಮೋಸ ಇದು ಅಂತ ಹೇಳ್ತಾರೆ ಅವರು. ಹಂಗಾರ ವೈರಾಗ್ಯ ಅಂತಿದಿ, ಮತ್ತು ವೈರಾಗ್ಯ ಅಂದ್ರೆ ಎಲ್ಲವನ್ನ ತೊರೆದು ನಿಂತಿರ್ಬೇಕು. ಇನ್ನೂ ನಿನಗೆ ದೇಹವನ್ನ ಮರೆ ಮಾಡಿಸಿಕೊಳ್ಳುವಂತಹ ಮೋಹ ಐತಿ ಅಂದ್ರೆ ಇನ್ನೂ ಪಕ್ಕ ಹಣ್ಣಾಗಿಲ್ಲ, ನೀನು ಸುಳ್ಳ, ನೀನು ಡೋಂಗಿ ಮಾಡಕತ್ತೆ ಅಂತ ಹೇಳ್ತಾನ ಪ್ರಭು. ವೈರಾಗ್ಯ ಇದ್ರೆ ಸ್ವಚ್ಛರ್ಬೇಕು. ಇನ್ನೂ ಕೂದಲದ ಮ್ಯಾಗಿನ ಮೋಹ, ತನುವಿನ ಮ್ಯಾಗಿನ ಮೋಹ ಹೋಗೈತೆ ಅಂತಿದಿ, ಇನ್ನೂ ನಿನಗೆ ಹೋಗಿಲ್ಲ, ಯಾಕೆ ಕೂದಲ ಮರೆ ಮಾಡ್ಕೊಂಡಿದೆ ಅಂದಾಗ ಅವಾಗ ಆಕೆ ಹೇಳ್ತಾಳೆ, ಪ್ರಭುವೇ ನೀ ಅಲ್ಲವನಾಗಿರಬಹುದು, ನಾ ಮಹಾದೇವಿ ಆಗಿರಬಹುದು, ನಿನ್ನ ನೋಡುವಂತ ಕಣ್ಣುಗಳಿಗೆ ಇನ್ನೂ ಆ ಪಾವಿತ್ರ್ಯತೆ ಬಂದಿಲ್ಲ. ಬೇರೆಯವರ ಮನಸ್ಸು ನೋಡಿ ವಿಕಾರ ಆಗೈತೆ ಅಂತ ನಾನು ಮುಚ್ಚಿಕೊಂಡು ಬಂದಿನಿ ಹೊರತು, ನಾನು ಲೋಕದ ಕಣ್ಣಿಗೆ ಮುಚ್ಚಿನ ಹೊರತು ನನಗೆ ಒಳಗೆ ನಾ ಸ್ವಚ್ಛ ಆದೀನಿ ಅಂತ ಹೇಳ್ತಾನೆ ಪ್ರಭು. ಇನ್ನೂ ಹೇಳ್ತಾನೆ, ಹಂಗಾರೆ ನಾ ಆದವ್ರು ಆಗೀನಿ ಅಂತ ಎಂದರ ಹೇಳ್ಕೊಂತಾರೆ. ಹೆಪ್ಪಿಟ್ಟ ಹಾಲು ಎಂದರ ಸಿಹಿಯಾಕತಿ, ಹೆಪ್ಪಿಟ್ಟ ಹಾಲು ಸಿಹಿಯಾಕತಿ. ನಾ ಸತ್ತೇನೆಂದು ಹೆಣ ಕೂಗ್ತೈತೇನ್, ಬಯಚಿಟ್ಟ ಬಯಕೆ ಕರಿತೈತೇನ್. ನಾ ಆಗೀನಿ, ಆಗೋದಕ್ಕಿಂತ ಮೊದಲ ನಾ ಆಗೀನಿ, ಅದೇ ನಾ ಆಗೀನಿ, ಇನ್ನೂ ಆಗೇ ಇಲ್ಲಿ, ಏನು ಆಗಿನಿ ಅಂತ ಹೇಳ್ಕೊಂತಿದೆ ಅಂತ ಹೇಳ್ತಾನಲ್ಲವ ಪ್ರಭು. ನೋಡ್ರಿ ಹೆಂಗೆ ಜಾಡಿಸ್ತಾನ ನೋಡ್ರಿ ಪ್ರಭುರು ಅಂತ ಗಟ್ಟುಳವನ. ಮತ್ತು ಅಂಥವನ ಮಾತು ಧಿಕ್ಕರಿ ಅದರ ಸವಾಲಾಗಿ ತಗೊಂಡು ಜವಾಬು ಕೊಡ್ಬೇಕಲ್ಲ. ಮಾದೇವಿ ಅಕ್ಕನು ಅಂತ ತೆಟ್ಟ ಹೆಣ್ಮಗ, ತೆಟ್ಟ ವ್ಯಕ್ತಿತ್ವ ಒಳದ ತಾಯಿನೇ. ನಾ ಅದೇನಂತ ಹೇಳ್ಕೊಂತೀರಿ, ಇನ್ನೂ ಕೂಸ ಹುಟ್ಟಿಲ್ಲ, ಅಲ್ಲೇ ಕುಲಾಯ ಹೊಲಿಸಿದ್ರಂತೆ. ಇನ್ನೂ ಕುಸ ಹುಟ್ಟಿಲ್ಲ, ಕುಲಾಯ ಹೊಲಿಸಿದ್ರಂತ. ಇನ್ನೂ ನಿನ್ನಲ್ಲಿ ವೈರಾಗ್ಯ ಗಟ್ಟಿಗೊಂಡಿಲ್ಲ, ಇನ್ನೂ ನಿನ್ನಲ್ಲಿ ಭಾವ ಪಕ್ವತೆ ಆಗಿಲ್ಲ. ಮೊದಲ ನೀನು ಅಲೆ ಕುಲಾಯ ಹೊಲಿಸಿಬಿಟ್ಟಿದ್ದಿ, ನಾನು ಗೆದ್ದೀನಿ ಅಂತಿದಿ. ಎಂದರ ನಾ ಸತ್ಯನೇ ಅಂತ ಹೆಣ ಕೂಗ್ತೇನೆ ಅಂತ ಹೇಳ್ತಾನೆ ಪ್ರಭು. ನಾ ಸತ್ಯನಿಂದ ಹೆಣ ಕೂಗಿದ್ದುಂಟೆ, ಬಯಚಿಟ್ಟ ಬಯಕೆ ಕರೆದದ್ದುಂಟೆ, ಹೆಪ್ಪಿಟ್ಟ ಹಾಲು ಸಿಹಿ ಆದದ್ದುಂಟೆ. ಇದನ್ನು ಹೇಳೋ ಗುಹೇಶ್ವರ ಲಿಂಗದಲ್ಲಿ ಅಂತ ತಿಳ್ಕೊಂಡು ಪ್ರಭು ಕೇಳಿದ್ರೆ ಅಕ್ಕಮಾದೇವರು ಹೇಳ್ತಾರ, ಇಲ್ಲ ಪ್ರಭುವೇ ನೀವು ಹೇಳೋದು ಕರೆ ಐತಿ, ಆಗೋದಕ್ಕಿಂತ ಮೊದಲು ಆಗೇನಂತ ಅನಬಾರದು, ಆ ವಿನಯ ನನ್ನಲ್ಲಿ ಐತಿ. ಆದ್ರೆ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಐತಿ. ನೀವೇನು ಹೇಳ್ತೀರಿ, ನಾ ಸತ್ಯನಿಂದ ಹೆಣ ಕೂಗಿದ್ದುಂಟೆ ಅಂದ್ರೆ ಕೂಗ್ತೈತೆ ಅಂತ ಹೇಳ್ತಾಳೆ ಮಾದೇವಿ ಅಕ್ಕ. ನಾ ಸತ್ಯನಿಂದ ಹೆಣ ಕೂಗಿದ್ದುಂಟು, ಬಯಚಿಟ್ಟ ಬಯಕೆ ಕರೆದದ್ದುಂಟು. ನೋಡ್ರಿ, ಬಯಚಿಟ್ಟ ಬಯಕೆ ಕರೆದದ್ದುಂಟು, ಕರಿತೈತಂತ ಬಯಚಿಟ್ಟ ಬಯಕೆ. ಹೆಪ್ಪಿಟ್ಟ ಹಾಲು ಸಿಹಿ ಆದದ್ದುಂಟು. ವಿಚಾರಿಸಿ ನೋಡಿ ಅಣ್ಣಗಳಿರ, ತಪ್ಪನೇಕೆ ಸಾಧಿಸಿವಿರಿ ಚನ್ನಮಲ್ಲಿಕಾರ್ಜುನನ ಒಲಿಸ ಬಂದ ಮಹಾದೇವಿಯ ಮೇಲೆ ಅಂದಾಗ. ಹಂಗಾರೆ ಇದನ್ನು ವಿವರಿಸಿ ಹೇಳು ಅಂತ ಹೇಳ್ತಾನ. ಅಲ್ಲಮ್ಮ ಪ್ರಭು ಕೇಳ್ತಾನ, ಹಂಗಾರೆ ಇದನ್ನು ವಿವರಿಸಿ ಹೇಳು. ನಾ ಸತ್ಯನಂತೆ ಹೆಣ ಕೂಗ್ತತೆ ಅಂತೀಯಲ್ಲ, ಅದು ಹೆಂಗೆ ಸಾಧ್ಯ ಐತಿ? ಮೊದಲ ಸತ್ತಿರ್ತದೆ ಹೆಣ, ನಾ ಕೂಗ್ತೇನೆ ಅಂತ ಹೆಂಗೆ ಕೂಗ್ತತೆ ಅಂದ್ರೆ ಅವಾಗ ಮಹಾದೇವಿಯಕ್ಕೆ ಹೇಳ್ತಾಳ, ಸಾಧ್ಯ ಐತೇನೆ ಇದು? ನಿಮ್ಮನ್ನು ಕೇಳ್ತೀನಿ, ನಾ ಸತ್ಯನಂತೆ ಹೆಣ ಕೂಗಕ್ಕೆ ಸಾಧ್ಯ ಐತೇನು? ಇಲ್ಲ, ಗೊತ್ತಿಲ್ಲ, ಆದರೂ ಕೂಗ್ತತೆ ಅಂತದ್ದು. ಏನು? ಮರೆದು ಹೊರಗಿ ಕನಸ ಕಂಡು ಎದ್ದಲ್ಲಿ ಸತ್ತ ಹೆಣ ಕೂಗಿತ್ತು. ನೋಡ, ನೋಡಿ, ನಾವು ಮಲ್ಕೊಂಡಿರ್ತೀವಿ ಅಂತ, ನಾವು ಮಲ್ಕೊಂಡಿರ್ತೀವಿ, ನಮ್ಮ ಕನಸಿನಾಗ ನಾವ ಸತ್ತಿರ್ತೀವಿ ಅಂತ ಬೆಳಗ್ಗೆ ಎದ್ದು ಮಂದಿಗೆ ಹೇಳ್ತಿರ್ತೀವಿ ಅಂತ. ಮತ್ತೆ ಸತ್ತ ಹೆಣ ಕೂಗಿದಂಗೆ ಆತಿಲ್ಲ ನೋಡಿ, ಎಷ್ಟು ಅದ್ಭುತವಾದ. ಯವ್ವ ನಿನ್ನೆ ನನ್ನ ಕನಸಿನಾಗ ಸತ್ತ ಹೋಗ್ಬಿಟ್ಟಿದ್ಯಾನ ಅಂತೀವಿ ನಾವು. ನಿನ್ನ ನನ್ನ ಕನಸಿನಾಗ ಸತ್ತ ಹೋಗ್ಬಿಟ್ಟಿದ್ದೆ. ನಿತ್ಯಗೊಮ್ಮೆ ನಿತ್ಯ ಮರಣ, ಎದ್ದಾಗೊಮ್ಮೆ ಜನನ. ನಿತ್ಯಗೊಮ್ಮೆ ನಿತ್ಯ ಮರಣ, ಎದ್ದಾಗೊಮ್ಮೆ ಜನನ. ರಸವೇ ಜನನ, ರಸವೇ ಜನನ, ವಿರಸ ಮರಣ, ಸಮರಸವೇ ಜೀವನ. ಚಂದ ಬರ್ತಾನೆ, ಸಮರಸವೇ ಜೀವನ ಬೇಂದ್ರೆ.
ನಿತ್ಯ ಮಲ್ಕೊಂಡಿವಿ ಅಂತಂತಂದ್ರೆ ಅದು ಸಾವ ಅಂತ, ಎತ್ತೀವಿ ಅಂದ್ರೆ ಅದು ಜನನ ಅಂತ. ನೋಡ್ರಿ, ನಿತ್ಯಗೊಮ್ಮೆ ನಿತ್ಯ ಮರಣ. ಮಲ್ಕೊಂಡು ಹೇಳ್ತೀವಿ ಅಂದ್ರೆ ಅದು ಹುಟ್ಟಿ ಬಂದಂಗ ಅಂತದ, ಹುಟ್ಟಿ ಬಂದಂಗಾರ ಅಂತದ. ಅದಕ್ಕೆ ಜಗತ್ತಿನಲ್ಲಿ ಬಹಳಷ್ಟು ಸಾವು ನೋವುಗಳು ಯಾವ ಟೈಮ್ನಾಗ ಹಾಕವ ಅಂದ್ರೆ ರಾತ್ರಿ ಮಲಗಿದ ಟೈಮ್ನಾಗ ಹಾಕವ. ನೋಡ್ರಿ, ನಿತ್ಯಗೊಮ್ಮೆ ನಿತ್ಯ ಮರಣ, ನಿತ್ಯಗೊಮ್ಮೆ ನಿತ್ಯ ಮರಣ. ಮಲ್ಕೊಂಡಿರ್ತೀವಿ, ಕನಸಿನಾಗ ನಾವ ಸತ್ತಿರ್ತೀವಿ. ಬೆಳಗು ಮುಂಜಾನೆ ಎದ್ದು ಹಿಂಗಾಗಿತ್ತಂತ ಮಂದಿಗೆ ಹೇಳ್ತಿರ್ತೀವಿ, ನಾ ಸತ್ಯ ನಿಂದು ಹೆಣ ಕೂಗಿತ್ತು ಉಂಟು ಉಂಟು. ಒಂದನೇದ್ದು ಪಾಸ್ ಆತು. ಎರಡನೇದ್ದು ಬಯಚಿಟ್ಟ ಬಯಕೆ ಕರೆದದ್ದುಂಟೆ, ನಿಧಿ ನಮ್ಮನ್ನ ಕರಿತೈತೆ ಅಂತದ, ಬಾ ನಾ ಇಲ್ಲಿ ಅದೀನಿ ನನ್ನ ತಕ್ಕೋಬಾ ಅಂತೇಳಿ. ಬಯಚಿಟ್ಟ ಬಯಕೆ ಕರೆದದ್ದುಂಟ ಅಂದ್ರೆ ಕರಿತೈತೆ ಅಂತ ಹೇಳ್ತಾಳ ಮಹಾದೇವಿ. ಆ ಬಯಕೆ ಹೇಳ್ತೈತಂತ ಕನಸಿನ್ಯಾಗ ಬಂದು, ನಾನು ತಗೋಬರ್ರಿ, ನಾ ಇಲ್ಲದೀನಿ, ನಾ ಪುಡುಕದೀನಿ, ನನ್ನ ತಕ್ಕೋಬರ್ರಿ ಅಂತ ನಿಧಿ ಕರಿತೈತಿ. ಬಯಚಿಟ್ಟ ಬಯಕೆ ಕರಿತೈತಿ ಅಂತ ಹೇಳ್ತಾನೆ. ಎರಡನೇದ್ದು ಪಾಸ್ ಆಯ್ತು. ಮೂರನೇದ್ದು ಈಗ ಹೇಳ ಅಂತ ಹೇಳ್ತಾನೆ, ಹೆಪ್ಪಿಟ್ಟ ಹಾಲು ಸಿಹಿ ಅಪ್ಪುದೆ. ಇದಕ್ಕೆ ಉತ್ತರ ಕೊಡ ನೀನು. ಹೆಪ್ಪಿಟ್ಟ ಹಾಲು ಎಂದರೆ ಸಿಹಿ ಆಕತೆ ನಿಮ್ಮನ್ನ ಕೇಳ್ತೇನೆ. ಹಾಲು ಸಿಹಿ ಆಕತ್ತೆ, ಹುಳಿ ಆಕತ್ತೋ? ಮತ್ತೆ ಇಲ್ಲಿ ಮಹಾದೇವ ಯಾಕೆ ಹೆಪ್ಪಿಟ್ಟ ಹಾಲು ಸಿಹಿ ಆದದ್ದುಂಟು ಪ್ರಭುವೇ ಅಂತ ಹೇಳ್ತಾನೆ. ಅದೇ ಅಂತ ಹೇಳ್ತಾನವ, ಹಾಲು ಹೆಪ್ಪ ಹಾಕಿದ ಮೇಲೆ ಹುಳಿ ಆಗ್ಬೇಕು, ಸಿಹಿ ಹೆಂಗಾಕತಿ? ಹೆಪ್ಪಿಟ್ಟ ಹಾಲು ಸಿಹಿ ಆದದ್ದುಂಟು, ವಿಚಾರಿಸಿ ನೋಡಿರಿ. ಹೆಪ್ಪಿಟ್ಟ ಹಾಲು ಮೊಸರಾಯಿತು, ಮೊಸರು ಕಟ್ಟಿದಾಗ ಮಜ್ಜಿಗೆ ಆಯಿತು, ಮಜ್ಜಿಗೆ ಕಟ್ಟಿದಾಗ ಬೆಣ್ಣೆ ಆಯಿತು, ಬೆಣ್ಣೆಯ ಕಾಸಿದಾಗ ತುಪ್ಪವಾಯಿತು, ತುಪ್ಪ ಸಿಹಿ ಆಯಿತು. ಇದನ್ನು ವಿಚಾರಿಸಿ ನೋಡಿರಿ ಅಂದಾಗ ಅವಾಗ ಪ್ರಭು ಅಂತ, ಭಲೆ 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 ಅಂತ. ಭಲೆ ಇದು ನೋಡುವಡೆ, ವಿಚಾರಿಸುವಡೆ ಹೆಣ್ಣು ರೂಪ, ಭಾವಿಸುವಡೆ ಗಂಡು ರೂಪ. ಅನಂತ ಕೋಟಿ ಹಿರಿಯರೆಲ್ಲ ಹಿರಿಯರಲ್ಲ, ಅರಿದು ಹಿರಿದು ಕಿರಿದು ಮರೆದು ಎಂಬ ಹಿರಿಯತನವ ನೀಗಿ ತಾನೇ ತಾನಾದ ಹಿರಿಯತನ ಮಹಾದೇವಿ ಅಕ್ಕನಿಗಾಯಿತು. ನೀ ಬರೀ ಮಹಾದೇವಿ ಅಲ್ಲ, ಇನ್ನ ಮೇಲೆ ನೀನು ಅಕ್ಕ ಮಹಾದೇವಿ ಅಂತ ಪ್ರಭು ಕೈ ಮುಗದ ನೋಡ್ರಿ. ಹಂಗಾರ ಪ್ರಭುವಿನಕ್ಕಿಂತ ಅಕ್ಕ ಮಹಾದೇವಿ ಎತ್ತರಕ್ಕೆ ಹೋದೋ ಇಲ್ಲೋ. ಇದು ಯಾವ ಕಾಲ? 12ನೇ ಶತಮಾನದ ಕಾಲ. ಈ ವ್ಯವಸ್ಥೆ ಜಗತ್ತಿನಲ್ಲಿ ಎಲ್ಲಿ ಬರಲಿಲ್ಲ. ಬಸವಣ್ಣವ್ರ ಕಾಲದಲ್ಲೇ ಆದದ್ದು ಇವೆಲ್ಲ. ಬಸವಣ್ಣ ಇದ್ದಂತ ಇವರೆಲ್ಲ ಸಿಗ್ತಾರ. ಮೊದಲನೇ ಮಾತು, ಕ್ಯಾಪ್ಟನ್ ಐತೆ ಅಂತ ಹಡಗ ಹೋಗತಿ, ಕ್ಯಾಪ್ಟನ್ ಇಲ್ಲ ಅಂದ್ರೆ ಹಡಗ ಹೋಗಂಗಿಲ್ಲ. ಇವರೆಲ್ಲ ಯಾರ ಕಾಲಕ್ಕಿದ್ರ ಅಂದ್ರೆ ಆತನ ಕಾಲಕ್ಕ. ರಾಣಿ ಜೇನ್ ಇತ್ತಂದ್ರೆ ಎಲ್ಲಾ ಜೇನು ಬಂದು ಹುಟ್ಟು ಕಟ್ತಾವ. ರಾಣಿ ಜೇನ ಇಲ್ಲ ಅಂದ್ರೆ, ರಾಣಿ ಜೇನು ಇಲ್ಲ ಅಂದ್ರೆ ಯಾವ ಜೇನು ಬರುದಿಲ್ಲ. ಹಂಗ ಬಸವಣ್ಣ ಅನ್ನೋ ರಾಣಿ ಜೇನ್ ಇತ್ತಂತ ಉಳಿದು ಎಲ್ಲಾ ಜೇನುಗಳು ಬಂದವು. ಅಲ್ಲಿ ಬಸವಣ್ಣ ಇರ್ಲಿಲ್ಲ ಅಂದ್ರೆ ಅಲ್ಲಮ್ಮ ಪ್ರಭು ನಾಥ ಪಂಥಕ್ಕೆ ಹೋಗಿಬಿಡ್ತಿದ್ದ. ಅಕ್ಕಮಹಾದೇವಿ ಅಲ್ಲೇ ಉಳ್ಕೊಂಡ್ಬಿಡ್ತಿದ್ಲು. ಮಡಿವಾಳ ಮಾಚಯ್ಯ ಸಿಗ್ತಿದ್ದಿಲ್ಲ ನಮಗ, ಮತ್ತ ಸಿದ್ದರಾಮೇಶ್ವರ ಸಿಗ್ತಿದ್ದಿಲ್ಲ. ಇವತ್ತು ನಾವೇನು ದೊಡ್ಡ ದೊಡ್ಡ ಶರಣರು ಅಂತೀವಲ್ಲ, ಇವ್ರು ಯಾರ್ಯಾರು ಸಿಕ್ತಿದ್ದಿಲ್ಲ. ಎಲ್ಲೆಲ್ಲಿ ಅದಾರ ಅಲ್ಲೇ ಗಪ್ಪಾಗಿ ಹೋಗಿಬಿಡ್ತಿದ್ರು. ಇವರೆಲ್ಲ ಸಿಕ್ಕಿದ್ ಯಾರ ಕಾಲದಾಗ ಅಂದ್ರೆ ಬಸವಣ್ಣವ್ರ ಕಾಲದಲ್ಲಿ. ಬಸವಣ್ಣ ಅನ್ನುವಂಥ ರಾಣಿ ಜೇನು ಕಲ್ಯಾಣವನ್ನು ಕಟ್ಟಿದಾಗ ಅಲ್ಲಿ ಬಂದು ಇವರೆಲ್ಲ ಮುಕ್ತಿಯನ್ನು ಪಡ್ಕೊಂಡ್ರು. ಇವರೇ ಬಸವಾದಿ ಶರಣರಾದರು. ಯಾರು ಶರಣರಾದರು? ಬಸವಾದಿ ಶರಣರು. ಅದ ಪರಂಪರೆಯಲ್ಲೇನೆ ಇವತ್ತಿಗೂ ನಮ್ಮ ಕರ್ನಾಟಕ ಈ ಸಂಸ್ಕೃತಿ, ಈ ಅಧ್ಯಾತ್ಮ, ಈ ಪರಂಪರೆ, ಈ ಸಿದ್ಧಾಂತ, ಈ ಮೌಲ್ಯ, ಈ ಶಿವಾನುಭವ ಇವೆಲ್ಲ ಯಾರ ಕಾಲಕ್ಕೆ ಬಂದು ಅಂದ್ರೆ ಶರಣರು ಕೊಟ್ಟ ಕೊಡುಗೆಗಳು ನಮಗಿವು. ಫ್ರಾನ್ಸ್ ಕ್ರಾಂತಿ ಆದ್ಮೇಲೆ ಸ್ವಾತಂತ್ರ್ಯ ಬಂತಂತಾರ. ಫ್ರಾನ್ಸ್ ಕ್ರಾಂತಿ ಒಳಗೆ 16ನೇ ಲೂಯಿ ಪಾಶ್ಚರ್ನ ಕಾಲಕ್ಕೆ ಫ್ರಾನ್ಸ್ ಕ್ರಾಂತಿ ಆತಂತಾರ. ಹಂಗೇನಿಲ್ಲ. ಫ್ರಾನ್ಸ್ ಕ್ರಾಂತಿ 16ನೇ ಶತಮಾನ, ಇಂಗ್ಲೆಂಡ್ ಕ್ರಾಂತಿ 14ನೇ ಶತಮಾನ. ಅದಕ್ಕಿಂತ 200 ವರ್ಷ ಮೊದಲಾಗಿದ್ದು ಕಲ್ಯಾಣ ಕ್ರಾಂತಿ 12ನೇ ಶತಮಾನ. ಬಸವಾದಿ ಪ್ರಮುಖರ ಕಾಲಕ್ಕೆ ವೈಚಾರಿಕತೆ, ವೈಜ್ಞಾನಿಕತೆ, ವರ್ಗಭೇದ, ಲಿಂಗಭೇದ, ಜಾತಿ ಭೇದ ಎಲ್ಲ ಅಳದು ಯಾರು ಏನಂದ್ರೆ ನೀವು ಏನು ಬೇಕಾದಾಗಬಹುದು, ಮನಸ್ಸು ಮಾಡಿದ್ರೆ ಸಾಧಿಸಿದ್ರೆ ಏನೆಲ್ಲ ಸಾಧ್ಯ ಐತೆ ಅಂತ ಹೇಳಿದ್ರು. ಅದರ ಪರಿಣಾಮ ಹೆಣ್ಣು ಮಾಯ ಅಲ್ಲ, ಆಕೆ ಸಾಕ್ಷಾತ್ ಅಕ್ಕ ಮಹಾದೇವಿನೇ ಆಗಿಬಿಟ್ರು. ಹೆಣ್ಣು ಅದು ಬರೀ ಮಾಯ ಅಲ್ಲ, ಅದು ತಾಯಿ ಆಯ್ತು. ಅವತ್ತಿನ ಕಾಲದೊಳಗೆ ಕಸ ಹೊಡೆಯುವಂತ ಹೆಣ್ಣುಮಗಳು ಸಹಿತ ವಚನ ಬರಿತಾಳ. ಅರ್ಚನೆ ಪೂಜನೆ ನೇಮವಲ್ಲ. ನೋಡ್ರಿ ಏನ್ ಹೇಳ್ತಾಳ ತಾಯಿ, ಅರ್ಚನೆ ಪೂಜನೆ ನೇಮವಲ್ಲ, ಮಂತ್ರ ತಂತ್ರ ನೇಮವಲ್ಲ, ಧೂಪ ದೀಪಾರತಿ ನೇಮವಲ್ಲ. ಜಗ್ಗಷ್ಟು ಹೂಪತ್ರಿ ಏರಿಸ್ತೀವಿ ದೇವರಿಗೆ, ಜಗ್ಗಷ್ಟು ಹೂಪತ್ರಿ ಏರಿಸಿದ್ವಿ ಕರೆ, ಹೂವ ಪತ್ರಿ ಏರಿಸ್ತೀವಿ ಕರೆ, ಆದ್ರೆ ನಮ್ಮ ಮನಸ್ಸ ಹೂವಿನ ಹೆಂಗಿಲ್ಲ ಅಂದ್ರೆ ತಗೊಂಡು ಏನ್ ಮಾಡೋದು? ಆ ಪತ್ರಿ ನೋಡ್ರಿ, ಆ ಪತ್ರಿ ತಗೊಂಡು ಏನ್ ಮಾಡಿ ನೋಡಿ. ಜಗ್ಗಷ್ಟು ದೇವರಿಗೆ ಎಡಿ ಹಿಡಿತೀವಿ, ಜಗ್ಗಷ್ಟು ದೇವರಿಗೆ ಎಡಿ ಹಿಡಿತೀವಿ. ಭಾಳ ಮಂದಿ ಎಡಿ ಹಿಡ್ದತ್ತ ಹಿಂದಕ್ಕೆ ಸರಿ ನಾವು ಮುಂದಕ್ಕೆ ಬರ್ತೀವಿ, ಹಿಂದಕ್ಕೆ ಸರಿ ನಾವು ಮುಂದಕ್ಕೆ ಬರ್ತೀವಿ. ಏನ್ ನೋಡ್ಬೇಕು? ದೇವ್ರು ಉಣ್ತಾವ ಅಂತೇಳಿ ಏನ್ ಹಂಗ ಹೂರ್ಣದ ಹೋಳಿಗೆ ಮಾಡಿದ್ದ ಎಡಿ ಹಿಡ್ದದ್ದ ನೋಡ. ಅದಕ್ಕೊಬ್ರು ಬರೀತಾರ, ದೇವ್ರಿಗೆ ನೋಡಿದ್ರೆ ಇಟಿಟ ಇರ್ತಾವಂತ ಹೋಳಿಗೆ, ಇಟ್ಟಿರ್ತಾವಂದ್ರು. ಇನ್ನು ಕೆಲವು ಹೋಳಿಗೆಯಾಗ ಹುಣಗಾನ ಇರೋದಿಲ್ಲ ಅಂತ. ಈ ಬೇಸಿಗೆ ಟೈಮ್ನ್ಯಾಗ ಮಠ ಮಧ್ಯಾಹ್ನದಾಗ ನಾಯಿ ಬಂದು ತೇಗ್ತಿರ್ತಾವ ನೋಡ, ನಾಯಿ ನಾಲಿಗೆ ಇರ್ತಾವ, ಹೋಳಿಗೆ ಹುಣಗಾನ ಇರೋದಿಲ್ಲ. ಹೂಣಿಗಿಲ್ಲದ ಹೋಳಿಗೆನ ದೇವರಿಗೆ ಎಡಿ ಹಿಡಿದು, ದೊಡ್ಡವ್ರು ಬೈತಾರೆ, ನಾವು ಬೈದಿಲ್ಲ. ಹೋಳಿಗಿಲ್ಲದ ಹೋಳಿಗೆನ ದೇವರಿಗೆ ಎಡಿ ಹಿಡಿದು ಕಾಮಿಡಿಗೆ ಅಂತ ಹೋಳಿಗೆನ ತಾವು ತಿನ್ನೋದು. ನೋಡ್ರಿ ಎಷ್ಟು ವಿಚಿತ್ರ ಐತೆ ಕಾಲ ನೋಡಿ.
ದೇವ್ರಿಗೆ 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 ಹಿಂಗೆ ಸರಿ ನೀ ಅವು ಜೇರು ಕಡ್ತಾ ನಿಮ್ಮ ಮನಿ ಜಗಲಿ ಮ್ಯಾಗಿದ್ದು ದೇವ್ರ ದಿವಸ ಏನಾರ ಅವು ನಾಷ್ಟಾ ಕೊಡು ನಾಷ್ಟಾ ಮಾಡಿ ಹಿಡಿತು ಅಂದ್ರೆ ರಜಾಣ ಇದನ್ನು ಹೇಳ್ತೇನೆ ನೀವು. ಅವು ನಾಷ್ಟಾ ಮಾಡಿ ಅವು ಹತ್ತಿನ ಕೂಡ ಊಟ ಮಾಡಿ ಹಿಡಿತು ಅಂದ್ರೆ ತಂದು ಯಪ್ಪ ಸಿದ್ದಪ್ಪ ಅಲ್ಲಿ ಕೆರೆ ದಂಡಿ ಮ್ಯಾಗ ಕುಂತೀನಿ ನೀನ ಇಟ್ಕೋಪ್ಪ ಅಮಾಸಿಗೊಮ್ಮೆ ಎಡಿ ಕೊಡ್ತೀನಿ ಅಂತೇಳಿ ಇಟ್ಟು ಹೋಗ್ಬಿಡ್ತಿದ್ರಿ ಅವನು. ಪುಣ್ಯಕ್ಕೆ ತಿವಿದ್ರೆ ತಿವಿಸ್ಕೊಂತಾವ, ಒಗದ್ರ ಒಗಸ್ಕೊಂತಾವ, ತೊಳೆದ್ರೆ ತೊಳಿಸ್ಕೊಂತಾವ. ನೋಡ್ರಿ ಹಿಂಗ ಒಂದು ಕತೆ ಬರ್ತದೆ ನೋಡ್ರಿ. ಆಸರಿಕೆ ಬ್ಯಾಸರಿಕೆ ಕಳ್ಕೊಳಾಕ ತಮ್ಮ ಅಕ್ಕನ ಮನೆಗೆ ಬಂದಂತ. ಇನ್ನು ಇನ್ನು ಶಿವರಾತ್ರಿ ಬಂತಿನ್ನ ನಮ್ಮ ಮನ್ಯಾಗ ನಾ ಇದ್ದೆ ಅಂದ್ರೆ ನಮ್ಮ ಅಪ್ಪ ನಮ್ಮ ಈ ದೇವ್ರ ಪೂಜೆ ಮಾಡಕ್ಕೆ ಹಚ್ತಾರ. ಈ ದೇವ್ರ ಪೂಜೆದು ಸುದ್ದೇ ಬೇಡ ನನಗೆ, ನಮ್ಮ ಅಕ್ಕನ ಮನೆಗೆ ಹೋಗ್ಬಿಡು ನಮ್ಮಂತ. ಮನ್ಯಾಗ ಹುಡುಗರು ಎದಕ್ಕೆ ಜಗಳ ತೆಗಿತಾವ ಅಂದ್ರೆ ಪೂಜೆ ಮಾಡಂದ್ರೆ ಜಗಳ ತೆಗಿತಾವ. ನಮಗೆ ಆಗೋದಿಲ್ಲ ಅಂತ ಹೇಳ್ತಾವ. ಯಾಕಂದ್ರೆ ಇಟ್ಟಾಕೊಂಡ ದೇವ್ರು ಇಟ್ಟಿರ್ತಾರ, ಅವ್ನ ಊಟಕ್ಕೆ ತೊಳೆದು ಅವ್ರ ಊಟಕ್ಕೆ ತಿಕ್ಕಿ ತೊಳೆದ್ರೊಳಗ ಮಧ್ಯಾಹ್ನದ ಗಂಟೆ ಹೊಡಿತೀವಿ. ಇಟ್ಟಾಕೊಂಡ ಇಟ್ಟು ಬಿಟ್ಟಿರ್ತಾರ. ಅದಕ್ಕೆ ಅವ್ರು ಏನು ಹೇಳ್ತಾರ ಅಂತಂದ್ರೆ ಬಹಳ ಅದ್ಭುತವಾದ ಮಾತು. ಬೀದಿಯ ಕಲ್ಲು ದೈವ, ಮರ ದೈವ, ಬೀದಿಯ ಕಲ್ಲು ದೈವ, ಬಿಲ್ಲ ನಾರಿ ದೈವ, ದೈವ 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 ಕಾಲಿಡಲಿಂಬಿಲ್ಲ ಅಂತ ನೋಡ್ರಿ. ಬೀದಿ ಕಲ್ಲುನು ದೈವ, ಬಿಲ್ಲ ನಾರಿನೂ ದೈವ, ಮತ್ತ ಮನೆಯಾಗಿನ ಒಳಕಲ್ಲು ದೈವ. ಎಲ್ಲದಕ್ಕೂ ಪಟ್ಟ ಬಡದದ್ದ ಯಪ್ಪ ಅದಕ್ಕೆ ಬಡಿಬೇಡ ಮರಯ್ಯ, ನೀ ಬಡ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ ದೊಡ್ಡವ್ರು. ನೀ ಬಡ್ಕೊಂಡ್ರೆ ಸಾಕು, ಅದ್ರ ಮೇಲೆ ಗೌರವ ಇರಲಿ. ಆದ್ರೆ ಹೊಳ್ಳಮಳ ಅದನ್ನ ಪೂಜೆ ಮಾಡ್ಕೊತ ಕೂತ್ರೆ ಬರೋದಿಲ್ಲ, ಬಾರಿಸೋದಿಲ್ಲ. ಬಾರಿಗೆ ತಲೆ ಒಳಗೆ ಒಂದಿಟ್ಟು ಪ್ರಜ್ಞೆ ಐತಿಲ್ಲ, ಜೀವ ಐತಿಲ್ಲ, ಚೈತನ್ಯ ಐತಿಲ್ಲ ಅಂತ ಕೇಳ್ತಾರೆ ಶರಣರು. ವಿಚಾರ ಮಾಡಂತ ಹೇಳ್ತಾರ ಅವ್ರು. ನಿನ್ನೊಳಗೆ ತಲೆ ಐತಿಲ್ಲ, ವಿಚಾರ ಮಾಡು. ನಿನ್ನ ಅದನ್ನ ವಿರೋಧ ಮಾಡಂಗಿಲ್ಲ, ನಾನು ಅದನ್ನ ಗೌರವಿಸು. ಆದ್ರೆ ನೀ ತಿಳ್ಕೊಂಡಂಗಿಲ್ಲ, ದೈವತ್ವ ಅನ್ನೋದು ನಿನ್ನ ಒಳಗೈತಿ, ಅದನ್ನು ಪೂಜಿಸು. ನಿನ್ನ ಅರಿವಿನೊಳಗೈತಿ. ತನ್ನ ತಾನು ತಿಳಿದ ಮೇಲೆ ತಾನೇ ದೇವ ನೋಡ. ಮಣ್ಣ ಬಿಟ್ಟು ಬಡಿಕಿಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಅವು ಅಳಕತ್ತವಂತ, ಅಯ್ಯೋ ಶಿವನೇ ಇನ್ನೇನು ಮಾಡೋದು ಮರಯ್ಯ, ಇನ್ನು ವರ್ಷ ಎಲ್ಲಿ ಜಾತ್ರೆ ಮಾಡೋದಪ್ಪ ಅಂತ. ಕೆಲವರಾಗ 20-30 ವರ್ಷಕ್ಕೆ ಮಾಡ್ತಾರೆ ನೋಡ್ರಿ ಜಾತ್ರೆ. ಇದು ಹಣೆ ಬರಕ್ಕೆ ಮಾಡೋದು ಅಂತ. ಎದಕ್ಕಂದ್ರೆ ವರ್ಷ ಮಾಡೋಕ್ಕಾಗೋದಿಲ್ಲ ಅಂತೇಳಿ 20-30 ವರ್ಷಕ್ಕೆ ಮಾಡ್ತಾರೆ. ಹಾಗಾದ್ರೆ ಕಟ್ಗಿ ದೇವ್ರ ಬೇಡ ಮರ, ಇದ್ರ ಸುದ್ದೇ ಬೇಡ. ತಗೊಳ ನೀವೊಂದು 2 ತೊಲಿತಾ, ನಾವೊಂದು 2 ತೊಲಿ, ಎಲ್ಲರೂ ಕೂಡಿಸ್ಬಿಟ್ಟು ಬಂಗಾರದ ದೇವ್ರು ಮಾಡಿಬಿಡೋದು. ಚಿಂತೆ ಬಿಟ್ಟು ಹೋಗತಿ. ಬಾಣಕ್ಕೆ ಹಾಕೋದು ಬೇಡ, ಸುಣ್ಣಕ್ಕೆ ಹಾಕೋದು ಬೇಡ. ಆತಪ್ಪ ಬಂಗಾರದ್ದು ಮಾಡಿದ್ರು. ಎಲ್ಲಾರು ಕೂಡಿ ಬಂಗಾರದ ಮೂರ್ತಿ ಮಾಡಿ, ಇನ್ನೇನು ಮೆರವಣಿಗೆ ಮಾಡಿ, ಇನ್ನೇನು ಪ್ರತಿಷ್ಠಾಪನೆ ಮಾಡಿದ್ರು. ಅವು ಹಾಕತ್ಬಿಟ್ಟು ಯಾವ ಸೋನಾಕ್ಕೆ ದೇಕ್ ಕೇಲ ಚೋರಾಚೆ ಬೈ ಆಲ. ಯಪ್ಪ ಹಂಗ ಹೋಗ್ಬೇಡ್ರು, ಯಾರನ್ನಾರ ಕಾಯಕ್ಕೆ ಇಟ್ಟು ಹೋಗ್ರು, ನಮ್ಮನ್ನ ಕಳ್ರು ಬಂದು ತೊಗೊಂಡು ಹೋಗ್ತಾವು. ಎಷ್ಟು ಮಜಾ ಐತಿ. ಹಂಗ ಹೋಗ್ಬೇಡ್ರು ಮರಾಯ, ಯಾರನ್ನಾರ ಸೆಕ್ಯೂರಿಟಿ ಗಾರ್ಡ್ ಕಾಯಕಿಡ್ರಿ. ಇಲ್ಲ ಹೆದರ್ಬೇಡ್ರಿ, CC ಕ್ಯಾಮ್ರಾ, ಅಯ್ಯೋ CC ಕ್ಯಾಮ್ರಾ ಹೊಡೆದು ಒಯ್ತಾರೋ ಯಪ್ಪ ನಮ್ಮನ್ನ ಕಾಯಕ್ಕೆ ಇಡ್ರಿ ಅಂದ್ವಂತವ್. ಸೌದತ್ತಿ ಎಲ್ಲ ಅವನ ಮೂಬಟ್ಟು ಕಳವಾ, ಸೌದತ್ತಿ ಎಲ್ಲ ಅವನ ಕಿವ್ಯಾಗಿನ ಓಲಿ ಹೋತ್, ನಮ್ಮೂರು ದುರ್ಗ ಅವನ ಚೈನ್ ಹೋತ್, ನಮ್ಮೂರು ಕೆಂಪ ಅವನ ಕೊಳ್ಳಾಗಿನ ಬಂಗಾರ ಹೋತ್. ತೊಗೊಂಡವ್ರು ಅಲ್ಲೇ ಇರ್ತಾರ, ಏನೂ ಆಗೋದಿಲ್ಲ. ತಿರುಪತಿ ತಿಮ್ಮಪ್ಪಗೆ ಬಂಗಾರ ಕೊಟ್ಟರು, ಕಳು ಮಾಡಿ ಇಟ್ಕೊಂಡವ್ರು ಕೋಟಿಗಟ್ಟಲೆ ಟನ್ಗಟ್ಟಲೆ ಬಂಗಾರ ಗಳಿಸಿದ್ರು. ಕೊಟ್ಟು ಬಂದದಿವೆಲ್ಲ ಗಪ್ಪ ಹಾಕುವಂತ ಬಂದು ನೋಡ್ರಿ. ಏನ್ರಿ ಮಾನ್ಯ ಒಬ್ಬನು ತಿರುಪತಿ ತಿಮ್ಮಪ್ಪನ ಗುಡಿ ಪೂಜೆಯಿಂದ ರೇಡ್ ಮಾಡಿದ್ರೆ ಅವನ ಮನೆಯಾಗ 80 ಕೋಟಿ ರೂಪಾಯಿ ಸಿಕ್ತಂತ. ಸರ್ ನಾ ಹೇಳೋದಿಲ್ಲ, ಇದು 80 ಕೋಟಿ ರೂಪಾಯಿ ಸಿಕ್ತಂತ. ಬಂಗಾರ ಎಷ್ಟು ಸಿಕ್ತು? 50 ಕಿಲೋ ಬಂಗಾರ ಸಿಕ್ತಂತ. ಇವನು ಕಬ್ಬಣಿಗೆ ಬಣಂತ ಮಾಡಿದ್ನ ಏನೋ ಮರ ಬಂಗಾರ 50 ಕಿಲೋ ಬಂಗಾರ. ಒಂದು ದೇವರ ಸ್ಥಾನದ ಒಬ್ಬ ಅರ್ಚಕ ಅವನು ಮನೆಯೊಳಗೆ 80 ಕೋಟಿ ಗಟ್ಟಲೆ ಹಣ ಸಿಗ್ತತಿ, 50 kg ಗಟ್ಟಲೆ ಚಿನ್ನ ಸಿಗ್ತತಿ ಅಂದ್ರೆ ಮತ್ತೆ ಕೊಟ್ಟದ್ದೆಲ್ಲ ಎಲ್ಲಿ ಹೋತು? ಏನು ಬಡವರಿಗೆ ಬಂತ, ಅಂಧರಿಗೆ ಬಂತ, ಅನಾಥರಿಗೆ ಬಂತ, ದೀನರಿಗೆ ಬಂತ, ದುರ್ಬಲರಿಗೆ ಬಂತ? ಯಾರಿಗೆ ಅವಶ್ಯ ಐತಿ ಬಂಗಾರ? ಎಷ್ಟೋ ಮಂದಿ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡ್ಬೇಕಾದ್ರೆ ಬಂಗಾರ ಅಂತ ಪಡ್ಕೊಂತಾವ್. ಅಂಥವ್ರಿಗೆ ಬಂಗಾರ ಕೊಟ್ಟಿದ್ರೆ ಬಂಗಾರ ಭೂಮಿ ಮೇಲೆ ಇದ್ದದ್ದು ಸಾರ್ಥಕಕ್ಕಿತ್ತು. ತಿಮ್ಮಪ್ಪನ ಜನ್ಮ ಸಾರ್ಥಕಕ್ಕಿತ್ತು. ಬರೀ ಅವರ ಇಟ್ಕೊಂಡಂತ. ಅದಕ್ಕೆ ಓಡಿ ಹೋದಂತಕ್ಕೆ ಲಕ್ಷ್ಮೀ ನೀನು ಸುದ್ದೆ ಬೇಡ, ಎಲ್ಲ ನೀನೇ ಇಟ್ಕೊಂತಿ ಅಂತೇಳಿ. ನನಗೆ ಇಡೋದು ಬಿಟ್ಟು ಬರೀ ನೀನೇ ಇಟ್ಕೊಂತಿದ್ದೀನಿ, ನೀನು ಸುದ್ದೆ ಬೇಡ ಅಂತೇಳಿ ಬರೀ ಚಂಚಿಲ್ಲ ಅಂತಕ್ಕೆ. ಲಕ್ಷ್ಮಿ ಇರೋದೇ ಇಲ್ಲ ಅಂತ ನೋಡ್ರಿ, ಅವನಂತಕ್ಕೆ ಇರೋದಿಲ್ಲ ಅಂತಕ್ಕೆ. ಅವ ಮಕ್ಕಳು ಕುಂದ್ರಿಸ್ಕೊಂತಾರ, ಟಣಕ್ನ ಜಿಗದ್ ಹೋಗ್ಕಾಣಂತ. ಮತ್ತೆ ಎಲ್ಲ ನೀನೇ ಇಟ್ಕೊಂತಿದ್ದೆ, ನಾ ಏನು ಕುಂದ್ರಿ, ನಾ ಹೋಗೇ ಬಿಡ್ತೀನಿ ಅಂತೇಳಿ ಹೋಗೇ ಬಿಡ್ತಾಳಂತೆ. ಎಲ್ಲಿ ಲಕ್ಷ್ಮಿ, ಎಲ್ಲಿ ಸರಸ್ವತಿ? ಮನಸ್ಸ ಲಕ್ಷ್ಮಿ, ನಮ್ಮ ಜ್ಞಾನನ ಸರಸ್ವತಿ ಒಳಗೈತಿ. ಮನಸ್ಸೇ ಲಕ್ಷ್ಮಿ, ಜ್ಞಾನವೇ ಸರಸ್ವತಿ. ಒಳಗಾದಾರ ಲಕ್ಷ್ಮೀ ಸರಸ್ವತಿ. ಸುಳ್ಳು ಹೊರಗೆ ತೋರಿಸಿದ್ವಿ ನಾವು, ಹೊರಗೆ ತೋರಿಸಿದ್ವಿ. ಏನು? 2 ಕೈಗೆ 2 ಜೋಡಿಸಿ ರೊಕ್ಕ ಬೀಳುವಂಗೆ ಮಾಡಿದ್ವಿ. ಹೆಂಗೆ ಬೀಳುವಂಗೆ ಮಾಡಿಬಿಟ್ವಿ. ಇತ್ತಾಗೂ ಬೀಳಾಕತ್ತು, ಫೋಟೋ ತಂದು ಹಾಕಿದ್ವಿ. ಇನ್ನೊಬ್ಬ ಹಾದ ನಮಗೆ 2 ಕೈಯಾಗ ಸಾಲೋದಲ್ಪ, ಇನ್ನು 2 ಕೈಯಾಗಿ ಬೀಳುವಂಗೆ ಮಾಡಿ
ನೀ ಹ್ಯಾಂಗೆ ರೊಕ್ಕ ಕೊಡ್ತಿ ಹಂಗೆ ರೊಕ್ಕ ಬಿಡುವಂಗೆ ಮಾಡ್ತೀನಿ ನಾವು ಪ್ರಿಂಟಿಂಗ್ ಪ್ರೆಸ್ ನೀವು. ಇವು ಮತ್ತೆ ಜಾಸ್ತಿ ರೊಕ್ಕ ಕೊಟ್ಟ ಮತ್ತೆ 2 ಕೈ ಸೇರಿಸಿದ 4 ಕೈಯಾಗ ರೊಕ್ಕ ಬಿಡುವಂಗ ಅದು. ಮತ್ತೊಬ್ಬ ನೋಡಿದ 4 ಕೈಯಾಗ ರೊಕ್ಕ ಬಿಡು ಫೋಟೋ ಹಾಕಿ ನೀನು ಮತ್ತೆ ವಾದ ಒಬ್ಬವಾಗ 4 ಕೈಯಾಗ ಬಿಡುವಂಗೆ ಮಾಡಿ ಅಲ್ಲ, ನನಗೆ 2 ಕೈ ಜಾಸ್ತಿ ಸೇರಿಸಿ 6 ಕೈಯಾಗ ಬಿಡುವಂಗೆ ಮಾಡಿ. ಅದು 80 ಆಗೈತಿ, ಇದು 150 ಆಕೈತಿ ನೋಡಂದ, ತಗೋನಿ ಮೊದಲು ಬಿಡುವಂಗೆ ಮಾಡಂದ. ಮತ್ತವ್ ಜಾಸ್ತಿ ರೊಕ್ಕ ತಗೊಂಡು ಮತ್ತೆ 6 ಕೈಗೆ ಬಿಡುವಂಗೆ ಮಾಡಿದ. ಕೈಯಾಗ ಬಿದ್ದು ರೊಕ್ಕ ಕರೆ ಆದ್ರೆ ಕರೆ ಅಂದ್ರೆ ಮನ್ಯಾಗ ಬಿದ್ದು ಮತ್ತೆ ಬಿದ್ದಿದ್ರೆ ದೇಶದ ಸಾಲ ಹಾಕಿರಕ್ಕೆ ಹೋಗಿತ್ತು. ರೊಕ್ಕ ಬಿದ್ದಿದ್ರೆ ದೇಶದ ಸಾಲ ಹಾಕಿರಕ್ಕೆ ಹೋಗಿತ್ತು ಸ್ವಾಮಿ. ಇಲ್ಲ, ಕೈಯಾಗ ರೊಕ್ಕ ಬಿದ್ದಿದ್ರೆ ದೇಶದ ಸಾಲ ಹಾಕಿ ಹೋಗಿತ್ತು. ಅದಕ್ಕೆ ಲಕ್ಷ್ಮಿ ಅಂದ್ರೆ ನೀವು ತಿಳ್ಕೊಂಡಂಗ ಅದು ಕಂಬದಾಗ ಅದು ಮೂರ್ತಿಯಾಗಿಲ್ಲ. ಲಕ್ಷ್ಮಿ ಅಂದ್ರೆ ನಮ್ಮ ಮನಸ್ಸು. ಯಾವ ಕಾಯಕ ಮಾಡುವಾಗ ಮನಸ್ಸು ಕೊಟ್ಟು ಮಾಡ್ರಿ, ಅಲ್ಲಿ ನಿಮಗೆ ದುಡಿಮೆ ಪ್ರಾಪರ್ಟಿ ಆಕತಿ. ಅದಕ್ಕೆ ಚಿತ್ತ ಕೊಟ್ಟು ಕಾಯಕ ಮಾಡ್ರಿ ಅನ್ನೋದಕ್ಕೆ ಲಕ್ಷ್ಮಿ ಅಂದ್ರು. ಇದನ್ನ ಭಾಳ ಮಂದಿ ಸ್ವಾಮಿಗಳು ಟಿಂಗಲ್ ಮಾಡಿ ಏನೇನೋ ಮಾಡಿ ಲಕ್ಷ್ಮೀ ಪೂಜೆ ಬೇಡ ಅಂತಾರೆ. ಮಾರಾಯ ನಾವ್ಯಾಕೆ ಬೇಡ ಅನ್ನಕ್ಕೆ ಹೋಗೋ ಮರ ಹಾಳಾಗಿ ಹೋಗುತ್ತೆ, ಏನಾರು ಮಾಡ್ಕೊಂಡು ಸುಡಗ ನಾವು ಬೇಡ ಅನ್ನೋದಿಲ್ಲ. ತಪ್ಪೈತಿ ಅಂತ ನಾವು ಹೇಳೋದಿಲ್ಲ, ದೊಡ್ಡವ್ರು ಹೇಳ್ತಾರೆ. ಹಿಂಗೆ ಮಾಡ್ರಿಪ್ಪ ನೋಡ್ಬೇಕು. ಒಂದು ಚರಗಿ ತಗೊಂಡು ಚರಗಿ ಮ್ಯಾಗ ಒಂದು ತುಂಬಿದ ಕಾಯಿ ಇಟ್ಟು ಮೂಗಿನಾಗಿನ ಮೂಗು ಬಟ್ಟ ತಗದು ಅದಕ್ಕೊಂದು ಜಂಪರ್ ಪೀಸು ಸುತ್ತಿ ಲಕ್ಷ್ಮೀ ಬಾರವ್ವ, ಲಕ್ಷ್ಮೀ ಬಾರವ್ವ, ಬಾರೋ ತಾಯಿ ಬಾ ಬಾ, ಸಂತೋಷ ಐತಿ ಬಾ. ನಮ್ಮ ಮನೆ ಹಂಚಿಂದ ಐತಿ, ಸ್ಲ್ಯಾಬಿಂದ ಮಾಡವ. ನಮ್ಮ ಮನೆ ಹಂಚಿಂದ ಐತಿ, ಒಟ್ಟು ಸ್ಲ್ಯಾಬಿಂದ ಮಾಡವ ಮಾಡಿ. ನಮ್ಮ ಮಕ್ಕಳು ಲಗ್ನ ಬಂದತಿವ, ಎಲ್ಲ ಕೂಡಿ ಒಂದು 10 ಲಕ್ಷ ಖರ್ಚಾಕತಿ. 2 ಕೈಯಾಗಿಂದ 4 ಕೈಯಾಗಿಂದ ಸುರಿಸಿ ಬಿಡುವ. ಎಲ್ಲಿ ಸುರಿಸು? 4 ಕೈಯಾಗಿಂದ ಸುರಿಸಿ ಬಿಡುವ. ಬ್ಯಾಂಕಿನಾಗ ಜಗ್ ಸಾಲ ಐತಿವ, ಅದ್ರ ಬಡ್ಡಿ ಕಟ್ಟೆ ಸಾಯಕತ್ತೀವಿ. 4 ಮಂದಿ ಕುಂದ್ರದಂತ ಪರಿಸ್ಥಿತಿ ಐತಿ. ಅವು ನೋಟು ನೀನ ಒಟ್ಟು ಹರಿದು ಬಿಡುವ. ಹರಿದು ಬಿಡ್ಲಿ ಬ್ಯಾಂಕಿನ ರೊಕ್ಕನ, ಹರಿದು ಬಿಡ್ಲಿ ಎಲ್ಲ ಸಾಲನ ದೇಶದ್ದು. ಎಲ್ಲರೂ ಲಕ್ಷ್ಮೀ ಪೂಜೆ ಮಾಡ್ಕೊಂತಾರ ಕೂತು ಬಿಡೋನು, ಯಾರು ದುಡಿದ ಬೇಡ. ಲಕ್ಷ್ಮೀ ಪೂಜೆ ಮಾಡ್ಕೊಂತ ಕೂತು ಬಿಡೋದು. ಸತ್ಯ ಶುದ್ಧ ಕಾಯಕವ ಮಾಡುವಲ್ಲಿ ಲಕ್ಷ್ಮಿ ತಾನಾಗಿಪ್ಪಳು. ಆ ತಾಯಿ ಲಕ್ಷ್ಮಿ ಅಂದ್ರೆ ಅದು ಅಲ್ಲೆಲ್ಲ ನಿನ್ನ ಅಂತರಂಗದ ಮನಸ್ಸ. ಸತ್ಯ ಶುದ್ಧ ಕಾಯಕ ಮಾಡನಿ, ಮಾಡೋ ಕೆಲಸ ಮನಸ್ಸು ಕೊಟ್ಟು ಮಾಡಿದ್ರೆ ಬಡವನು ಶ್ರೀಮಂತಕ್ಕನಂತ. ಬೇಕಾದಂತ ಶ್ರೀಮಂತ ಮಾಡೋ ಕೆಲಸದಾಗ ಅಸಡ್ಡೆ ಮಾಡಿದ್ರೆ ಅವ ಭಿಕಾರಿಯಾಗಿ ಹೋಗ್ಬಿಡ್ತಾನಂತ. ಜಗತ್ತಿನ ದೊಡ್ಡ ದೊಡ್ಡ ಉದ್ಯಮಿಗಳೆಲ್ಲ ಬಾಯಾಗ ಬಂಗಾರ ಚರ್ಚೆ ಇಟ್ಕೊಂಡು ಹುಟ್ಟಿದವ್ರಲ್ಲ ಅವರು. ಮೊದಲು ಬಡವರ ಇದ್ದವರು, ಮಾಡೋ ಕಾಯಕದೊಳಗೆ ಮನಸ್ಸು ಕೊಟ್ಟು ಮಾಡಿದ್ರು. ಇಲ್ಲೇ ನಿಮ್ಮಲ್ಲಿ ಸಂಕೇಶ್ವರದ ವಿಜಯ್ ಅವರು 1 ಲಾರಿ ಇತ್ತು, ಮನಸ್ಸು ಕೊಟ್ಟು ದುಡಿದ್ರು. ಹಗಲೋ ರಾತ್ರಿ ಕಷ್ಟಪಟ್ಟು 1000 ಲಾರಿ ಅದು. ಅವ್ರೇನು ಅದನ್ನ ಮಾಡಿ ಶ್ರೀಮಂತರ ಇಲ್ಲ. ಪ್ರಯತ್ನ ಐತಿ ಸ್ವಾಮಿ. ಲಕ್ಷ್ಮಿ ಪ್ರಯತ್ನಶೀಲರಿಗೆ ಒಲಿತಾಳ, ಗಾಳಗಂಟಿ ಬಾರಿಸೋರಿಗೆ ಒಲಿದಿಲ್ಲ. ಅದಕ್ಕೆ ನೋಡ್ರಿ, ಅದು ದೇವ್ರ ಪೂಜೆ ಮಾಡಂದ್ರೇನು? ಪೂಜೆ ಮಾಡಿ ಏನ್ ಪೂಜೆ ಮಾಡೋದು? ಪೂಜೆ ಮಾಡೋದಂದ್ರೇನು? ಮನಸ್ಸಿನಾಗ ಆಸೆ ಇಟ್ಕೊಳ್ಳಾರ್ದಂಗೆ ಮಾಡ ಅಂತ ಹೇಳ್ತಾರ. ಪೂಜೆ ಮಾಡಂದ್ರೇನು? ಹಿಂಗ ಉದುರ್ ಕಟ್ಟಿ ಬೆಳಗ್ತೀರಿ ನೀವು. 1 ಆಕತಿ 2 ಆಕತಿ. ಉದುರ್ ಕಟ್ಟಿ ಬೆಳಗಿದ್ರೆ ಎಷ್ಟು ಆಕತಿ? ಅಂಕಿ ಸ್ವಾನ್ಯ ಆಕತಿ. ಹಿಂಗೆ ಇಟ್ಕೊಂಡು ಹಿಂಗ ದೇವ್ರು ಸ್ವಾನ್ಯದನವ, ನಿರಾಕಾರದನವ. ದೇವರು ಸ್ವಾನ್ಯದನವ, ಅವನಿಗೆ 1 ಇಲ್ಲ 2 ಇಲ್ಲ, ಸ್ವಾನ್ಯದನವ. ನಿರಾಕಾರ ದೇವರನ್ನು ಪೂಜಿಸಬೇಕಾದ್ರೆ ಮನಸ್ಸಿನಾಗ ಆಸೆ ಇಟ್ಕೋಬೇಡ. ಇಟ್ಕೊಂಡು ಗಂಟಿ ಇಲ್ಲ ಕೊಡೋದಿಲ್ಲ ನೋಡ್ರಿ. ಗಂಟಿ ಇಲ್ಲ ಹೆಂಗ್ ಬಾಯ್ತದ? ಕೊಡೋದಿಲ್ಲ ಅಂತಿರ್ತದ ಗಂಟಿ. ನೀ ಪೂಜೆ ಮಾಡುವಾಗ ಹೇಳ್ತದ, ನೀ ಏನು ಮಾಡಿದ್ರು ಅವ ಸ್ವಾನ್ಯದನವ. ನೀ ಏನಾರ ಒಂದು ಚೆಕ್ ಇಟ್ಕೊಂಡು ಮಾಡಕ್ ಹೋದಿ ಕೊಡೋದಿಲ್ಲ ಗಂಟು ಹೇಳ್ತದ. ಕೊಡೋದಿಲ್ಲ ಬಿಡ ಮರ, ಯಾಕೆ ಕೇಳಕ್ ಹೋಗ್ಯವನ ಅಂತೇಳಿ ಸುಳ್ಳ ಬಾರಿಸೆ ಬಾರಿಸಿ ಕಿವಿ ಮರಗುಟ್ಟು ಹೋದ ಹೊರತು ಹೊರ ಎಂದು ಸಿಗಲಿಲ್ಲ ಇವಕ್ಕೆ ನೋಡಿ. ಅಂದ್ರೆ ನಾವು ಏನು ಹೇಳಬೇಕಾಗಿತ್ತಿಲ್ಲ ಅಂದ್ರೆ, ಸತ್ಯದ ಮನೆಯಲ್ಲಿ ಶಿವನಿರುಪ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರುಪ್ಪನೆ. ಎಂತ ಅದ್ಭುತ ಮಾತು. ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ ಅಸತ್ಯದ ಮನೆಯಲ್ಲಿ ಶಿವನಿರ್ಪನೆ. ಅಖಂಡೇಶ್ವರನೆಂಬ ಲಿಂಗವ ಹಿಡಿದು ಸತ್ಯವ ಸಾಧಿಸಬೇಕು ಕಾಣಿರಣ್ಣ. ಜೇವರಿಗೆ ಷಣ್ಮುಖ ಸ್ವಾಮಿ ಬರೀತಾರೆ, ಸತ್ಯದ ಮನೆಯಲ್ಲಿ ಶಿವನಿರ್ಪನಲ್ಲದೆ. ಎಲ್ಲಿ ಸತ್ಯ ಇದೆ ಅಲ್ಲಿ ಶಿವನಿರ್ತಾನೆ. ಪರಮ ಪೂಜ್ಯ ನಿಡಸೋಸಿ ಜಗದ್ಗುರು ಮಹಾಸನ್ನಿಧಿಯವರು ವೇದಿಕೆಗೆ ದಯಮಾಡಿಸ್ತಾ ಇದ್ದಾರೆ. ಆ ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಯಾರು ನಮಸ್ಕಾರ ಮಾಡಿಬಿಡಲಿ, ಕೈ ಮುಗಿರಿ. ಪೂಜ್ಯರು ವೇದಿಕೆಗೆ ದಯಮಾಡಿಸ್ತಾರೆ. ನಂತರದಲ್ಲಿ ಪೂಜ್ಯ ಗುರುಗಳವರು ಆಶೀರ್ವಚನವನ್ನು ದಯಪಾಲಿಸ್ತಾರೆ. ಪೂಜ್ಯರ ದರ್ಶನ, ಆಶೀರ್ವಾದವನ್ನು ನಾವೆಲ್ಲ ನಂತರದಲ್ಲಿ ಇನ್ನೊಂದು ಅರ್ಧ ಗಂಟೆ ಬಿಟ್ಟು ನಾವೆಲ್ಲ ನೋಡೋಣ. ಅದಕ್ಕೋಸ್ಕರವಾಗಿ ತಾವೆಲ್ಲ ಸಮಾಧಾನದಿಂದ ಕುಳಿತುಕೊಳ್ಳಿ ಅಂತ ಹೇಳ್ತಾ, ಪೂಜ್ಯ ಮಹಾಸನ್ನಿಧಿಯವರನ್ನು ನಾವು ಉಣಕಲ್ಲದ ಎಲ್ಲ ಸದ್ಭಕ್ತರ ಪರವಾಗಿ ಅವರನ್ನು ಜೋರಾದ ಚಪ್ಪಾಳೆಗಳೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ಳೋಣ.
ಹಾ ಏನಿಗಿದ್ದೆ ನಾನೀಗ? ಹಾ ಉದುರು ಕಟ್ಟಿ ಹೆಂಗೆ ಬೆಳಗ್ತೀವಿ? ಸೊನ್ನಿ 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 ಸೊನ್ನಿ. ಉದುರು ಕಟ್ಟಿ ಬೆಳಗೋದು ಸೊನ್ನಿ ಅಂದ್ರ ಸರ್ವಶೂನ್ಯ ನಿರಾಲಂಬನಾದಂಥ ಪರಮಾತ್ಮ ಶೂನ್ಯನಾಗಿದನವ. ಅವನನ್ನು ಪೂಜಿಸಲಿಕ್ಕೆ ಬೇಕಾಗಿರುವುದು ಕಾಮಿಕ ಫಲವಲ್ಲ, ನಿಷ್ಕಾಮಿಕ ಫಲ ಬೇಕು. ಅದಕ್ಕೆ ಮನಸ್ಸಿನಿಂದ ನಿರ್ಮಲವಾದ ಸುಚಿತ್ತ, ಸುಬುದ್ಧಿ, ಸುಜ್ಞಾನ, ಸದ್ಭಾವ ಅನ್ನುವಂಥ ಹಸ್ತಗಳಿಂದ ನೀನು ಪೂಜಿಸು. ಅಲ್ಲಿ ನಿಷ್ಕಾಮ ಫಲ ಇತ್ತು ಅಂದ್ರೆ ನೀನು ಬೇಡಿದಕ್ಕಿಂತಲೂ ಹೆಚ್ಚಿನ ಸಿಗ್ತೈತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಸತ್ಯದ ಮನೆಯಲ್ಲಿ ಶಿವ ನಿರೂಪಣಲ್ಲದೆ ಅಸತ್ಯದ ಮನೆಯಲ್ಲಿ ಶಿವ ನಿರೂಪಣೆ. ನೋಡಿ ಇಲ್ಲಿಲ್ಲ, ನೋಡಿ ಇಲ್ಲಿಲ್ಲ. ಅದಕ್ಕಾಗಿ ಅವ್ರು ಹೇಳ್ತಾರೆ ಅವ್ರು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಇವತ್ತು ಹೊರಗಿನ ಬಾಹ್ಯ ಪ್ರಪಂಚದಲ್ಲಿ ಕಾಣುವಂತಹ ಈ ಸಮಸ್ತ ವಿಶ್ವ ಏನೈತಲ್ಲ, ಈ ವಿಶ್ವ ಏನೂ ಇಲ್ಲದ ಮುನ್ನ ತಾನೊಂದೇ ಇತ್ತು. ಓಂಕಾರ ಪ್ರಥಮದಲ್ಲಿ ಸರ್ವಶೂನ್ಯ ನಿರಾಲಂಬನಾದ ಪರಾತ್ಪರವಾದ ವಸ್ತು ಒಂದಿತ್ತು. ಒಂದೇ ಇದ್ದು ಬೇಸರಾಗಿ ತನ್ನನ್ನು ತಾನು ಪೂಜಿಸಿಕೊಳ್ಳಬೇಕೆನ್ನುವಂಥ ಇಚ್ಛೆಯಾಗಿ ಆ ಲಿಂಗದೊಳಗಿನ ಶಕ್ತಿ ಅಂಗದೊಳಗಿನ ಶಕ್ತಿ ಚಿಚ್ಚಕ್ತಿಯಾಗಿ, ಆದಿಶಕ್ತಿಯಾಗಿ, ಪರಾಶಕ್ತಿಯಾಗಿ ಸಮಸ್ತ ಬ್ರಹ್ಮಾಂಡಗಳೊಳಗೆ ತುಂಬಿ ತುಳುಕ್ತೈತಿ. ಆ ಬ್ರಹ್ಮಾಂಡದಲ್ಲಿ ತುಂಬಿ ತುಳುಕಾಡುವಂತಹ ಆ ಸಮಸ್ತ ಶಕ್ತಿ ನಿನ್ನ ಪಿಂಡಾಂಡದೊಳಗೂ ಐತಿ. ನಿನ್ನ ಪಿಂಡದಾಗ ಏನೈತಿ? ಬ್ರಹ್ಮಾಂಡದಾಗೂ ಐತಿ. ಬ್ರಹ್ಮಾಂಡದಾಗಿದ್ದದ್ದು ಪಿಂಡಾಂಡದಾಗ ಐತಿ. ಅಣುಗಳಿಗೆ ಅಣುವಾಗಿ, ಮಹತ್ತಿಂಗೆ ಮಹತ್ತಾಗಿ, ಸಕಲ ರೋಮಗಳಲ್ಲಿ ಇರುವ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಅರಿಯದೆ ಕೆಟ್ಟರು ಈ ನರರು ಅಂತ ಹೇಳ್ತಾನೆ ಸ್ವರ್ಣಲಿಂಗಿ ಸಿದ್ದರಾಮನು. ಎಲ್ಲದರೊಳಗೂ ಅದಾನಂತಮ್ಮ. ಆದ್ರೆ ನೋಡಿದ್ರೆ ಅವ ಸಿಗಂಗಿಲ್ಲ ಅಂತ. ಕಂಗಳಿಗೆ ಕಂಡಿ ಹೇರೆಂದು ಮರೆಯಾಗ್ಯಾನಂತೆ, ಕಿವಿಗಳಿಗೆ ಕೇಳೇರೆಂದು ಮರೆಯಾಗ್ಯಾನಂತ, ಕೈಗಳಿಗೆ ಮುಟ್ಟಿ ಹೇರೆಂದು ಮರೆಯಾಗ್ಯಾನಂತ. ಎಲ್ಲಿ ಅಡ್ಕೊಂಡು ಬಿಟ್ಟಾವ ಅಂದ್ರೆ ಕೊನೆಗೆ ಎಲ್ಲಿ ಹುಡುಕೋದಿಲ್ಲ ಬಾ, ಇವ್ರು ಹೊರಗೆ ಹುಡುಕ್ತಾರ. ಒಬ್ಬ ಪಂಡಿತ ಒಂದು ದೊಡ್ಡ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ. ಎಲ್ಲಿ? ದೊಡ್ಡ ಸ್ಪರ್ಧೆಯಲ್ಲಿ ಭಾಗವಹಿಸಿದಂತ. ಭಾಗವಹಿಸಿ ಬಹುಮಾನವನ್ನು ಗೆದ್ದು ಅವ ತನ್ನ ದೇಶಕ್ಕೆ ಹೋಗಬೇಕಾದ್ರೆ ಆ ಕೊಟ್ಟಿರ್ತಕ್ಕಂಥ ಬಹುಮಾನದ ಗಂಟನ್ನು ಕಟ್ಟಿಕೊಂಡು ತನ್ನ ಸರಂಜಾಮುಗಳನ್ನು ಜೋಳಿಗೆ ಒಳಗೆ ಇಟ್ಟುಕೊಂಡು ಹೊಂಟಾಗ ಒಬ್ಬ ಕಾಳು ಪತ್ತೆ ಹಚ್ಚಿದಂತ. ಇವ್ರ ಹಂತೇಗ ಬಂಗಾರ ಗಂಟೈತಿ, ಇವ್ರ ಗೆಳತನ ಮಾಡಿ ಇವ್ರ ಬಂಗಾರದ ನಾಣ್ಯಗಳನ್ನು ಕಳು ಮಾಡಿಬಿಟ್ರ ಚಲೋ ಆಕತಿ ಅಂತೇಳಿ ಇವ್ರ ಗೆಳತನ ಬೆಳೆಸಿದಂತ. ಓ ಪಂಡಿತರೇ ಶರಣು. ಎಲ್ಲಿಯವರು ನೀವು? ನಾವು ಆ ಕಡೆ ಪಡವಣ ನಾಡಿನವರು, ಪಡವಣದ ದೇಶದವರು. ಈ ಕಡೆ ಯಾಕೆ ಬಂದಿದ್ರಿ? ಇಲ್ಲಿ ರಾಜ ಸ್ಪರ್ಧೆ ಇಟ್ಟಿದ್ದ, ಭಾಗವಹಿಸಕ್ ಬಂದಿದ್ದೆ. ಗೆದ್ರೇನು? ಗೆದ್ವಿ, ಧನ್ಯವಾದಗಳು. ಈ ಕಡೆ ಎಲ್ಲಿ ಹೊಂಟ್ರಿ? ಪಡವಣ ನಾಡಿ ಹೊಂಟಿವಿ. ನಾವು ಅಲ್ಲಿ ಅವರು ಅಂತೀವಿ. ಸುಳ್ಳ ಅಲ್ಲಿ ಅವಲ್ಲ ನೀವು. ಎಲ್ಲೇ ಅವ ಯಾ ನಾಡಿನೇ ಅವದ, ನಾನು ಅಲ್ಲಿ ಅವನ. ಗೆಳತನ ಮಾಡಿದ, ಅವ್ರು ಕೂಡ ಹೊಂಟ ಮುಂದ ಗೊತ್ತಿತ್ತವನಿಗೆ ಪಂಡಿತನಿಗೆ. ಅಲ್ಲ, ಒಂದು ದೇಶ ಬಿಟ್ಟು ಇನ್ನೊಂದು ಭಾಗಕ್ಕೆ ಬಂದು ಅವನು ಬಹುಮಾನ ತಗೋತಾನಂದ್ರೆ ಶಾಣೆ ಇದ್ದವನ ಮತ್ತೆ ಬರ್ತಾನಲ್ಲೇ. ದಾಟ್ರಿದ್ದವ್ರು ಎಂದ್ರೆ ಬರಕ್ಕೆ ಸಾಧ್ಯ ಐತನು? ಇವರಿಬ್ಬರಿಗೂ ಗೆಳತನ ಬೆಳೀತು. ಊರ್ ಕಂಡಲ್ಲಿ ವಸ್ತಿ ಮಾಡೋರು, ದೇವಸ್ಥಾನಗಳ ಕಂಡಲ್ಲಿ ಧರ್ಮಚಿತ್ರದಲ್ಲಿ ಊಟ ಮಾಡೋರು ನಡ್ಕೊಂತ ಹೋಗ್ಬೇಕಲ್ಲ. ಅವಾಗಿನ ಕಾರ್ ಇಲ್ಲ, ಬಸ್ ಇಲ್ಲ. ಹೋದ್ರೆ ಕುದುರೆ ಮೇಲೆ ಹೋಗ್ಬೇಕು, ಇಲ್ಲ ನಡ್ಕೊಂತ ಹೋಗ್ಬೇಕು, ಇಲ್ಲ ಚಕಡಿ ಮೇಲೆ ಹೋಗ್ಬೇಕು, ಬಂಡಿ ಮೇಲೆ ಹೋಗ್ಬೇಕು. ಆಗಿನ ಕಾಲದಾಗ ಪಂಡಿತರು ಊಟ ಮಾಡಿ ಬಂದು ಅಡ್ಡಾಡಕ್ ಹೋಗೋರು. ಇವ್ರು ಕರೆಯವ್ರು, ಅವ್ರು ಬಾರಯ್ಯ ತಿರುಗಾಡಿ ಬರೋಣ ಅಂತಂದ್ರೆ, ಇಲ್ರಿ ನೀವು ಹೋಗ್ರಿ, ನನಗೆ ಅಭ್ಯಾಸ ಇಲ್ಲ. ಪಂಡಿತರು ಅಡ್ಡಾಡಕ್ ಹೋದಾಗ ಇವ ಪಂಡಿತರ ಗಂಟು ಗದಬಡಸಾವ. ಅವ್ರ ಗಂಟು ಇಲ್ಲೇ ಐತೆ ಅಂತೇಳಿ ಏನು ಮಾಡಿದ್ರು ರೊಕ್ಕ ಸಿಗಲಿಲ್ಲ, ಗಂಟು ಸಿಗಲಿಲ್ಲ. ಹಿಂಗ 4 ದಿನ ಹೋತು. ಇನ್ನು 2 ದಿನ ವಸ್ತಿ ಮುಗಿದ್ರ ಮುಂದೆ ಅವ್ರ ನಾಡು ಬರ್ತೈತಿ. ನನ್ನ ದೇಶರ ಅಲ್ಲಿದು, ಸುಳ್ಳ ನನ್ನದು. ಇವ್ರ ದೇಶಕ್ಕೆ ನಾ ಬೆನ್ನತ್ತಿ ಬಂದೀನಿ. ಪಂಡಿತನ ಗಂಟು ಸಿಗೋಲ್ವು, ರೊಕ್ಕನೂ ಸಿಗೋಲ್ವು, ನಾಣ್ಯನೂ ಸಿಗೋಲ್ವು. ಪಂಡಿತ್ ಹೆಂಗ್ ಇಡ್ತಿದ್ದಾನ? ಬಹುಶಃ ಯಾವುದೋ ವಿದ್ಯೆ ಕಲ್ತಾನಿವ, ಕಣ್ಕಟ್ಟು ಮಾಡೋ ವಿದ್ಯೆ ಕಲ್ತಾನಿವ. ಇನ್ನೊಂದು ವಸ್ತಿ ಬಂತು. ಇನ್ನೊಂದು ವಸ್ತಿ ಮುಗಿದ ಮೇಲೆ ಇವತ್ತೇನಾರ ಮಾಡಿ ಅವ್ರ ಗಂಟು ಬಡಿಯಬೇಕನ ಅಂತೇಳಿ ಎಲ್ಲ ಹುಡುಕಾಡಿದ, ಎಲ್ಲ ಗದಬಡಿಸಿ ಎಲ್ಲಿ ಸಿಗಲಿಲ್ಲ. ಹಾಸಿಗೆ ಬುಡಕ್ ನೋಡಿದ, ತೆಲುಗುಂಬಿನಾಗ ನೋಡಿದ, ಜೋಳಿಗ್ಯಾಗ ನೋಡಿದ, ಎಲ್ಲಿ ಸಿಗಲಿಲ್ಲ. ಇಲ್ಲಿಟ್ಟನು ಪಂಡಿತ ಚಿಂತೆ ಮಾಡ್ಕೊಂತ ಮಕ್ಕೊಂಡ. ಪಂಡಿತ ಬಂದು ತಾನು ಪಾಡಿತ ಮಕ್ಕೊಂಡ. ನಸಿಕಿನ ಜಾವ ಆಯ್ತು. ಇವಂಗ ಲೇಟ್ ಆಗಿ ನಿಂತಿತ್ತು. ಪಂಡಿತಿಗೆ ಇನ್ನು 4 ಪರ್ಲಾಂಗ ನನ್ನ ಊರು ಬಂತು ಅಂತೇಳಿ ಅವ ಸ್ನಾನವನ್ನು ಮುಗಿಸಿ, ತನ್ನ ಕಾರ್ಯಗಳನ್ನು ಮುಗಿಸಿ ಬಂದು ಇವನು ದೇವಸ್ಥಾನ. ಹೇಳಯ್ಯ, ನನ್ನ ಊರು ಸಮೀಪಿದೆ, ನಾನು ಹೋಗಬೇಕು ಹೇಳಯ್ಯ ಅಂತಾನೆ. ನಿಮ್ಮೂರು ಸಮೀಪ ಇದ್ರೆ ನನ್ನ ಯಾಕೆ ಕೆಮಿಸ್ತೀರಿ, ನೀವು ಹೋರಲ್ಲ ಅಂತೀವ ಅಂತಾನೆ. ಏನೂ ಇಲ್ಲ, ಒಂದಿಷ್ಟು ನೀನು ಗೋಣ ಮ್ಯಾಲೆತ್ತು, ನಿನ್ನ ದಿಂಬಿನ ಬುಡಕ್ಕೆ ನನ್ನ ಗಂಟಿಟ್ಟಿನಿ ಅಂತ ಹೇಳ್ತಾವ್ರು ಪಂಡಿತರು. ಹೇಳ್ತಾರೆ, ನಿನ್ನ ದಿಂಬಿನ ಬುಡಕ್ಕೆ ನನ್ನ ಗಂಟಿಟ್ಟಿನಿ. ಅವಾಗ ಅವ ಹಿಂಗೆ ಗೋಣಿ ಎತ್ತಿದ, ಅಲ್ಲಿ ಇಟ್ಟಿದ್ರ ಅದ್ರ ಗಂಟು, ನಾಣ್ಯದ ಗಂಟ. ನೀ ಯಾವಾಗ ನನಗೆ ಗೆಳತನ ಮಾಡಿದ್ರೆ ನೀವು ಕಳ್ಳ ಅನ್ನೋದು ಪಕ್ಕ ನನಗೆ ಗೊತ್ತೈತಿ.
ಅದಕ್ಕೆ ನಾನು ನಿನಗೆ ಹೆಂಗೆ ನಿನಗೆ ತಿರಸ್ಕಾರನೂ ಮಾಡಿಲ್ಲ. ಯಾಕೆ ನಾವು ಒಬ್ಬನ ಅದೀನಿ, ನೀ ಏನಾರು ಮಾಡಿ ಹಿಡಿದ್ರೆ 4 ಮಂದಿ ಕರ್ಕೊಂಡು ಅದಕ್ಕೆ ನೀನು ಉಪಾಯದಿಂದ ಇಲ್ಲಿ ಮಟ್ಟ ಕರ್ಕೊಂಡು ಬಂದೀನಿ. ಇಟ್ಟು ದಿವಸ ನೀನು ಬರೀ ನನ್ನ ಗಂಟು ಹುಡುಕಾಡಿದಿ, ನನ್ನ ಗಂಟು ಕೈಯಾಡಿಸೋ ಬಚ್ಚಿ ನೀನು ತೆಲುಗುಮಿನ ಬುಡಕ ಇತ್ತು, ಅದನ್ನ ಕೈಯಾಡಿಸಿದ್ರೆ ನಿನಗೆ ಎಂದೋ ಸಿಗ್ತಿತ್ತು ಅಂತೇಳಿ ಪಂಡಿತ್ ಹೋಗಿಬಿಟ್ಟ. ಕೊನೆಗೆ ಅವ ಅಂದಂತ ನನ್ನ ಬುಡಕ ಇಟ್ಕೊಂಡ್ಯ, ಅದ್ರ ಮ್ಯಾಗ ತಲೆ ಇಟ್ಟೆ. ಒಂದು ದಿನನೂ ಕೂಡ ನಾನು ಅವನ ಗಂಟು ಹುಡುಕಾಡೋ ಬದ್ಲಿ ನನ್ನ ಬುಡಕಿನ ಗಂಟು ನಾ ಹುಡುಕಿ ಬಿಟ್ಟಿದ್ರೆ ನನ್ನೊಳಗ ಇತ್ತು ಸಂಪತ್ತು, ವ್ಯರ್ಥ ಕಳ್ಕೊಂಡೆಲ್ಲ ಅಂತೇಳಿ ದುಃಖ ಮಾಡಿದಂತ. ಹಂಗೆ ಇಲ್ಲಿ ಜೀವಾತ್ಮ ನನ್ನ ಅಂತರಂಗದೊಳಗನ ಐತಿ, ಅದು ಪರಾತ್ಪರವಾದ ವಸ್ತು, ಪರಬ್ರಹ್ಮ. ಇದನ್ನು ಒಳಗೆ ಕಾಣಲಾರ್ದ ನಾನು ಹೊರಗೆ ಬಳಲಿ ಸತ್ಯನಲ್ಲ. ಸುತ್ತಿ ಸುಳಿದು ಬಂದಡಿಲ್ಲ, ಲಕ್ಷ ಗಂಗೆ ಮಿಂದಡಿಲ್ಲ, ಮೇರುಗಿರಿಯ ಮಂದರಗಿರಿಯ ಮೆಟ್ಟಿ ಕೂಗಿದಡಿಲ್ಲ. ಅತ್ತಲಿತ್ತ ಹರಿವ ಮನವ, ನಿಚ್ಚ ನಿಚ್ಚ ನೆನೆವ ಮನವ, ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ ಪಚ್ಚ ಬರೆಯ ಬೆಳಗು ನೋಡ ಮಹೇಶ್ವರ ಲಿಂಗ. ನಿನ್ನೊಳಗಾಯ್ತು ಮರಯ. ಅತ್ತಲಿತ್ತ ಹರಿತಕ್ಕಂಥ ಮನಸ್ಸನ್ನ ಚಿತ್ತಗೊಟ್ಟು ನಿಲ್ಲಿಸಿದೆ ಅಂದ್ರೆ ಎಲ್ಲಿ ನಿನ್ನ ಚಿತ್ತ ಲಯ ಆಕತಿ, ಎಲ್ಲಿ ನಿನ್ನ ಮನ ಲಯ ಆಕತಿ, ಎಲ್ಲಿ ನಿನ್ನ ಬುದ್ಧಿ ಸುಬುದ್ಧಿ ಆಕತಿ, ಎಲ್ಲಿ ನಿನ್ನ ಮನಸ್ಸು ಸುಮನ ಆಕತಿ, ಅಲ್ಲಿಪ್ಪನು ನೋಡ ಶಂಭು ಪರಮೇಶ್ವರನು ಅಂತ ಹೇಳ್ತಾರೆ. ಅಲ್ಲಿ ಅದಾನಪ್ಪ ಅವ, ಅವನು ಎಲ್ಲಿ ಹುಡುಕಾಡಬೇಡವ, ಅದಾನವ. ಅದಕ್ಕೆ ಸೊನ್ನಲಿಗೆ ಸಿದ್ದರಾಮರು ಹೇಳ್ತಾರೆ, ಅಯ್ಯ ನಿಮ್ಮ ನನ್ನ ಕಂಗಳಲ್ಲಿ ನೋಡಿದಡೆ ನೀವೆನ್ನ ಅಂಗೈ ಒಳಗೆ ಕಾಣುತ್ತಿದ್ದೀರಯ್ಯ. ನಿನ್ನ ಕಣ್ಣಾಗ ನೋಡಕತ್ರ ಅಂಗೈ ಆಗಿದ್ದೀವಿ ನೋಡಿ, ಅಂಗೈಯಾಗಿ ನೋಡಕತ್ರ ಮತ್ತೆ ನೀ ನಮ್ಮ ಕಂಗಳೊಳಗೆ ಕಾಣ್ತೀವಿ. ಎರಡೂ ಕಡೆ ನೋಡಕತ್ರ ಒಳಗೆ ಭ್ರೂ ಮಧ್ಯದೊಳಗೆ ಕಾಣ್ತೀವಿ, ಭ್ರೂ ಮಧ್ಯದಲ್ಲಿ ನೋಡಕತ್ರ ಸಹಸ್ರದಳದ ಕಮಲದೊಳಗೆ ಕಾಣ್ತಿದ್ದಿ. ಕಪಿಲ ಸಿದ್ಧ ಮಲ್ಲಯ್ಯ ನಿನ್ನ ಹಿಡಿಯಲು ಎನ್ನಳವಲ್ಲ, ನೀ ಒಲಿಯುವುದೇ ಸುಖವಯ್ಯ ಅಂತ ಹೇಳ್ತಾನವ. ನಿನ್ನ ಹಿಡ್ಕೊಳಕ್ಕೆ ಬಂದ್ರೆ ಎಲ್ಲರೂ ನೀ ಯಾರಿಗೂ ಸಿಗಲಿಲ್ಲ, ನೀನು ಯಾರಿಗೆ ಸಿಗ್ತೀಯಪ್ಪ ಅಂತಂದ್ರೆ ಹೃದಯ ಮನ ಶುದ್ಧ ಹೃದಯ ಕಮಲದ ಚಿದಾನಂದ ಪರತತ್ವದ ಸುಖದೊಳಗೆ ಪೂಜಿಸುವ ಸದ್ಭಕ್ತನ ಅಂಗೈ ಒಳಗ ಭಾವದೊಳಗೆ ನೀ ನಿತ್ಯವಾಗಿ ಪೂಜೆಗೊಳ್ತೀಯಪ್ಪ ಅಂತ ಹೇಳಿ ಅಲ್ಲಿ ನೀ ಅದಿ ಅಂತ ತಿಳ್ಕೊಂಡು ಹೇಳ್ತಾರೆ. ಎಲ್ಲದನಂತವ ಒಳಗಂತವ. ದೇವರು ಮನುಷ್ಯ ಎಲ್ಲ ಕಡೆ ಹುಡುಕಾಡ್ತಾನ, ಹುಡುಕಾಡ್ಲಿ ಅಂತೇಳಿ ಅವನು ಒಳಗ ಅಡ್ಕೊಂಡು ಕೂತ್ಬಿಟ್ನಂತ. ಹಂಗ ತನ್ನೊಳಗೆ ಗುರುಲಿಂಗ ಜಂಗಮ, ತನ್ನೊಳಗೆ ಪಾದೋದಕ ಪ್ರಸಾದ, ತನ್ನೊಳಗೆ ಇರುತ್ತಿ ಇರಲು ಎಲ್ಲವನ್ನರಿದು ಏನು ಫಲವಯ್ಯ ತನ್ನ ತಾನರಿಯದ ನಕ್ಕ. ತನ್ನಲ್ಲಿ ಅರಿವು ಸ್ವಯವಾಗಿರಲು ಅನ್ಯರನ್ನು ಕೇಳಲುಂಟೆ. ಅಕ್ಕಮಾದೇವರು ಹೇಳ್ತಾರೆ ಇದನ್ನ, ತನ್ನೊಳಗೆ ಅರಿವೈತಿ, ಆ ಅರಿವೇ ಮುಂದೆ ಗುರು ಆಕತಿ, ಆ ಗುರುವೇ ಮುಂದೆ ಲಿಂಗವಕ್ಕತಿ, ಆ ಲಿಂಗವೇ ಜಂಗಮವಕ್ಕತಿ, ಅದುವೇ ಮೋಕ್ಷಕ್ಕೆ ಸಾಧನ ಆಕತಿ ಅಂತ ಹೇಳ್ತಾರೆ. ಹಿಂಗ ನೀನು ಸಾಧನೆ ಮಾಡ್ಬೇಕಪ್ಪ ಸಿದ್ದೇಶ್ವರ, ಹಿಂಗೆ ಸಾಧನೆ ಮಾಡಬೇಕು ಅಂಥೇಳಿ ಒಳಬಳ್ಳಾರಿ ತಾತನವರು, ಉರುಕೊಂಡದ ಪೂಜ್ಯರು, ನಾರದಗಟ್ಟಿ ಶಿವಯೋಗಿಗಳು 3 ಕೂಡ್ಯಾರ ಅವನಿಗೆ ದೀಕ್ಷಾ ಮಾಡಕ್ಕೆ. ಯಾರಿಗೆ? ಸಿದ್ದಪ್ಪಜರಿಗೆ ಅನುಗ್ರಹ ಮಾಡಕ್ಕೆ 3 ಕೂಡ್ಯಾರ ಅವನಿಗೆ ಹಿಂಗೆ ಮಾಡಕ್ಕೆ. ಅದಕ್ಕೆ ಈ ಲಿಂಗ ಅಂದ್ರೆ ಇದು ಹೊರಗಿಂದ ಅಲ್ಲ, ಪಶ್ಚಿಮ ಚಕ್ರದೊಳಿರ್ಪ ಆವಾಚ್ಯ ಬ್ರಹ್ಮವನು ನಿಶ್ಚಯಿಸಿ ಕರಕಿತ್ತ ನಿಶ್ಚಯಿಷ್ಟ ಗುರುವೆ ಕೃಪೆಯಾಗು ಅಂತ ಹೇಳ್ತಾರೆ ಮೈಲಾರ ಬಸವಲಿಂಗ ಶರಣರು. ಪಶ್ಚಿಮ ಚಕ್ರದೊಳಗೆ ಐತಿ, ಅದು ಕಾಣದಂಗ ಐತಿ. ಕಾಣುವಂಗ ಗುರು ಮಸ್ತಕದೊಳಗ ತನ್ನ ಹಸ್ತವನಿಟ್ಟು ನಿಜ ವಸ್ತುವ ತೆಗೆದು ಹಸ್ತಪೀಠದೊಳಿತ್ತ ಸ್ವಸ್ಥ ಶ್ರೀ ಗುರುವೇ ಕೃಪೆಯಾಗು ಅಂತ ಹೇಳ್ತಾರೆ. ಈ ಲಿಂಗ ಇದು ಬ್ರಹ್ಮಾಂಡದೊಳಗೂ ಐತಿ, ನಿನ್ನ ಪಿಂಡಾಂಡದೊಳಗೂ ಐತಿ. ನಿನ್ನ ಉದ್ಧಾರ ಮಾಡಕ ಅಂಗೈಗೆ ಕರಸ್ಥಲಕ್ಕೆ ಬಂದತೆಪ್ಪ. ಇದನ್ನ ಪೂಜಿಸು, ಇದನ್ನ ಧ್ಯಾನಿಸು, ಇದನ್ನ ಮಾಡು, ಇದನ್ನ ಮಾಡ್ಕೊಂತ ಹೋಗು. ಏನು ಮಾಡಿದ್ರು ಫಲ ಇಲ್ಲ, ಇದನ್ನ ಮಾಡಿದ್ರೆ ಶಾಶ್ವತವಾದ ಫಲ ಐತಿ. ಲಿಂಗವನರಿದಡೆ ಏನನರಿದಡೆಯೂ ಫಲವಿಲ್ಲ, ಲಿಂಗವನರಿದ ಬಳಿಕ ಮತ್ತೇನು ನರಿದಡೆಯೂ ಫಲವಿಲ್ಲ. ಸರ್ವಕಾರಣ ಲಿಂಗವಾಗಿ ಲಿಂಗವನೇ ಅರಿದರಿದು ಆ ಲಿಂಗ ಸಂಗವನೆ ಮಾಡುವೆ, ಆ ಸಂಘ ಸುಖದಲ್ಲಿ ಓಲಾಡುವೆ ಗುಹೇಶ್ವರ. ನೋಡಿ ಎಷ್ಟು ಚಂದ ಹೇಳ್ತಾರೆ. ಮಣಿಗೆ ನೆನೆಸಿ ಕಾಲವ ಕಳೆಯಬೇಡ, ಕಣಿಯ ಪೂಜಿಸಿ ಕಾಲವ ಕಳೆಯಬೇಡ, ಕ್ಷಣವಾದಡೆಯೂ ಆಗಲಿ ನಿಜದ ನೆನಹೇ ಸಾಕು. ನೀ ಕ್ಷಣನರ ಮಾಡು, ಇದನ್ನ ಮಾಡು, ಕ್ಷಣದೊಳಗೆ ಅರ್ಧ ಕ್ಷಣನಾದರೂ ಮಾಡು, ಇದನ್ನ ಮಾಡು. ಬೆಂಕಿಯೊಳಗುಳ್ಳ ಗುಣ ಬಿಸಿ ನೀರಿನಲ್ಲುಂಟೆ ಗುಹೇಶ್ವರ ಅಂತ ಹೇಳ್ತಾರಪ್ಪ. ಅದಕ್ಕೆ ನೀ ಇದನ್ನ ಏನು ಮಾಡು ಅಂದ್ರ ಈ ಲಿಂಗವನು ಭಕ್ತಿ ವ್ರತ ಶೀಲ ನಿಯಮಗಳಿಂದ ಓಲೈಸು, ನಿನಗೆ ಮೇಲಾದ ಪದಬಹುದೆಂದು ಪಾಲಿಸಿದ ಗುರುವೇ ಕೃಪೆಯಾಗು. ದೊಡ್ಡವರು ಹೇಳ್ಯಾರಪ್ಪ, ಇದನ್ನು ಪೂಜಿಸಿದ್ರೆ ಮೇಲಾದ ಪದ ಐತಂತ, ಬೇರಿಗೆ ನೀರು ಹಾಕಿದ್ರೆ ಮರ ಚಿಗಿತೈತಂತಪ್ಪ. ಈ ಲಿಂಗ ಒಂದು ಪೂಜಿಸಿಬಿಟ್ರೆ ಜಗತ್ತಿನ ಎಲ್ಲಾ ದೇವರು ಇದ್ರಾಗ ಬರ್ತಾವಂತಪ್ಪ, ಅವೆಲ್ಲ ಸಮಾಧಾನಕ್ಕವಂತಪ್ಪ. ಅದಕ್ಕೆ ಗಣಮಠದಾರರು ಒಂದು ಮಾತು ಹೇಳ್ತಾರೆ, ಏಳಿ ಮನುಜರಿರ ಏಳಿ ಶಿವಲಿಂಗ ಪೂಜೆ ಮಾಡಪ್ಪ ಸಮಯವಾಯಿತು ಹೇಳಿ. ನೋಡಿ ಗಣಮಠ ಶಿವಗಳು ಹೇಳ್ತಾರೆ. ಗಣಮಠದಾರರು ಅಂದ್ರೆ ಬಹಳ, ಅವರು ಆಂಧ್ರದಿಂದ ಬಂದವರೇ. ಇವರು ಹೆಂಗೆ ಸಿದ್ದಪ್ಪ ಆಂಧ್ರದವರು, ಗಣಮಠದಾರರು ಆಂಧ್ರದವರೇ. ಅವರು ಕೂಡ ಹೈದರಾಬಾದ್ ತೆಲಂಗಾಣದ ಭಾಗದವರು. ನೋಡ್ರಿ, ಅವರಿಗೆ ಕನ್ನಡನ ಬರ್ತಿದ್ದಿಲ್ಲ. ಕರ್ನಾಟಕಕ್ಕೆ ಬಂದು ಯಲಗೋಡದ ಹಿರೇಮಠದ ಪಟ್ಟದೇವರಲ್ಲಿ ಕನ್ನಡ ಕಲಿತು ಕನ್ನಡದಲ್ಲಿ ವಚನಗಳನ್ನು ತಿಳ್ಕೊಂಡು ವಚನಗಳನ್ನು ತಲೆ ಮೇಲೆ ಇಟ್ಟುಕೊಂಡು ಎಷ್ಟು ದೊಡ್ಡ ಕೆಲಸ ಮಾಡಿದ್ರು ಗಣಮಠದಾರರು ಅಂದ್ರೆ, ಕನ್ನಡ ನಾಡಿನಲ್ಲಿ ತತ್ವಗಳನ್ನು ಪ್ರಚಾರ ಮಾಡಿದ್ರು. ಕೃಷಿ ಜ್ಞಾನ ಪ್ರದೀಪಿಕೆ ಬರೆದವರು ಗಣಮಠದಾರರು. ಒಕ್ಕಲತನ ಮಾಡೋದು ಹೆಂಗ, ಒಕ್ಕಲತನದಲ್ಲಿ ಏನೇನು ಮುಂಗಾರಿ ಹೆಂಗೆ ಮಾಡಬೇಕು, ಹಿಂಗಾರಿ ಹೆಂಗೆ ಮಾಡಬೇಕು, ಹೊಲಕ್ಕೆ ಬದುಕು ಹೆಂಗೆ ಹಾಕಬೇಕು, ಬಾವಿ ಯಾವ ದಿಕ್ಕಿನಾಗ ತೆಗಿಬೇಕು, ತೋಟಪಟ್ಟಿ ಹೆಂಗೆ ಮಾಡಬೇಕು, ಒಣಬೇಸಾಯ ಹೆಂಗೆ ಮಾಡಬೇಕು, ಇದನ್ನೆಲ್ಲ ಜಗತ್ತಿನೊಳಗೆ ಒಂದು ಅಧಿಕೃತ ಟೆಕ್ಸ್ಟ್ ಬುಕ್ ಅಂತ ಬರೆದವರು ಹೇಳಿದ್ರು. ಅವ್ರು ಗಣಮಠದಪ್ಪನವ್ರು ಎಲ್ಲರೂ ಬರೀ ನೆತ್ತಿಗೆ ಜ್ಞಾನ ಕೊಟ್ಟಾರೋ, ಹೊಟ್ಟಿಗೆ ಯಾರು ಕೊಟ್ಟಿಲ್ಲ. ಹೊಟ್ಟೆ ತಾಣಗಿದ್ರೆ ನೆತ್ತಿ ತಾಣಗಿರ್ತೈತಿ. ಅದಕ್ಕೆ ಅಂತ ನೋಡು, ಮೊದಲು ಪಿಟ್ಟೋಬ ಆಮೇಲೆ ವಿಟ್ಟೋಬ ಅಂತ.
ಮೊದಲು ಹೊಟ್ಟೆ ತಣ್ಣಗಿರಿಸೋನು ಜಗ್ಗ ಭೂಮಿ ಅದಾವ, ಜನಗಳಿಗೆ ಒಕ್ಕಲುತನದ ರೀತಿ ಗೊತ್ತಿಲ್ಲ, ಅದಕ್ಕೆ ಸರಿಯಾದ ಒಂದು ಗ್ರಂಥ ಬರಿಬೇಕಂತೇಳಿ ಮೊಟ್ಟ ಮೊದಲು ಒಕ್ಕಲುತನಕ್ಕಾಗಿಯೇ ಒಂದು ಅಧಿಕೃತ ಗ್ರಂಥ ಬರೆದವರು ಪೂಜ್ಯರಾದ ಗಣಮಠದ ಶಿವಯೋಗಿಗಳು. ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ಬರೆದ್ರು. ಅದರಲ್ಲಿ ಸಮಸ್ತ ಎಲ್ಲಾ ಜ್ಞಾನನೂ ಐತಿ. ಕರ್ನಾಟಕದ ಅಗ್ರಿ ಕಾಲೇಜಿಗೆ ಅದು ಟೆಕ್ಸ್ಟ್ ಬುಕ್ ಕೂಡ ಆಗೈತಿ. ಅದು ಅದ್ಭುತ ನಾಲೆಜ್ ಅಂದ್ರೆ ಅದ್ಭುತ ನಾಲೆಜ್, ಬಹಳ ಅದ್ಭುತ ಜ್ಞಾನ. ಅಂತ ಗಣಮಠದ ಶಿವಯೋಗಿಗಳವರು ಕೂಡ ಒಂದು ಮಾತು ಹೇಳ್ತಾರೆ. ಕನ್ನಡ ಕಲಿತು ಕನ್ನಡದ ವಚನಗಳನ್ನು ಓದಿ ಅವ್ರು ಹೇಳ್ತಾರೆ ಏನಂತ, ಏಳಿ ಮನುಜರಿರ ಏಳಿ, ಶಿವಲಿಂಗ ಪೂಜೆ ಮಾಡಪ್ಪ ಸಮಯವಾಯಿತು ಹೇಳಿ. ಶಿವಲಿಂಗ ಪೂಜೆ ಮಾಡಪವರಿಗೆ ಭವವಿಲ್ಲ, ಬಂಧನವಿಲ್ಲ, ದುರಿತಗಳಿಲ್ಲ, ದೋಷಗಳಿಲ್ಲ, ದುಃಖಗಳಿಲ್ಲ. ಶಿವಲಿಂಗ ಪೂಜೆ ಮಾಡಪವರು ಸದಾವಕಾಲ ಸುಖಿಗಳಾಗಿಪ್ಪರು. ಶಿವಲಿಂಗ ಪೂಜೆ ಮಾಡಪ ಸತಿಯು ಮುಕ್ತಿ ಸತಿಯಾಗುವಳು. ಶಿವಲಿಂಗ ಪೂಜೆ ಮಾಡಪ ಭಕ್ತನು ನಿಜ ಭಕ್ತನಾಗುವನು. ಶಿವಲಿಂಗ ಪೂಜೆಗಿಂತ ಮಿಗಿಲಾದ ಪೂಜೆ ಮರ್ತ್ಯದೊಳಗಿಲ್ಲವೆನ್ನುತ್ತಿದ್ದವು ಶರಣರ ವಚನಗಳು. ಅವರ ಹೇಳ್ತಾರೆ. ಮುಂದೆ ಏನಾಗತ್ತೆ ಅಂತ ಶಿವಲಿಂಗ ಪೂಜೆ ಮಾಡೋದ್ರಿಂದ, ಶಿವಲಿಂಗ ಪೂಜೆ ಮಾಡೋದ್ರಿಂದ ಸ್ವಪಚೋಪಿಯಾದಳು ಕುಲಜನಕ್ಕನಂತ, ಚಾಂಡಾಲನು ಕೂಡ ಶ್ರೇಷ್ಠನಕ್ಕನಂತ. ಶಿವಲಿಂಗ ಪೂಜೆಯ ಮಾಡೋದರಿಂದ ಏನೆಲ್ಲ ಅದ್ಭುತಗಳು ಸಾಧಿಸ್ತಾವ. ಈ ಜಗತ್ತಿನೊಳಗೆ ಯಾಕೆ ದುಃಖ ನಮಗೆ ಬರ್ತಾವ ಅಂದ್ರೆ ಪರಮಾತ್ಮನ ಮರೆತದಕ್ಕೆ ದುಃಖಗಳು ಬರ್ತಾವ. ಹೇಳೋದಿಲ್ಲ ಬಸವಣ್ಣವರು, ಹಿಂದಣ ಜನ್ಮದಲ್ಲಿ ಲಿಂಗವ ಮರೆದನಾಗಿ, ಹಿಂದಣ ಸಿರಿಯಲ್ಲಿ ಜಂಗಮವ ಜರಿದನಾಗಿ, ಹೊದ್ದೆನಿ ಸಂಸಾರವ. ಈ ಸಂಸಾರ ನನಗೆ ತೊಡರ್ಕೊಂತ ಅಂತ ಹೇಳ್ತಾರೆ. ಅದಕ್ಕೆ ಲಿಂಗ ಪೂಜೆ ಯಾವಾಗ ಮಾಡಬೇಕಂದ್ರೆ ಬಹಳ ಅದ್ಭುತವಾದ ಮಾತು, ಹಾಲು ಹಯನುಳ್ಳಲ್ಲಿ ಹಬ್ಬವನ್ನು ಮಾಡಬೇಕು, ಕೈಕಾಲುಗಳ ಆಡುವಲ್ಲಿ ಲಿಂಗವ ಪೂಜಿಸಿ ಗಣಮಠೇಶನ ಕೂಡೆಂದ ಅಂತ ಹೇಳ್ತಾರೆ. ಅವ್ರು ಎಂತ ಅದ್ಭುತ ಮಾತು ನೋಡ್ರಿ. ನೋಡಿ, ಬಹಳ ಮಂದಿ ಕೇಳ್ತಿರ್ತಾರ, ಈ ದೇವರ ಪೂಜೆ, ಈ ಅಧ್ಯಾತ್ಮ, ಈ ಪ್ರವಚನ ಇವೆಲ್ಲ ಯಾವಾಗ ಅಂದ್ರೆ ವಯಸ್ಸು ಆದ್ಮೇಲೆ ಕೇಳ್ಬೇಕಂತ. ಹೌದಾ? ವಯಸ್ಸು ಆದ್ಮೇಲೆ ಒಬ್ರು ಬಂದ್ರು ನಮ್ಮನ್ನು, ನಾವು ಗವಾಯಿಗಳು ಇದ್ವಿ, ರಾಯಚೂರಾಗ ಇದ್ವಿ, ಪ್ರಭುಲಿಂಗ ಲೀಲೆ ಹೇಳಕತ್ತಿದ್ವಿ, ಅದ್ಭುತವಾದ ಕಾರ್ಯಕ್ರಮ. ಅಲ್ಲಿ ಒಬ್ಬ ಮ್ಯಾಗ ಪ್ರೊಫೆಸರ್ ನೋಡ್ರಿ ಎಷ್ಟು ವಿಚಿತ್ರ. ಈ ಲಿಂಗ ಪೂಜೆ, ಈ ದೀಕ್ಷೆ ಇವೆಲ್ಲ ಬರ್ತಾವಲ್ಲ, ನೀವು ಹೇಳಕತ್ತೀರಿ ಸಿದ್ದರಾಮನ ಲಿಂಗ ದೀಕ್ಷಾ ಪ್ರಸಂಗದೊಳಗೆ, ಇವನ್ನೆಲ್ಲ ಯಾವಾಗ ಮಾಡ್ಕೋಬೇಕು ಅಂತ ಪ್ರೊಫೆಸರ್ ಕೇಳಿದ್ರು. ಅವಾಗ ಹೇಳಿದ್ವಿ ನಾವು, ಇಲ್ಲ ಇದಕ್ಕೊಂದು ಸಂದರ್ಭ ಅಂತ ಐತಿ, ನಮ್ಮಲ್ಲಿ ಗರ್ಭಕ್ಕೆ ಲಿಂಗ ದೀಕ್ಷೆ ಅಂತ ಐತಿ, ಧಾರಣೆ ಐತಿ, ಮುಂದಕ್ಕೆ 8 ವರ್ಷಕ್ಕೆ ಲಿಂಗ ದೀಕ್ಷಾ ಅಂತ ಐತಿ. ಅಲ್ರಿ ನಮ್ಮಲ್ಲಿ ವಯಸ್ಸಾದ ಮೇಲಿನ ಈ ಜ್ಞಾನ ಬರೋದಿಲ್ಲ, ನೀವು ಇದನ್ನು ವಯಸ್ಸಿದ್ದಾಗನ ಮಾಡ್ರಿ ಅಂತೀರಲ್ಲ, ಹೆಂಗೆ ಸಾಧ್ಯ ಐತಿದು ಅಂತ ಅವ್ರು ವಾದ ಮಾಡಕತ್ತರು. ಯಾಕೆ ಸಾಧ್ಯ ಇಲ್ಲ? ಮತ್ತು ಲಗ್ನ ಯಾವಾಗ ಮಾಡ್ಬೇಕಂತ ಕೇಳಿದ್ದೆ ನಾನು. ಲಗ್ನ ಯಾವಾಗ ಮಾಡ್ಕೊಂತೀರಿ? ಮುದುಕರಾದ್ಮೇಲೆ ಲಗ್ನ ಮಾಡ್ಕೊಂತೀರಿ. ಲಗ್ನ ಆಗೋದಕ್ಕೆ ವಯಸ್ಸು ಬೇಕು, ಮತ್ತು ವಯಸ್ಸಿನಾಗ ಲಗ್ನ ಮಾಡ್ಕೊಂಡ್ರೆ ಜೀವನ ಹೆಂಗೋ ಹಂಗ ವಯಸ್ಸು ಆದ ಮೇಲೆ ದೀಕ್ಷಾ ತಗೊಂಡ್ರೆ ಉಪಯೋಗ ಇಲ್ಲ ಅಂತ. ದೀಕ್ಷಾನ ಯಾವಾಗ ತಗೋಬೇಕಂದ್ರೆ ಅದನ್ನು ಯವನದಾಗ ತಗೋಬೇಕಂತ, ನನ್ನ ಬಾಲ್ಯದೊಳಗೆ ತಗೋಬೇಕಂತ. ನಾವು ನೆರೆ ಕೆನ್ನೆಗೆ ತೆರೆಗೆಲ್ಲಕ್ಕೆ ಶರೀರ ಗೂಡು ಹೋಗದ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪು ಬಾರದ ಮುನ್ನ, ಮೃತ್ಯು ಬಂದು ನಿನ್ನ ಒಯ್ಯದ ಮುನ್ನ, ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಪೂಜಿಸು ನಮ್ಮ ಕೂಡಲ ಸಂಗಮ ದೇವನ. ಯಾವಾಗ ಮಾಡ್ಕೋಬೇಕು? ಯಾವಾಗ ಮಾಡ್ಕೋಬೇಕಂದ್ರೆ ಕಡ್ಕಲ್ದಾಗ ಒಬ್ಬ ಕೇಳಿದ, ಅವೆಲ್ಲ ಲಿಂಗ ಪೂಜೆ ಅವೆಲ್ಲ ಯಾವಾಗ್ರಿ ಅಂದ್ರೆ ಎಲ್ಲ ಮುಗಿದ ಮೇಲೆ ಅಂತ. ಎಲ್ಲ ಮುಗಿದ ಮೇಲೆ ಏನು ಮಾಡವ ನೀನು? ಎಲ್ಲ ಮುಗಿದ ಮೇಲೆ ಬರವ ಅಂತೀವಿ ದೇವ್ರ ಕಡೆ. ಬಂದು ಏನು ಮಾಡವ? ಒಂದು ಕಣ್ಣು ಹೋಗಿ 9 ಕಣ್ಣು ಕಾಣುವಂಗಾಗಿರ್ತಾವ. ನೀನು ಕೈಯಾಗಿ ಲಿಂಗ ಕೊಟ್ಟು ಏನು ಮಾಡೋಣ? ಅವಾಗ ನೀ ಶಿವ ಶಿವ ಅಂತಿರ್ತೀವಿ, ನಾಲಿಗೆ ಅದು ಟಿವ ಟಿವ ಅಂತಿರ್ತತಿ. ಏನು ಮಾಡ್ಬೇಕು ಅವಾಗ ತಗೊಂಡು? ಬಾಯಾಗ ಹಲ್ಲಿದ್ದಾಗ ಶಿವ ಶಿವ ಅಂದ್ರೆ ಚಲೋ, ಬಾಯಾಗ ಹಲ್ಲು ಬಿದ್ದ ಮೇಲೆ ನೀವು ಶಿವ ಶಿವ ಅನ್ನಕ್ಕೆ ಹೋಗ್ರಿ, ಅದು ಏನಂತತಿ? ಟಿವ ಟಿವ ಅನ್ನಕ್ಕೆ ಬಿದ್ದಿರ್ತತಿ. ಮತ್ತು ನಂಬರ್ ತಪ್ಪು ಹೊಡೆದ್ರೆ ರಿಂಗ್ ಆಕೈತಿನ ಅದು. ಮತ್ತು ಶಿವ ಅಂದ್ರೆ ಹೋಗಿ ಮುಟ್ತತಿ, ಟಿವ ಟಿವ ಅಂದ್ರೆ ಎಲ್ಲಿ ಹೋಗಿ ಮುಟ್ಟಬೇಕದು. ಅದಕ್ಕೆ ಭಾಳ ವಿಚಿತ್ರ ರೀ. ಸಾಯೋ ಕಾಲಕ್ಕೆ ಬಂದು ಲಿಂಗ ಕಟ್ಟ್ರಿ ಅಂತಾರೆ. ಏನು ಮಾಡ್ಬೇಕು ನಾವು? ಹಸಿಯ ಗೋಡ್ಯಾಗ ಹಳ್ಳು ಹೋಗಿದ್ರೆ ಹಿಡ್ಕೊಂತೈತಿಂತ, ಒಣ ಗೋಡಿಗೆ ಹಳ್ಳು ಹೋಗಿದ್ರೆ ಇದ್ದು ಮಣ್ಣು ಕೆಡ್ಕೊಂಡ್ ಬೀಳ್ತೈತಂತ. ಅದಕ್ಕೆ ಧರ್ಮವನ್ನ ಸಾಧಿಸಲಿಕ್ಕೆ, ವಿದ್ಯೆಯನ್ನು ಸಾಧಿಸಲಿಕ್ಕೆ, ಜ್ಞಾನವನ್ನ ಸಾಧಿಸಲಿಕ್ಕೆ ಬಾಲ್ಯಾವಸ್ಥೆ ಯೌವನಾವಸ್ಥೆ ಬಹಳ ಮುಖ್ಯ ಅಂತ. ಅದಕ್ಕೆ ಬಹಳ ಮಂದಿ ಲಿಂಗ ದೀಕ್ಷೆ ವಯಸ್ಸಾದ ಮೇಲೆ ತಗೋಬೇಕಂತಾರ. ಅದು ಶುದ್ಧ ತಪ್ಪು. ಅದನ್ನ ಯಾವಾಗ ತಗೋಬೇಕು ಲಿಂಗ ದೀಕ್ಷೆ ಅಂದ್ರೆ ಅದನ್ನ ಯೌವನಾವಸ್ಥೆ ಒಳಗಿದ್ದಾಗ, 8 ವಯಸ್ಸು ಅಥವಾ 16 ವಯಸ್ಸಿನೊಳಗೆ ತಗೋಬೇಕಂತ ನಮ್ಮ ಧರ್ಮ ಗ್ರಂಥಗಳು ಹೇಳ್ತಾವ. ಆ ಪ್ರಕಾರ ಇಲ್ಲಿ ಸಿದ್ದಪ್ಪಸಿಗೆ ಬೋಧನೆ ಕೊಡಕತ್ತಾರ. ಅವ್ರು 3 ಮಂದಿ ಪುಣ್ಯಾತ್ಮರು ಕೂಡ್ಯಾರ. ದೀಕ್ಷಾ ಮಾಡೋದಂದ್ರೇನು, ಆ ಅಧ್ಯಾಯ ಆ ಚರಿತ್ರೆಯಲ್ಲಿ ಬಂದೈತಂತ ಇದನ್ನೆಲ್ಲ ಹೇಳಬೇಕಾಗ್ತದೆ ನಾವು. ಅವಾಗ ಬಹಳ ಜನಕ್ಕೆ ಏನ್ ತಿಳ್ಕೊಂಡ್ಬಿಡ್ತಾರೆ ಇವ್ರು ಅಂತಂದ್ರೆ, ವಯಸ್ಸು ಆದ ಮೇಲೆ ದೇವ್ರ ಕಡೆ ಬರಕ್ ಹೋಗ್ತಾರ, ಅದು ಸಾಧ್ಯ ಆಗುದಿಲ್ಲ. ಹೇಳಿಲ್ಲೇನು? ಹಾಲಿದ್ದಲ್ಲಿ ಹಬ್ಬವ ಮಾಡಬೇಕನ್ನ, ಗಾಳಿ ಬಿಟ್ಟಾಗ ತೂರಿಕೊಳ್ಳಬೇಕಣ್ಣ ಅಂದ್ಕೊಂಡು. ಹಾಲಿದ್ದಾಗ ಹಬ್ಬ ಮಾಡಬೇಕು. ಹಂಗೆ ಕೈ ಕಾಲು ಗಟ್ಟಿದ್ದಾಗ ನಾವು ಒಲಿಸ್ಕೋಬೇಕಂತ, ಕೈ ಕಾಲು ಗಟ್ಟಿದ್ದಾಗ ಪರಮಾತ್ಮನ ಒಲಿಸ್ಕೋಬೇಕಂತ. ಕೈ ಕಾಲು ಬಿದ್ದು ಆದ್ಮೇಲೆ, ಈಗ ನೀವೆಲ್ಲ ಬಂದು ಕುಂದಿರ್ತೀರಿ, ಕಾಲು ಗಟ್ಟಿಲ್ಲವಂತ ಬರ್ತೀರಿ. ಭಾಳ ಮಂದಿ ಅಂತಾರ, ನಾವು ಹೋಗ್ಬೇಕಂತೀವಿ, ನಡ್ಯಾಕ ನಮಗೆ ಕಾಲ ಇಲ್ಲ. ನೋಡಿ, ಕಾಲು ಆದ್ಮೇಲೆ ಏನು ಮಾಡೋ ನೀವು? ಕಾಲು ಆದ್ಮೇಲೆ ಏನು ಮಾಡೋ? ಕೇಳಾಕತ್ತೀರಿ, ಎಲ್ಲರಿಗೂ ಕಿವಿ ಶಾರ್ಪ್ ಅದಾವು.
ಕಿವಿನ ಕೇಳ್ದಂಗ ಆದ್ಮೇಲೆ ಏನ್ ಮಾಡಾವ್ನಿ ನೋಡ್ರಿ. ಕೈ ಐತಿ ಕರೆ, ಕೈ ನಡಗಕ್ಕತ್ತಂದ್ರೆ ಏನ್ ಮಾಡಾವ್ನಿ? ಅದಕ್ಕ ಹಲ್ಲು ಬೀಳೋಕ್ಕಿಂತ ಮೊದಲ ನೋಡ್ರಿ, ಸೊಂಟ ಬಾಗೋಕ್ಕಿಂತ ಮೊದಲ, ಕಾಲ ಮೇಲೆ ಕೈ ಊರೋಕ್ಕಿಂತ ಮೊದಲ, ಮುಪ್ಪು ಬರೋಕ್ಕಿಂತ ಮೊದಲ, ಇವೆಲ್ಲ ಬರೋಕ್ಕಿಂತ ಮೊದಲ 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 ಪೂಜಿಸು ಕೂಡಲ ಸಂಗಮ ದೇವನ ಮೊದಲ ಮಾಡಿಬಿಡಪ್ಪ ಅಂತ ಹೇಳ್ತಾರ ಅವ್ರು. ಮೊದಲ ಮಾಡಿಬಿಡ. ತಂದೆ ಮಗನಿಗೆ ಹೇಳಿದಂತ ಏನಂತ ನೋಡಪ್ಪ, ನಮ್ಮ ಕಾಲದಾಗೆಲ್ಲ ನಾವ್ ಏನ್ ಮಾಡ್ತಿದ್ವಿ ಅಂದ್ರೆ ಮಳೆಗಾಲ ಬರೋಕ್ಕಿಂತ ಮೊದಲ ಮ್ಯಾಗಿನ ಸ್ವಚ್ಛ ಮಾಡ್ಕೊಂಡು ಗುದ್ದು ಮುಚ್ಚಿ ಬಿಡ್ತಿದ್ವಿ. ಬೇಕಾದಂತ ಮಳೆ ಆದ್ರೂ ಸಹಿತ ಸೋರ್ತಿದ್ದಿಲ್ಲಪ್ಪ. ಅದಕ್ಕೆ ಈಗ ಇನ್ನೂ ಸ್ವಲ್ಪ ದಿವಸ ಮಳೆಗಾಲ ಸಮೀಪ ಐತಿ, ದೌಡ್ ಕುದ್ದು ಮುಚ್ಚಿ ಬಿಡು, ಕೆತ್ತಿ ಬಿಡು ಅಂದ್ರಂತ. ಅದು ನಿಮ್ಮ ಕಾಲ, ಇದು ನಮ್ಮ ಕಾಲ, ಮಾಡೋನಾಳ, ನಾಳೆ ಮಾಡೋನಾಳ, ನಾಳೆ ಮಾಡೋನಾಳ, ನಾಳೆ ಮಾಡೋನಾಳ ಅಂದಂತ. ಅನ್ಕೋಂತ ಮಳೆಗಾಲ ಬಂದೋಗ್ಬಿಡುತ್ತಂತ. ಮಳಿ ಚಲೋ ಆತಂತ, ಮನಿ ಸೋರಾಕತ್ತಂತ ತಂದು ಹೇಳಿದಂತ. ಅವಾಗ ಅವಾಗ ಈಗ ಓಡಾಡಕತ್ತಿದಿ ನೀ. ಅವಾಗ ಒಂದಿಟ್ಟು ಶ್ರಮ ಪಟ್ಟು ಬಿಟ್ಟಿದ್ರೆ ಸೋರ್ತಿದ್ದಿಲ್ಲೋ ಮರಯ, ಇದು ಗಟ್ಟಿರ್ತಿತ್ತು. ಅವಾಗ ಸಮಯ ಹಾಳು ಮಾಡಿದಿ, ವ್ಯರ್ಥ ಕಾಲ ಕಳೆದಿ. ಈಗ ನೋಡಿದ್ರೆ ಒಂದು ಕುತ್ತು ಮುಚ್ಚೋರೊಳಗೆ 20 ಕುತ್ತು ಬೀಳಕತ್ತವ. ಹೋತ್ ಬಿಡಿ, ಇನ್ನೇನಾಗುದಿಲ್ಲ, ಗಾಡಿ ಬೀಳ್ತತಿ, ಮನಿ ಸೋರ್ತತಿ ಅಂದಂತ. ಹಂಗ ಹರೇದ ವಯಸ್ಸಿನೊಳಗನ ಇದು ಹಾದಿ ತಪ್ಪಿಸುವಂತ ಸಮಯ ಬಂದಾಗ ಶಿಶುನಾಳ ಶರೀಫರು ಹೇಳ್ತಾರ ನೋಡು, ಗಾತವಾಯಿತು ಯೌವನವು ಬರಲು, ಹಿಂಗಾಗುತ್ತಿರಲು ಪ್ರೀತಿ ಗೆಳತರು ಮನೆಯೊಳಿರುತ್ತಿರಲು, ಮನಸೋತು ಮೂವರ ಮಾತನೊಳು ಮೈ ಹೊಂದಿಕೆಯ ಮಾಡಿ ಮಮತೇಲಿ ಕೂಡಿ ಎಲ್ಲರಂತವ ನಲ್ಲ ನನ್ನ ಗಂಡ ಬಲ್ಲಿದನು ಪುಂಡ ಎಲ್ಲರಂತವ ನಲ್ಲ ನನ್ನ ಗಂಡ. ನೋಡಿ, ಶಿಷ್ಯ ಹೆಂಡತಿ ಆಗ್ಬೇಕಂತ, ಗುರು ಗಂಡ ಆಗ್ಬೇಕಂತ. ನೋಡಿರೆ ಒಂದು ವಿಚಿತ್ರವ. ಗುರುವೆಂಬ ಗಂಡನು ಶಿಷ್ಯನೆಂಬ ಹೆಂಡತಿಯ ಮೇಲೆ ಹಸ್ತಮಸ್ತಕ ಸಂಯೋಗ ಮಾಡಲು ನೋಡ್ರಿ, ಮನಬಸುರಾಗಿ ಕಂಗಳೆಂಬ ಯೋನಿಯಲ್ಲಿ ಲಿಂಗವೆಂಬ ಮಗನ ಹಡೆದು ಅಂಗೈ ಎಂಬ ತೊಟ್ಟಿಲಲ್ಲಿಟ್ಟು ತೂಗುತ್ತಿದ್ದಾಳೆ. ಅಖಂಡೇಶ್ವರ, ನೀವು ತಾಯಿ ಆದ್ರಿ, ನಾನು ನಿಮಗೆ ಮಗನಾದಿ ಅನ್ನುವಂಥ ಮಾತನ್ನು ಹೇಳಬೇಕಾದ್ರೆ ದೇವಭಕ್ತನ ಸಂಬಂಧ ಎಷ್ಟು ಚಲೋ ಐತಿ. ಅದಕ್ಕೆ ತನುವಿಗೆ ಸಂಸ್ಕಾರ, ಮನಸ್ಸಿಗೆ ಸಂಸ್ಕಾರ, ಆತ್ಮನಿಗೆ ಸಂಸ್ಕಾರ. ಗುರುವಿಗೆ ತನುವನ್ನ, ಲಿಂಗಕ್ಕೆ ಮನವನ್ನ, ಜಂಗಮಕ್ಕೆ ದನವ ಕೊಟ್ಟು ನಿಶ್ಚಿಂತರಾಗಿರಬೇಕಪ್ಪ ಸಿದ್ದೇಶ್ವರ. ಈ ಲಿಂಗವನ್ನು ಎಡಬಿಡದೆ ಪೂಜಿಸು. ಈ ಲಿಂಗ ನಿನ್ನಂಗಕ್ಕೆ ಆಲಿಂಗನವಾಗಲಿಕ್ಕೆ ನೀ ಲಿಂಗ ನಿನ್ನ ಮೈಲಿಂಗವೆಂದೆನ್ನೋಳು ಕೀಲಿಸಿದ ಗುರುವೇ ಕೃಪೆಯಾಗ. ನೋಡಿ, ಎಂಥ ಅದ್ಭುತ ಮಾತು ಬರೀತಾರೆ. ಕರೆಂಟ್ ಮುಟ್ಟಿದ್ರೆ ಶಾಕ್ ಹೊಡಿತಿತ್ತಲ್ಲ, ಮತ್ತು ಮನೆಗೆ ಹೋಗಿ ಮುಟ್ಟಿಗಿಟ್ರಿ ಮುಟ್ಟಿದ್ರೆ ಶಾಕ್ ಹೊಡಿತಿತ್ತಲ್ಲ. ನೋಡ್ರಿ, ಹಿಂಗೆ ಮುಟ್ಟಿದ್ರೆ ಕರೆಂಟ್ ಶಾಕ್ ಹೊಡಿತೈತಿ. ಒಂದು ವಸ್ತುವನ್ನು ಹಿಂಗೆ ಮುಟ್ಟಿದ್ರೆ ಕರೆಂಟ್ ಮುಟ್ಟಿದ್ರೆ ಹೆಂಗೆ ಶಾಕ್ ಹೊಡಿತೈತಿ, ಉಂಗುಷ್ಟದೊಳಗೆ ಹೆಬ್ಬೆರಳಿನೊಳಗೆ ಎಲ್ಲರ ಸರ್ಪ ಹುಳ ಮುಟ್ಟಿದ್ರೆ ಹೆಂಗ ನಿನಗೆ ಮಸ್ತಕದ ಪರ್ಯಂತ ವಿಷ ಇರ್ತೈತಿ, ಹಂಗ ಗುರು ಕೊಟ್ಟ ಲಿಂಗ ನಿನ್ನ ಅಂಗದ ಮೇಲೆ ಬಂತಂದ್ರೆ ನೀನು ಸರ್ವಾಂಗ ಲಿಂಗಮಯನಾಗಿ ಬಿಡ್ತಿ ಅಂತ ಹೇಳ್ತಾರೆ ನೋಡಿ. ಸರ್ವಾಂಗ ಲಿಂಗಮಯನಾಗಿ ಬಿಡ್ತೀವಿ. ನಿನ್ನೊಳಗೆ ದೋಷನೇ ಇಲ್ಲ. ಹೇಳಿಲ್ಲ ನಾನು, ಸಮುದ್ರವ ಸೇರಿದ ನದಿಗಳೆಲ್ಲ ಸಮುದ್ರಕ್ಕವು. ಪದಾರ್ಥವ ಮುಟ್ಟಿದ ಪ್ರಸಾದಗಳೆಲ್ಲ ಪ್ರಸಾದನ ಆಗಿಬಿಡ್ತಾವು. ಜ್ಯೋತಿ ಮುಟ್ಟಿದ ಬತ್ತಿಗಳೆಲ್ಲ ಜ್ಯೋತಿನ ಹಾಕವು. ನಿಮ್ಮ ಮುಟ್ಟಿದವರು ನಿಮ್ಮಂತೆ ಆದರೆ ಯಾ ಸಕಳೇಶ್ವರ ದೇವ ಅಂತ ಹೇಳುವಂತ ಸರಳ ಸೂತ್ರವನ್ನ ಇಲ್ಲಿ ಹೇಳ್ತಾರೆ. ಅದಕ್ಕೆ ಇದನ್ನು ಮಾಡಪ್ಪ, ಹಲವು ಯೋಗವ ಮಾಡಿ ಫಲವೇನು ಮಗನೇ ಎಂದೊಲಿದು ಲಿಂಗಾಂಗ ಸುಲಭ ಯೋಗವ ನೋಡ ಗಲಿಸಿದ ಗುರುವೇ ಕೃಪೆಯಾಗೋ. ಯಾಕೆ ತಲೆ ಕೆಳಗೆ ಮಾಡಿ ಕಾಲ ಮೇಲೆ ಮಾಡಕ್ ಹೋಗಿಯಪ್ಪ? ಯಾಕೆ ಮುಚ್ಕೊಂಡು ಮುಣಿಗೆ ಹೇಳಕ್ ಹೋಗಿಯಪ್ಪ? ಯಾಕೆ ಅವನ್ನೆಲ್ಲ ಮಾಡಕ್ ಹೋಗಿ? ಸರಳ ಐತಿದು. ನೀ ಎಲ್ಲೇದಿದೆ ಅಲ್ಲಿ ಇಲ್ಲಿ ಯಾಕೆ ಹುಡುಕತಿ? ಇಲ್ಲೇ ಐತೆ ನೋಡ ಮುಕುತಿ ಅಂತ ಹೇಳ್ತಾನೆ ಮೈಲಾರ ಬಸವಲಿಂಗ ಶರಣರು. ಅಲ್ಲಿ ಇಲ್ಲಿ ಯಾಕೆ ಹುಡುಕ್ತಿ? ನಾನೇನು ಹೇಳಕತ್ತಿದ್ದೆ, ಬಹಳ ಮಂದಿ ಪ್ರಾಣಾಯಾಮ ಮಾಡ್ತೀರಿ, ಮಾಡ್ರಿ, ಗುರುವಿನ ಸಮ್ಮುಖದಲ್ಲಿ ಮಾಡ್ಬೇಕಂತದನ್ನ. ಹೆಂಗೆ ಮಾಡ್ತಿರ್ತೀರಿ ಅಂದ್ರೆ ಹಿಂಗೆ ಮೂಗು ಹಿಡಿದಿರ್ತೀರಿ, ಹಂಗೆ ತೊಗೊಂತಿರ್ತೀರಿ, ಅಂದ್ರೆ ಗಾಳಿ ಹಂಗೆ ಒಳಗೆ ತೊಗೊಂತಿರ್ತೀರಿ, ಬಸ್ ಅಂತ ತೊಗೊಂತಿರ್ತೀರಿ. ನಾ ಅದಕ್ಕೆ ಉದಾಹರಣೆ ಕೊಟ್ಟೆ. ನಿಮ್ಮ ಶರೀರದೊಳಗೆ ನಳಿಕೆಗಳೇನದಾವಲ್ಲ, ಅವು ಕಬ್ಬುಣದಿಂದ ಬಂಗಾರದಿಂದ ಮಾಡಿಲ್ಲ, ಅವು ತೊಗಲಿನಿಂದ ಆಗ್ಯಾವ, ಎಲಿಬಿನಿಂದ ಆಗ್ಯಾವ, ನೆನಪಿರಲಿ. ಹಿಂಗೆ ತೊಗೊಳಕತ್ತಿರಪ್ಪ, ಉಸಿರು ತೊಗೊಳೋದು, ಮತ್ತೊಂದು ಕಡೆ ಉಸಿರು ಬಿಡೋದು. 1 ಇಂಚಿನ ಪೈಪ್ನ್ಯಾಗ 2 ಇಂಚಿನ ನೀರು ಹರಿಸಿದ್ರೆ ಹೆಂಗೆ ಪೈಪ್ ಟಿಸಳಾಗಿಬಿಡ್ತತಿ. ಉಸಿರು ಹ್ಯಾಂಡ್ರೇಜ್ ಆಗಿ ನೆತ್ತಿ ಒಳಗದ ಏನಾರು ಒಡಿತು ಅಂದ್ರೆ ರೇಚಕ ಪೂರಕ ಕುಂಭಕ ಮಾಡುವಾಗ ಆ ನರಗಳ ಪ್ಲಾಸ್ಟ್ ಆಗಿ ರಗತ ಮೂಗಿನ್ಯಾಗ ಬಂತಂದ್ರೆ ನೀ ಸಾಯುವಂತ ಚಾನ್ಸ್ ಐತೆ ಅಂತ ಹೇಳ್ತಾರೆ. ಅದಕ್ಕೆ ಸಂಸಾರಿಕರು ಪ್ರಾಣಾಯಾಮಗಳನ್ನ, ಹಠಯೋಗಗಳನ್ನ, ಅಷ್ಟಾಂಗ ಯೋಗಗಳನ್ನ ಮಾಡಬಾರದು. ಯೋಗ ಸೂತ್ರದಲ್ಲಿ ಸ್ಪಷ್ಟ ಬರೀತಾರೆ. ಸಂಸಾರಿಕರು ಮಾಡಬಾರದು ಅಂತೀವಿ. ಅಷ್ಟಾಂಗ ಯೋಗವನ್ನ, ಪ್ರಾಣಾಯೋಗವನ್ನ, ಹಠಯೋಗವನ್ನ ಇದನ್ನ ಯಾರು ಮಾಡ್ಬೇಕಂತ? ಸರ್ವಸಂಗ ಪರಿತ್ಯಾಗ ಮಾಡಿ ಬಂದಿರತಕ್ಕಂಥ ಸನ್ಯಾಸಿ ಆಗಲಿ ಅಥವಾ ಯೋಗಿ ಆಗಲಿ, ಶ್ರವಣನಾಗಲಿ, ಜೋಗಿ ಆಗಲಿ, ಅವ ಮಾಡ್ಬೇಕಂತ. ಯಾಕೆ ಅವ ಮಾಡ್ಬೇಕಂದ್ರೆ ಅವ ಅದಕ್ಕ ಬಂದಾನ, ಅವನಿಗೆ ಬೇರೆ ಕೆಲಸ ಇಲ್ಲ, ಅವ ಅದನ್ನ ಮಾಡಕ್ಕ ಬಂದಾನ. ಒಂದ್ ವೇಳೆ ಅದನ್ನ ಮಾಡುವಾಗ ಅಂದ್ರೆ ಅವ ಒಬ್ಬನ ಹೊಕ್ಕಾನ. ನೀವ್ ಆದ್ರೆ ಹೆಂಡ್ರು ಮಕ್ಕಳು ಇರ್ತಾರ, ಅದಕ್ಕೆ ನೀ ಮಾಡಬೇಡ ಅಂತ ಹೇಳ್ತಾರ. ಅವ್ನ ಇಷ್ಟ, ನೀ ಮಾಡಕ್ ಹೋಗ್ಬೇಡ. ಅವ್ರು ಮಾಡ್ಲಿ, ಅವ್ರು ಯೋಗಿಗಳು ಮಾಡ್ಲಿ. ಅವ್ರೊಬ್ರ ಬಂದಾರ, ಒಬ್ರ ಹೋಗ್ತಾರ. ನಿನಗೆ ಕುಟುಂಬ ಐತಿ, ಬಂಧು ಬಳಗ ಐತಿ, ನೀ ಮಾಡಾಕತ್ತಿ. ಬಸ್ ಅಂತ ಬ್ಯಾಗ್ ತಗೊಂಡು ಕೆಳಗೆ ಬಿಡುವಾಗ ಏನ್ ನೀನ ಹುಷಿಯಾಗಿ ಬಿಟ್ಟಿದ್ರೆ ಏನ್ ಮಾಡವಪ್ಪ?
ಅದಕ್ಕೆ ಹೇಳ್ತಾರೆ ನೋಡೋರು, ಪ್ರಾಣಾಯಾಮದ ಯೋಗ ತ್ರಾಣಾಗುಂದುವುದೆಂದು ಜಾಣೈಸಿ ಲಿಂಗವನ್ನು ಕರಕ್ಕಿತ್ತ ಶ್ರೇಷ್ಠ ಗುರುವೇ ನೀ ಕೃಪೆಯಾಗ. ಹಠಯೋಗದಿಂದ ಆಗುವ ಮುಕ್ತಿ ಸಟೆ ಎಂದು ತಿಳಿವಿ ದಿಟದ ಲಿಂಗದ ಒಡನೆ ಘಟಿಸೆಂದ ಗುರುವೇ ಕೃಪೆಯಾಗ. ನೋಡ್ರಿ ಇವನ್ನೆಲ್ಲ ಯಾರು ಹೇಳ್ತಾರೆ ಅಂದ್ರೆ ಮೈಲಾರದ ಬಸವಲಿಂಗ ಶರಣ ಹೇಳ್ತಾರೆ. ಅದಕ್ಕೆ ಈ ಅವಸ್ಥೆಯಲ್ಲಿ ನೀನು ಇರಬೇಕು. ಇದನ್ನ ಭಕ್ತಿ ವ್ರತ ಶೀಲ ನಿಯಮಗಳಿಂದ ಪೂಜಿಸು. ನಿನಗೆ ಮೇಲಾದ ಪದವ ಓದೈತಿ. ಒಂದು ದೇವ್ರನ್ನ ಪೂಜೆ ಮಾಡಿದ್ರೆ ಒಂದು ಫಲ ಸಿಗ್ತೈತಿ, ಮತ್ತೊಂದು ದೇವ್ರ ಪೂಜೆ ಮಾಡಿದ್ರೆ ಮತ್ತೊಂದು ಫಲ ಸಿಗ್ತೈತಿ. ಆದ್ರೆ ಎಲ್ಲಾ ದೇವರನ್ನ ತನ್ನ ಒಳಗ ಅಡಗಿಸಿ ಇಟ್ಟುಕೊಂಡಿರ್ತಾನ. ಆ ಅಡಗಿಸಿ ಇಟ್ಟುಕೊಂಡಿರ್ತಕ್ಕಂಥ ಪರಾತ್ಪರವಾದ ಲಿಂಗವೊಂದನ್ನು ಪೂಜೆ ಮಾಡಿಬಿಡು, ಎಲ್ಲಾ ದೇವರು ಶಾಂತ ಆಗಿ ಬಿಡ್ತಾವ, ಎಲ್ಲಾ ದೇವರು ಇದ್ರ ಒಳಗ ಬರ್ತಾವ. ಅದಕ್ಕೆ ಲಿಂಗಕ್ಕೆ ಕಡೆ ಇಲ್ಲ, ಲಿಂಗಿಲ್ಲದೆಡೆ ಇಲ್ಲ, ಲಿಂಗದೊಳ ಜಗವ ಅಡಗಿಹುದು, ಲಿಂಗವನ್ನು ಹಿಂಗಿದವರುಂಟೆ ಸರ್ವಜ್ಞ ಅಂತ. ಎಲ್ಲಿ ಹೋದ್ರೂ ಲಿಂಗದೊಳಗ ಅದೀವಿ ಅಂತ ನಾವು. ವಿಶಾಲ ಐತಂತ, ಜಗದಗಲ ಐತಂತ, ಮುಗಿಲಗಲ ಐತಂತ, ಮಿಗಿಲಗಲ ಐತಂತ, ನಿಮ್ಮಗಲ ಐತಂತ, ಪಾತಾಳದಿಂದ ಹತ್ತೈತಂತ, ಬ್ರಹ್ಮಾಂಡದಿಂದ ಹತ್ತೈತಂತ. ಅದು ಹರಿಬ್ರಹ್ಮರ ನಡುಮನೆಗಳ ಜ್ಯೋತಿರ್ಲಿಂಗವಾಗಿ ಬೆಳಗಕತ್ತಂತ. ಇಂತಪ್ಪ ಲಿಂಗ ಅದು ಭಕ್ತನ ಉದ್ಧಾರಕ್ಕಾಗಿ ಅಂಗೈಗೆ ಬಂದತ್ತಂತ. ಮತ್ತೆ ಇಷ್ಟೆಲ್ಲ ದೊಡ್ಡದಿದ್ದು ಈಟ ಹೆಂಗೆ ಬಂತ್ರಿ ಅಂತ ಕೇಳಿದ್ರ, ಇಷ್ಟೆಲ್ಲ ದೊಡ್ಡದೈತಿ, ಇಷ್ಟೆಲ್ಲ ದೊಡ್ಡದಿದ್ದು ಈಟ ಹೆಂಗೆ ಬಂತ್ರಿ ಅಂತ ಕೇಳಿದ್ರ, ನಾನು ರೆಕಾರ್ಡ್ ಮಾಡಕ್ಕೆ ಇಲ್ಲೊಂದು ಮೊಬೈಲ್ ಇಟ್ಟ. ಹೌದಾ, ಮೊಬೈಲ್ ಏಟೈತದು ಈಟ ಐತಿ. ಈಟ ಮೊಬೈಲ್ನಾಗ ನಾ ಕಾಣ್ತೀನಿ, ಮಂಚ ಕಾಣತೈತಿ, ಹಿಂದಿಂದ ಕಾಣ್ತೈತಿ, ಇವ್ರು ಕಾಣ್ತಾರ, ತಿರುಗಿಸಿದ್ರೆ ನೀವೆಲ್ಲ ಕಾಣ್ತೀರಿ. ಇವ್ರದ್ದು ಏಟೈತದು. ಮತ್ತೆ ಈಟ್ರಾಗ ನೀ ಹೆಂಗೆ ಇಷ್ಟಕ್ಕೊಂದ ಮಂದಿ ಕಾಣಕತ್ತೀರಿ? ನಿಮ್ಮ ಅಂಗೈ ಆಗಲಾಟ ಇಲ್ಲದ ಮೊಬೈಲ್. ಅಂಗೈ ಆಗಲಾಟ ಮೊಬೈಲ್ನೊಳಗೆ ಸಮುದ್ರ ಬರ್ತೈತಿ, ಉಣಕಲ್ ಕೆರಿ ಬರ್ತೈತಿ, ವಿಧಾನಸೌಧ ಬರ್ತೈತಿ, ಸಿದ್ದಪ್ಪಸರ ಮಠ ಬರ್ತೈತಿ, ನಾವು ಬರ್ತೀವಿ, ನೀವು ಬರ್ತೀವಿ. ಅದು ಎದರ ಶಾಣೆತನ ಅಂದ್ರೆ ಆ ಮೊಬೈಲಿನೊಳಗಿರುವಂಥ ತಂತ್ರಜ್ಞಾನದ ಶಾಣೆತನ, ವೈಜ್ಞಾನಿಕತೆಯ ತಂತ್ರಜ್ಞಾನದ ಶಾಣೆತನ. ಹಂಗೆ ಲಿಂಗದೊಳಗೆ ಇಷ್ಟಾಕೊಂದ ಶಕ್ತಿ ಹೆಂಗೆ ಬರ್ತೈತಿ ಅಂದ್ರೆ ಅದನ್ನ ಆ ಲಿಂಗದ ಶಾಣೆತನ. ಅದನ್ನ ಏನು ಕಂಡು ಹಿಡಿದು ಕೊಟ್ರಲ್ಲ ಶರಣರು. ಸ್ಥಾವರ ಲಿಂಗನ ಬೇರೆ ಅಂತ ಹೇಳಿನ. ಸ್ಥಾವರ ಲಿಂಗ ಬೇರೆ, ಬಾಣದ ಲಿಂಗ ಬೇರೆ, ಇಟಗಿ ಲಿಂಗ ಬೇರೆ, ಕಟಗಿ ಲಿಂಗ ಬೇರೆ, ಪೀಠಿಕದ ಲಿಂಗ ಬೇರೆ, ಇಷ್ಟಲಿಂಗ, ಕಂತಿಲಿಂಗ ಶರಣರ ಕಾಲಕ್ಕೆ ಬಂತು ಅಂತ ಇದ್ರ ಬಗ್ಗೆ ಸ್ಪಷ್ಟ ಹೇಳಿನಿ. ಶೈವ ಯಾವಾಗ ಬಂತು, ಶೈವದ ಪ್ರಭೇದಗಳು ಯಾವಾಗ ಬಂದವು? ಯಾಕಂದ್ರೆ ಭಾಳ ಮಂದಿ ಕೇಳ್ತಾರ, ಇದು ಮೊದಲು ಇದ್ದಿದ್ದಲ್ರಿ ಅಂತೇಳಿ. ಮೊದಲಿತ್ತು, ಮೊದಲು ಸ್ಥಾವರ ಲಿಂಗ ಇತ್ತು, ಶೈವ ಧರ್ಮ ಇತ್ತು, ಲಾಕುಳೀಶರಿದ್ರು, ಸಿದ್ಧರಿದ್ರು, ನಾಥರಿದ್ರು, ಶ್ರವಣರಿದ್ರು, ಯೋಗಿಗಳಿದ್ರು, ಜೋಗಿಗಳಿದ್ರು. ಆದ್ರೆ ಶರಣರಿದ್ದಿದ್ದಿಲ್ಲ. ಶರಣರ ಕಾಲಕ್ಕೆ ಇಷ್ಟಲಿಂಗ ಬಂತು ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ನಾನು ಹೇಳಿದೆ. ಇದನ್ನ ತಲೆಯಾಗಿಂದ ನೀವು ತೆಗೆದೋದು ಬಿಡ್ರಿ. ಅಂದ್ರೆ ಸ್ಥಾವರ ಲಿಂಗ ಹೋಗುದಿರ್ತೈತಿ, ಇಷ್ಟಲಿಂಗ ಕೊರಳಾಗಿರ್ತೈತಿ. ಸ್ಥಾವರ ಲಿಂಗ ಬೇಕಂದ್ರೆ ಹೊಳ್ಳ ಮಳ್ಳನೆ ಅಲ್ಲಿ ಹೋಗ್ಬೇಕು, ಇಷ್ಟಲಿಂಗ ಬೇಕಂದ್ರೆ ಹೋಗೋದಿಲ್ಲ. ನೀ ಎಲ್ಲಿ ಕುಂದಿರ್ತಿ ಅದು ನೀನು ಕೂಡ ಇರ್ತೈತಿ. ನಮ್ಮಲ್ಲಿ ಬಂತನಾಳದ ಶಿವಯೋಗಿಗಳಿದ್ರು, ಸಂಗನ ಬಸವ ಶಿವಯೋಗಿಗಳು ಅಂತ ಹೇಳಿ. ಅವ್ರು ಏನು ಹೇಳ್ತಿದ್ರ, ನಮ್ಮ ಮಂದಿ ಭಾಳ ನೆವನುಗಳ್ರು. ಏನು ಬೇಕಾದ ಮಾಡಕ್ಕೆ ಟೈಮ್ ಇರ್ತೈತಿ ಇವ್ರಿಗೆ. ಉಣ್ಣುವಾಗ ಟೈಮ್ ಇರ್ತೈತಿ, ಉಡುವಾಗ ಟೈಮ್ ಇರ್ತೈತಿ, ಎಲ್ಲರ ಲಗ್ನಕ್ಕೆ ಹೋಗುವಾಗ ಟೈಮ್ ಇರ್ತೈತಿ, ಜಾತ್ರೆಗೆ ಹೋಗುವಾಗ ಟೈಮ್ ಇರ್ತೈತಿ, ಬಟ್ಟಿ ಗಿಟ್ಟಿ ಚೌತ್ನಾಗ ಡ್ರೆಸ್ ಮಾಡ್ಕೊಳ್ಳುವಾಗ ಟೈಮ್ ಇರ್ತೈತಿ. ಒಂದಿಟ್ಟು ಲಿಂಗ ಪೂಜಾ ಮಾಡ್ಕೊಡ್ರಿ ಅಂದ್ರೆ ನಮಗೆ ಟೈಮ್ ಇಲ್ಲ ಅಂತಾರಂತ. ಏನಿಲ್ಲ ಅಂತಾರಂತ, ನಮ್ಗೆ ಟೈಮ್ ಇಲ್ಲ. ಇಲ್ರಿ ಅದೇನು ಭಾಳ ಸರಳ ಐತಿ, ಭಾಳ ಸರಳ. ಎಷ್ಟು ಸರಳ ಕೊಟ್ಟರು ಗೊತ್ತರಿ ಇದನ್ನು ನೋಡ್ರಿ. ನಿನಗೆ ವಯಸ್ಸಾದ ಮೇಲೆ ಜಳಕ ಮಾಡ್ಲಿಕ್ಕೂ ನಡೀತಿ, ಜೋಮಾರ ಮುಖ ತೊಗೊಂಡು ಬರೀ ಭಸ್ಮ ಸ್ನಾನ ಮಾಡಿದ್ರೆ ಸಾಕಂತ ಹೇಳ್ತಾರೆ. ಇಷ್ಟು ಸರಳ ಧರ್ಮನ ಯಾವುದಿಲ್ರಿ ಸ್ವಾಮಿ. ನೀನು ವಯಸ್ಸಾದ ಮೇಲೆ ಜಳಕನ ಮಾಡ್ಬೇಕಂತೀರಿ. ಭಾಳ ಮಂದಿ ನೆವ ಹೇಳ್ತಿರ್ತಾರೆ, ಅಯ್ಯ ಅಜ್ಜಾರ ನಾವು ಕಟ್ಕೋಬೇಕಂತ ಮಾಡಿದ್ರಿ, ನಮ್ಮ ಮನ್ಯಾಗ ಪೂಜಾದ ಕ್ವಾಣಿನ ಇಲ್ಲ. ನೆವನುಗಳ್ರು ಅಂತೀವಿ. ನೆವನುಗಳ್ರು ಪೂಜಾದ ಕ್ವಾಣಿ ಬೇಕಂತಿಲ್ಲ. ನಿಮ್ಮ ಮನ್ಯಾಗ ಪಡಸಾಲೆ ಅದಾವಿಲ್ಲ, ಅಲ್ಲೇ ಕೂತು ಮಾಡ್ಕೊ ಅಂತ ಹೇಳ್ತಾರ ಅವ್ರು, ನಡೀತೈತೆ ಅಂತ. ಇನ್ನು ಕೆಲವ್ರು ನೆವ ಹೇಳ್ತಿರ್ತಾರೆ, ಅಯ್ಯ ಇದನ್ನ ಕಟ್ಕೊಂಡ ಮೇಲೆ ದಿವಸ ಹೂವು ಪತ್ರಿ ತರಬೇಕನ್ರಿ, ನಮ್ಮ ಅಂತ್ಯಕ್ಕೆ ಸಿಗೋದೇ ಇಲ್ಲ. ಹೂ ಪತ್ರಿ ಇದ್ರೆ ಏರಿಸು, ಇರ್ಲಿಕ್ಕಂದ್ರೆ ನಿನ್ನ ಕಣ್ಣ ಹೂವು ಅಂತ ಏರಿಸಿಬಿಡು. ನಿನ್ನ ಕಣ್ಣ ಹೂವಪ್ಪ, ಎಷ್ಟು ಸರಳ ಐತಿ. ಅಯ್ಯ ಮತ್ತು ಊರು ಕೇರಿಗೆ ಹೋದಾಗ ಒಂದೊಂದು ದಿನ ಪೂಜೆ ತಪ್ಪಿ ಬಿಡ್ತೈತಲ್ರಿ, ಮತ್ತೆ ಏನಾರ ದೋಷ ಆಕತ್ತೆ ಅಂದ್ರೆ ಅಂತ. ಹಂಗೇನು ದೋಷ ಆಗೋದಿಲ್ಲ, ಒಂದೊಂದು ದಿನ ಬಿಟ್ಟರು ನಡೀತೈತಿ. ಶಿವಯೋಗಿಗಳು ಏನು ಹೇಳ್ತಿದ್ರು ಗೊತ್ತು ನನಗೆ, ಭಕ್ತನಾಳದ ಅಜ್ಜವರು, ನೋಡಪ್ಪ ನೀವು ಸ್ನಾನ ಮಾಡುವಾಗ ಲಿಂಗದ ಮ್ಯಾಗೂ ನೀರು ಬೀಳ್ತಾವ. ನೋಡ್ರಿ ಎಷ್ಟು ಚಂದ ಹೇಳ್ತಿದ್ರು. ನೀವು ಸ್ನಾನ ಮಾಡುವಾಗ ಲಿಂಗದ ಮ್ಯಾಗೂ ನೀರು ಬೀಳ್ತಾವ, ಒರೆಸ್ಕೊಳ್ಳುವಾಗ ಅದನ್ನೂ ಒಟ್ಟು ಒರೆಸ್ರಿ, ಈ ಬೂತಿ ಹಚ್ಕೊಳ್ಳುವಾಗ ಅವಂಗೂ ಒಟ್ಟು ಹಚ್ಚ್ರಿ. ನಾನು ಸಂಸಾರಿಕ ಅದೇನಪ್ಪ, ನನಗೆ ದುಡಿಮೆ ಐತೆ, ನಿನ್ನ ಬಾಳತ್ತಿನ ಮಟ್ಟ ಪೂಜೆ ಮಾಡಕ್ಕೆ ಆಗೋದಿಲ್ಲ ಅಂತೇಳಿ ಒಂದು ಕ್ಷಣ ನೋಡಿ ಅದ್ರ ಮೇಲೆ ಒಂದಿಷ್ಟು ಪಾದೋದಕ್ಕೆ ಹಾಕೊಂಡು ಕುಡಿದು ನೀವು ಮತ್ತೆ ಕಟ್ಕೊರಿ. ಉಣ್ಣುವಾಗ ಬಾಯಿಗೆ ಹೋಗ್ಬೇಕಾದ್ರೆ ಎದಿಗೆ ಮುಟ್ಟಿ ಪ್ರಸಾದ ಆಗಿ ಹೋಗತಿ, ಇಟ್ಟಕ್ಕರ ಲಿಂಗ ಕಟ್ಕೊರಪ್ಪ ಅಂದ್ರಂತ. ನಮಗಾಗೋದಿಲ್ಲ ರೀ, ನಮಗಾಗೋದಿಲ್ಲ. ನಾವು ಎಲ್ಲರ ಹೋಗಿ ತಾಸುಗಟ್ಟಲೆ ಪಾಳೆ ಹಚ್ಚಿ ನಿಂತು ಕುತ್ತಿಗೆಗೆ ಕೈ ಹಾಕೊಂಡು ಒದಸ್ಕೊಂಡು ಹೊರಗೆ ಬರ್ತೀವಿ ಹೊರತು ನಾವು ಲಿಂಗ ಪೂಜೆ ಮಾಡಕ್ಕೆ ಒಲ್ಲಿವಿ, ಲಿಂಗ ಪೂಜೆ ಮಾಡಕ್ಕೆ ಒಲ್ಲಿವಿ. ನೋಡಿ, ಸುಪ್ರಭಾತ ಸಮಯದಲ್ಲಿ ಅರ್ತಿಯಲ್ಲಿ ಲಿಂಗವನೆನೆದರೆ ತಪ್ಪು ಅಪಮೃತ್ಯು ಕಾಲಕರ್ಮಗಳಯ್ಯ. ಸಜ್ಜಲಗುಡದ ಶರಣಮ್ಮನವರು ಯಾವ ಶಾಲೆ ಕಾಲೇಜುಗಳನ್ನು ಕಲೀಲಿಲ್ಲ. ಗುಡದೂರಿನ ದೊಡ್ಡ ಬಸವಾರ್ಯರ ಹಂತಕ್ಕೆ ಇಷ್ಟಲಿಂಗ ದೀಕ್ಷೆಯನ್ನು ತಗೊಂಡ್ರು. ಒಂದು ಪ್ರಸಂಗ ಬರ್ತದೆ,
ಆ ತಾಯಿಯ ಜೀವನದಲ್ಲಿ ಒಂದು ಪ್ರಸಂಗ ಬರುತ್ತದೆ. ಪೂಜ್ಯ ಗುರುಗಳೆಲ್ಲ ಅವರು ನೋಡಿದ್ದಾರೆ. ಎಂಥ ಅದ್ಭುತ ಶಕ್ತಿ ಶರಣಮ್ಮನವರು, ಎಂಥ ಅದ್ಭುತ ಶಕ್ತಿ. ಒಬ್ಬ ಕುರುಬರ ಮನೆಯಲ್ಲಿ ಹುಟ್ಟಿದಂಥ ಯಮನಮ್ಮ ಆ ಮನೆಗೆ ಪ್ರತಿನಿತ್ಯ ಅವ್ರ ಗುರುಗಳಾದಂಥ ದೊಡ್ಡ ಬಸವಾರ್ಯರು ಬರುವಾಗ ಅವ್ರು ಲಿಂಗ ಪೂಜೆ ಮಾಡೋದು ನೋಡಿ ನಾನು ಲಿಂಗ ಕಟ್ಕೊಂತೀನಿ ಅಂದಾಗನ ಅದನ್ನ ಹಂಗೆ ಕಟ್ಟಾಕ್ ಬರೋದಿಲ್ಲ, ಅದಕ್ಕೆ ನೇಮಾನಿತ್ಯ ಭಾಳ ಅದಾವ ಅಂತ ಹೇಳಕತ್ರು. ಎತ್ತಾಗರಾಗಲಿ ಪಿಡ ಹೋಗ್ಲಿಕ್ಕೆ ಹೇಳೋದು, ಹೊಳಮಳ ಬಂದಾಗ ನನಗೂ ಲಿಂಗ ಕಟ್ಟಿರಿ ಅಂತ ಕುಂತ್ಲಿಕ್ಕೆ ಹಂಗೆ ಕಟ್ಟಾಕ್ ಬರೋದಿಲ್ಲ ಅಂದ್ರು ಅವ್ರು. ಕೊನೆಗೆ ಗುರುಗಳು ಭಾಳ ಕಾಡ್ಬತ್ತಿದ ಹುಡುಗಿ ಈಕೀಗ ಇನ್ನ ನಮ್ಮ ಸುದ್ದಿಗೆ ಬರ್ಲಾರ್ದಂಗೆ ಮಾಡಿಬಿಡೋಣ ಅಂತೇಳಿ ತಾಡೋಲೆ ಪ್ರತಿಗಳಿದ್ದು, ಹಸ್ತಪ್ರತಿಗಳಲ್ಲಿ ಷಣ್ಮುಖ ಶಿವೆಗಳ ವಚನ ಇದ್ವು, ಅಖಂಡೇಶ್ವರ ನಾಮದ ವಚನ. ಅದ್ರಾಗ 2 ವಚನಾನ ನಮ್ಮ ಸೇವಾ ಮರಿ ಕಲಿಸ್ತಾನ. ನನ್ನ ಪೂಜೆ ಮುಗಿದು ಹೊರಗೆ ಬರೋದ್ರೊಳಗೆ ನೀ ಭಯಪಟ್ಟು ಮಾಡ್ಬೇಕು, ನೀ ಪಾಸ್ ಆದ್ರೆ ನಿನ್ ಲಿಂಗ ಕಟ್ತೀನಿ ಅಂದ್ರೆ ಗುಡುಗರು ದೊಡ್ಡ ಬಸವಾರಿ. ನೋಡ್ರಿ ಎಂಥ ಅದ್ಭುತ ಮಾತು. ಆ ಎಮ್ಮ ಸಾಲಿ ಕಟ್ಟಿಗೆ ಹತ್ತಿಲ್ಲಕ್ಕಿ ಸುಗ್ಗಿ ಮಾಡಾಕಿ ಬಂದಾಕಿ ಗೌಡ್ರ ಮನೆಯಾಗ ಇದ್ದಾಕಿ ಯಮನಮ್ಮ ಅಂತಕಿನ ಹೆಸರು. ಸಣ್ಣ ವಯಸ್ಸಿನ ಹುಡುಗಿ ಸೇವಾ ಮರಿ ಹೇಳ ಓದಿ ಈಕಿ ಹೊಳ್ಳಮಳ ಅನ್ನಾಕಿ ಗುರುಗಳು ಲಿಂಗ ಪೂಜೆ ಮುಗಿದು ಹೊರಗೆ ಬಂದು ಅವ್ರು ಕುಂತರು ಆಸನದ ಮೇಲೆ. ಏನವ ಭಯಪಟ್ಟು ಹೇಳ್ತೀಯ ಅಂದ್ರೆ ಹೇಳ್ತೀನಂದ್ರೆ ಈಕಿ 2 ವಚನ ಹಿಂಗೆ ಹೇಳಿದ್ಲು. ಮತ್ತು ಹೊಳ್ಳಮಳ ನಿಮ್ಮ ಹುಡುಗರು ಹೇಳ್ತಾವಲ್ಲ, ತಂದೆ ನೀನು, ತಾಯಿ ನೀನು, ಬಂದು ನೀನು, ಬಳಗ ನೀನು ಲೇದು, ಅದನ್ನಲ್ಲ ಅದ್ಭುತ ವಚನನೇ ಹೇಳಿದ್ಲಿಕ್ಕೆ, ಅದ್ಭುತ ವಚನನೇ ಹೇಳಿದ್ಲು. ಆ 2 ವಚನ ಹೇಳಿದ್ದು ಕೇಳಿ ಗುರುಗಳು ಅಂದ್ರು ಇದು ಮುಂದೆ ವಸ್ತು ಆಕತಿ ಅಂತ ಹೇಳಿ ಗೌಡ್ರಿಗೆ ಹೇಳಿ ಆಕೆಗೆ ಲಿಂಗ ಧಾರಣೆ ಮಾಡೋಣಂದ್ರು. ನೋಡವಾ ಇದಕ್ಕೆ ನೇಮನಿತ್ಯ ಭಾಳ ಅದಾವು. ಅವ್ರು ಹೇಳಿತ್ತು ನಾವು ಕೊಡ್ಬೇಕಾದ್ರೆ ನೇಮನಿತ್ಯ ಬಾಳಿಲ್ಲ ಅಂತ ಹೇಳ್ತೀವಿ. ಸಾಕು ಮುಂಜಾನೆ 1 ಹೊತ್ತು ಜಳಕ ಮಾಡ್ರಿ, ಭಾಳ ಹೊತ್ತಿನ ಮಠ ಮಾಡ್ಕೊಳಕ್ಕಾಗಲ್ಲ ಅಂದ್ರೆ 10 ನಿಮಿಷ ಲಿಂಗ ಪೂಜೆ ಮಾಡ್ಕೊಡ್ರಿ ಅಂತ ಹೇಳ್ತೀವಿ ನಾವು. 10 ನಿಮಿಷ ಮಾಡ್ಕೊಡ್ರಿ. ಆ ತಾಯಿಗೆ ಹೇಳಿ ಕೊಟ್ರು. ಆ ಅಮ್ಮ ತ್ರಿಕಾಲ ಲಿಂಗ ಪೂಜೆ ಮಾಡಕ್ಕೆ ಹೊಲಕ್ಕೆ ಹತ್ತಿ ಬಿಡ್ಸಾಕ್ ಹೋಗಾಕಿ ಸ್ವಂಟದಾಗಿ ಬತ್ತಿ ಉಂಡಿ ತೊಗೊಂಡು ಹೋಗಾಕಿ ಅಂತ ನೋಡಿ. ಸ್ವಂಟದಾಗಿ ಬತ್ತಿ ಉಂಡಿ ತೊಗೊಂಡು ಹೋಗಾಕಿ. ಆಶ್ಚರ್ಯ ಅಂದ್ರೆ ಎಲ್ಲಾರು ಗಿಡದ ಬುಡಕ್ಕೆ ಊಟಕ್ಕೆ ಕುಂತ್ರಿ ಈಕಿ ಹೋಗಿ ಕೆರೆಯಾಗ ಮಾರಿ ತಕ್ಕೊಂಡು ತೊಗರಿ ಗಿಡದ ಸಾಲಿನ್ಯಾಗ ಕುಂತು ವಿಭೂತಿ ಹಚ್ಚಿಕೊಂಡು ಕೈಯಾಗಿ ಲಿಂಗ ಹಿಡ್ಕೊಂಡು ಯೋಗ ಮಾಡಿದ್ಲು, ಶಿವಯೋಗ ಮಾಡಿದ್ಲು. ಕಡದ ಕಥೆ ಎಂಥ ಅದ್ಭುತ, ಎಂಥ ಅದ್ಭುತ. ಮುಂದೆ ಆಕೆಗೆ ಲಗ್ನ ಮಾಡ್ಬೇಕಂದ್ರು ನಾವು ಅಲ್ಲಪ್ಪ ಶರಣ ಸತಿ ಲಿಂಗಪತಿ ಅಂತೇಳಿ ಲಿಂಗ ಅನ್ನೋ ಗಂಡನ ಕಟ್ಟಿದ ಮೇಲೆ ಇನ್ಯಾಕ ಲೋಕದ ಗಂಡನ ಸುಖ ಉಣ್ಲಿ ಇಲ್ಲವಾ. ನಮ್ಮ ಧರ್ಮ ಸತಿಪತಿಗಳ ಧರ್ಮ ಹೇಳ್ತೈತಿ. ಅವ್ರವ್ರ ವೈಯಕ್ತಿಕ ಅದು. ಕೆಲವು ಮಂದಿ ವಿತಂಡವಾದಿಗಳು ಹೇಳ್ತಾರೆ ಏನಂತ, ಶರಣ ಧರ್ಮ ಅಂದ್ರ ಅದು ಸಂಸಾರಿಕರ ಧರ್ಮ, ಅಲ್ಲಿ ಸನ್ಯಾಸಿಗಳಿಗೆ ಪ್ರವೇಶ ಅಲ್ಲ. ಮೂರ್ಖತನದ ಮಾತು, ಹಂಗೆ ಅನ್ನಬಾರದು. ಐಚ್ಛಿಕ ವಿಷಯ ಅದು. ನೀ ಸಂಸಾರಿಕನರಾಗು, ನೀ ಸನ್ಯಾಸಿರೇ ಆಗು, ನಿನ್ನ ಐಚ್ಛಿಕ ಅದು, ನಿನ್ನ ಐಚ್ಛಿಕ ಅದು. ಆಗು, ಕರೆಕ್ಟ್ ಆಗು, ಪಕ್ಕ ಆಗು, ಸುಳ್ಳಪ್ಪಳ ಆಗ್ಬೇಡ ಅಂತ ಹೇಳ್ತಾರೆ. ಇಟ್ಟ ಆಗೋದಿತ್ತು ಪಕ್ಕ ಆಗು. ಇದು ಬರೀ ಸಂಸಾರಿಕರ ಧರ್ಮ, ಇಲ್ಲಿ ಸನ್ಯಾಸಿಗಳಿಗೆ ಪ್ರವೇಶನ ಇಲ್ಲ ಅಂತ ಯಾರು ವಿತಂಡವಾದ ಮಾಡ್ತಿರ್ತಾರೆ. ಹಂಗ ಅನ್ಬೇಡ್ರಿ. ಶರಣ ಧರ್ಮದೊಳಗ ಭಕ್ತರು ಅದಾರ, ವಿರಕ್ತರು ಅದಾರ, ಜಂಗಮರು ಅದಾರ, ಎಲ್ಲರೂ ಅದಾರ. ಯಾರು ಏನು ಬೇಕಾದ ಆಗ್ಬೋದು. ಭಕ್ತ ಜಂಗಮನು ಆಗ್ಬೋದು, ಭಕ್ತ ಐಕ್ಯನೂ ಆಗ್ಬೋದು, ಭಕ್ತ ನಿರಾಳ ಸ್ಥಳವನ್ನು ಏರ್ಬೋದು. ಎಲ್ಲ ಆಗಕ್ಕೆ ಬರ್ತೈತಿ ಶತಸ್ಥಲ ಸಿದ್ಧಾಂತದೊಳಗ. ಬರೀ ಇದು ಸಂಸಾರಿಕರ ಧರ್ಮ ಅನ್ಬೇಡ್ರಿ, ಇದ್ರಾಗ ಎಲ್ಲರೂ ಅದಾರ. ಮತ್ತು ಅಲ್ಲಮಪ್ರಭು ವಿರಕ್ತಲ್ಲಿ, ಚನ್ನಬಸವಣ್ಣವರು ವಿರಕ್ತಲ್ಲಿ, ಸಿದ್ದರಾಮೇಶ್ವರ ವಿರಕ್ತಲ್ಲಿ, ಬಾಲಸಂಗಯ್ಯ ವಿರಕ್ತಲ್ಲಿ, ಸಕಲೇಶ ಮಾದರಸ ವಿರಕ್ತಲ್ಲಿ. ಸುಳ್ಳ ಯಾವ 4 ವಚನ ಓದಿ ಅದು ಇಲ್ಲ ಇದು ಇಲ್ಲ ಅನ್ನಬಾರದು. ಶರಣರಲ್ಲಿ ಐತಿ. ಆಗಪ್ಪ ಚಲೋ ಆಗ, ಕೆಡಿಸ್ಕೊಳಕ್ ಹೋಗ್ಬೇಡ, ಚಲೋ ಆಗ ಅಂತ ಹೇಳ್ತೈತಿ. ಅದು ನೀನು ವೈಯಕ್ತಿಕ, ನಿನ್ನ ಇಚ್ಛೆ ಇದ್ರಾಗ ಅಂತ ಹೇಳ್ತೈತಿ. ಶರಣಮ್ಮ ನನಗೆ ಇಚ್ಛೆ ಇಲ್ಲ, ಹೊರಗೆ ಲಗ್ನದ ಮೇಲೆ ನಾನು ಲಿಂಗವನ್ನೇ ಪತಿಯಾಗಿ ಪೂಜಿಸ್ತೀನಿ. ಆದ್ರೂ ಒಪ್ಪಲಿಲ್ಲ, ಗಂಡು ನೋಡೇ ಬಿಟ್ರು. ಇನ್ನೇನು ಗೌಡ್ರು ಮದುವೆ ಮಾಡಿ ಕೊಡ್ಬೇಕಂತ ಹಂದ್ರ ಹಾಕಿದ್ರು. ಮದುವೆ ಗಂಡು ಕರ್ಕೊಂಡು ಬರುವಾಗ ಚಕ್ಕಡಿ ಗಾಲಿ ಕೀಲು ಉಚ್ಚಿ ಬಂಡಿ ಮುಡ್ಕೊಂಡು ಬಿದ್ದು ಆ ಮದುವೆ ಗಂಡ ಕಲ್ಲಿನ ಮ್ಯಾಗ ಬಿದ್ದು ಗಂಡ ಸತ್ತು ಹೋಗ್ಬಿಟ್ಟ. ಅಲ್ಲೇ ಸೂತಕದ ಛಾಯೆ ಬಂತು. ಮಂದಿ ಮಾತಾಡಕತ್ರು, ಇನ್ನೂ ಇದು ಲಗ್ನನ ಆಗಿಲ್ಲ, ಅಲ್ಲೇ ಗಂಡನ ಕೊಂದಿಟ್ಟು ಬಿಡ್ತು ಅಂದ್ರೆ. ಮಂದಿ 1 ಮಾತಾಡೋದು 9 ಮಾತಾಡ್ತಾರೆ. ಆದರೂ ಶರಣಮ್ಮ ತಡ್ಕೊಂಡು ಮತ್ತೆ ಗುರುಗಳು ಧೈರ್ಯ ಹೇಳಿದ್ರು, ಆಗೋದಾಗೈತಿವಾ, ನೀ ಏನು ತಲೆ ಕೆಡಿಸ್ಕೋಬೇಡ, ನಿನ್ನ ಸಾಧನೆದಾಗಿರೋದು. ಮತ್ತೊಂದು ವರ್ಷ 2 ವರ್ಷ ಹೋತು, ಮತ್ತು ಲಗ್ನ ಮಾಡೋಣ ಅಂತ ಕೂತ್ರು ಗೌಡ್ರು. ಈಗ ಒಂದು ಪೆಟ್ಟು ತಿಂದಿನಿ ಮತ್ತೆಲ್ಲಿ ಅಂದ್ರು. ಇಲ್ವಾ, ಹೊಳಮಳ ಹಂಗಾಗ್ತಾವ ಮಾಡೋದು ಅಂದ್ರೆ ಗೌಡ್ರು. ಮತ್ತು ಗೌಡ್ರು ಸಾಕಿ ಬೆಳೆಸಿದ್ರು ಅನ್ನೋದ್ರು ನಾ ಕಟ್ಟಿ ಹಾಕಿತ್ತು. ಆಯ್ತು ಅಂತ ಹೇಳಿ, ಆಯ್ತು ಲಗ್ನ ಹಾಕ್ತೀನಿ ಅಂತ ನಿಮ್ಮ ಇಚ್ಛೆ ಇದ್ದಂಗೆ ಮಾಡಿ. ಅವತ್ತು ಮದುವೆ ಗಂಟೆ ಕರ್ಕೊಂಬರಾಕತ್ತಾರ. ನಾಳೆ ಅಂತ ಲಗ್ನ ಐತಿ, ಇವತ್ತು ಹಾವು ಕಡದವರು ಸತ್ತು ಆಗುತ್ತೆ. ಚರಿತ್ರೆ ಬಹಳ ರೋಮಾಂಚ. ಇನ್ನು ಗೌಡ್ರು ಅಂದ್ರು, ಯವಾ ಇನ್ನು ನಿನ್ನ ಸುದ್ದಿಗೆ ಬರೋದಿಲ್ಲ, ನಿನ್ನ ಸಾಧನೆ ಹಂಗೈತೆ ಹೆಂಗೆ ಮಾಡ್ಕೊಂಡ್ರು. ಆಕೆಗೆ ಒಂದು ಕುಟೀರವನ್ನು ಕಟ್ಟಿಕೊಟ್ರು. ದೊಡ್ಡ ಸಾಧನೆ ಮಾಡಕತ್ತಿದ್ರು. ಸಜ್ಜಲಗುಡ್ಡ, ಕಂಬಳಿ ಹಾಳ 2 ಊರು ಬರ್ತಾವ. 84ರಾಗ ನಾವು ಹುಟ್ಟಿವಿ. 84ರಾಗ ಅಮ್ಮೋರು ಲಿಂಗೈಕ್ಯರಾಗ ಗತ ಮಾಡಬೇಡ್ರಿ. 84ರಾಗ ಅಮ್ಮೋರು ಲಿಂಗದೊಳಗೆ ಆಗ್ತಾರೆ. ಪೂಜ್ಯ ಗುರುಗಳೇ ಆ ಕಾರ್ಯಕ್ರಮದಲ್ಲೆಲ್ಲ ಭಾಗವಹಿಸಿದ್ದಾರೆ. ಎಂಥ ಅದ್ಭುತ ಅಂದ್ರೆ ಅಮ್ಮೋರು ಅವರು ಎಲ್ಲೆಲ್ಲಿ ಹೋಗ್ಲಿಲ್ಲ, ಯಾರ್ಯಾರ ಹಂತಕ್ಕೂ ಹೋಗ್ಲಿಲ್ಲ. ಕಂಬಳಿ ಹಾಳಕ್ಕೆ ಒಬ್ಬ ರೋಡ್ ಕಾಂಟ್ರಾಕ್ಟರ್ ಮಾಡೋ ರೋಡ್ ಮಾಡಕತ್ತಿರ್ತಾನ. ಮಂದಿ ಬಾಳು ಹೋಗೋದು ನೋಡಿ ಎದಕ್ಕೆ ಹೊಂಟಾರ ಅಂತ ಕೇಳ್ತಾನ. ಎದಕ್ಕೆ ಹೊಂಟಾರ? ಇಲ್ಲ ಅಲ್ಲೊಬ್ರು ಶರಣಮ್ಮನಾರ ಅದಾರ, ಅವ್ರು ನೋಡಾಕ್ ಹೊಂಟಾರ. ಯಾರು ನೋಡಕ್ಕೆ? ಶರಣಮ್ಮನವ್ರು ನೋಡಾಕ್ ಹೊಂಟಾರ. ಹೌದಾ? ಹಂಗಾರೆ ನಾವು ಹೋಗೋಣ ನಡ್ರಿ. ಹೋದ, ದರ್ಶನ ಮಾಡ್ಕೊಂಡ.
ಆರಾಮದೇನಪ್ಪ ಅಂದ ಅಮ್ಮವ್ರು, ಆರಾಮದೇನಿ. ಮತ್ತೆ ಬಂದ. ಮುಂದೆ ಕೆಲವು ವರ್ಷಗಳು ಬಿಟ್ಟ ಮೇಲೆ ಅವ್ರ ಜೀವನದ ಒಂದು ಘಟನೆ ನಡೀತಿತ್ತು. ಅವ್ರಿಗೆ ಒಬ್ಬನೇ ಮಗ. ಯಾರಿಗೆ? ಇವ್ರಿಗೆ ಒಬ್ಬನೇ ಮಗ. ಅವನನ್ನ ಮೆಡಿಕಲ್ ಕಲಿಯಕ್ಕೆ ಹಚ್ತಾರ. ಎಲ್ಲಿಗೆ? ಮೆಡಿಕಲ್. ಅವತ್ತಿನ ಕಾಲಕ್ಕೆ 2-3 ಲಕ್ಷ ರೂಪಾಯಿ ತುಂಬಿ ಮೆಡಿಕಲ್ ಕಲಿಯಕ್ಕೆ ಹಚ್ತಾರ. ನಮ್ಮ ಕೋನ್ ರೆಡ್ಡಿ ಅವರು ಬರ್ತಾ ಇದ್ದಾರೆ, ಅವ್ರನ್ನ ಸ್ವಾಗತ ಮಾಡಿಸಿ ಕೂಡಿಸಿ ನಂತರ ನನ್ನ ಪ್ರವಚನ ಮುಗಿದ ಮೇಲೆ ಅವರಿಗೆ ನಾವು ಗೌರವ ಸಮರ್ಪಣೆಯನ್ನು ಮಾಡೋಣ. ಇನ್ನೊಂದು 10 ನಿಮಿಷ ಐತೆ, ನಾನು ಮುಗಿಸ್ತೀನಿ. ಏನು ಹೇಳಕತ್ತಿದ್ದೆ? ಶರಣಮ್ಮನವ್ರನ್ನ ಭೇಟಿಯಾಗಕ್ಕೆ ಹೋಗಿದ್ರು. ನೋಡ್ರಿ ಘಟನೆ ಕೇಳ್ರಿ. ಅಂದ್ರೆ ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ಲಿಂಗವ ನರಿಯದೆ ಏನ ನರಿದಡೆಯೂ ಫಲವಿಲ್ಲ ಅಂತ ಹೇಳಿದಕ್ಕೆ ಉದಾಹರಣೆ. ಒಬ್ಬ ಸಾಲಿ ಕಟ್ಟಿ ಹತ್ತಿದ್ದಿಲ್ಲ ಶರಣಮ್ಮನವ್ರು, ಸಾಲಿ ಕಟ್ಟಿ ಹತ್ತಿದ್ದಿಲ್ಲ. ಆ ಹುಡುಗನ ಮೆಡಿಕಲ್ ಕಲಿಯಕ್ಕೆ ಹಚ್ಚಿದ್ರು. ಯಾರನ್ನ? ಆ ಹುಡುಗನ. ಅವ ಏನು ಮಾಡಿದ? ನಾವು ಅಲ್ಲೇ ಅವರು ಇಂಗ್ಲೀಷ್ನೊಳಗೆ ಹೇಳ್ತಾರೆ, ನನಗೇನು ತಿಳಿಯಂಗಿಲ್ಲ. ತಂದೆ ಹೇಳಿದ, ತುಂಬಿದ ರೊಕ್ಕ ಹೊಳಿ ಬರೋದಿಲ್ಲ, ಒಬ್ಬನ ಮಗ ಅದಿದೆ, ನೀನು ಡಾಕ್ಟರ್ ಮಾಡ್ಬೇಕಂತ ಮಾಡೀವಿ. ನೀವಾದರೂ ಇದಕ್ಕೆ ವಿಚಾರ ಮಾಡ್ರಿ. ಪಾಪ ಮಕ್ಕಳಿಗೆ ಇಚ್ಛೆ ಇರೋದಿಲ್ಲ. ಮಗ್ಲ ಮನೆ ಅವ್ನು ಡಾಕ್ಟರ್ ಮಾಡ್ಯಾನ, ನೀನು ಮಾಡಂತ ತುರ್ಕೋದು. ಅದಕ್ಕೆ ಗಾಡಿ ಮುಂದೆ ಕೂತಂಗೆ ಕತ್ತಿ ಶಿವ ಏನು ಮಗ್ಲ ಮನೆಯವ್ರು ಇಂಜಿನಿಯರ್ ಮಾಡಿದ್ರೆ ನಿಮ್ಮ ಮಕ್ಕಳು ಇಂಜಿನಿಯರ್ ಮಾಡಕ್ಕೆ ಹಚ್ಚೋದು. ಹಂಗೆ ಮಾಡಬೇಡ್ರಿ. ಅವ್ರಿಗೆ ಯಾವುದರಲ್ಲಿ ಶಕ್ತಿ ಐತಿ, ಯಾವುದ್ರಲ್ಲಿ ಜ್ಞಾನ ಐತಿ, ಯಾವುದ್ರಲ್ಲಿ ಕೆಪಾಸಿಟಿ ಐತಿ, ಅದನ್ನು ಮಾಡಕ್ಕೆ ಹಚ್ಚ್ರಿ. ನೀವು ಒತ್ತಾಯ ಮಾಡಕ್ಕೆ ಹೋಗ್ತೀರಿ ಮಕ್ಕಳನ್ನ. ಒತ್ತಿ ಮಾಡಿದ ಹಣ್ಣು ಪಕ್ಕ ಆಗೋದಿಲ್ಲ, ಅದ್ರ ರಸ ಕೆಡ್ತೈತಿ. ಅವ್ರ ಇಚ್ಛೆ ಯಾವ್ದೈತೆ ಅದನ್ನ ಮಾಡಕ್ಕೆ ಬಿಡ್ರಿ. ಯಾರಲ್ಲಿ ಯಾವ ಪ್ರತಿಭೆ ಐತೆ ಗೊತ್ತಿಲ್ಲ. ಹಠಕ್ಕೆ ಬಿದ್ದು ಮೆಡಿಕಲ್ ಕಲಿಯಕ್ಕೆ ಹಚ್ಚಿದ್ರು. ವಾಲ್ಯ ಅಂತ ಬಂದ. ಎಲ್ಲಾರು ಹೇಳೋದು ಮುಗಿತು. ಇದ್ದು ಒಬ್ಬ ಮಗ ರೊಕ್ಕವನ್ನು ಹೊಳಿ ಬರೋದಿಲ್ಲ, ಇವ ಅಜ್ಞಾನಿ ಆದ. ಕೊನೆಗೆ ಅವ್ರಿಗೆ ನೆನಪಾತು. ಶರಣಮ್ಮನವ್ರ ಹಂತೆ ಕರ್ಕೊಂಡು ಹೋಗ್ತಾರೆ, ಸಜ್ಜನಗೂಡದ ಅಮ್ಮವ್ರ ಹಂತೆ ಕರ್ಕೊಂಡು ಹೋಗ್ತಾರೆ. ಅಮ್ಮವ್ರು ಸಜ್ಜನಗೂಡದಲ್ಲಿ ಇದ್ರು. ಕರ್ಕೊಂಡು ಹೋದಾಗ ಅಮ್ಮವ್ರ, ನಾ 10 ವರ್ಷದಿಂದ ನೀವು 3 ರೋಡ್ ಮಾಡಿದ್ದೆ ಗೊತ್ತೈತೇನ್ರಿ? ಹೌದ್ರಿಪ್ಪ, ಗುರ್ತೈತಿ. ಆರಾಮದಿರ? ಆರಾಮ. ಯಾಕೆ ಬಂದಿರಿ? ಇಲ್ರಿ, ನಮ್ಮ ಮಗ ಒಂದು ದೊಡ್ಡ ಸಮಸ್ಯೆ ಬಂದೈತಿ, ಯಾರು ಹೇಳಿದ್ರು ಕೇಳವಲ್ಲ, ಮೆಡಿಕಲ್ ಕಲಿಯಕ್ಕೆ ಹಚ್ಚೀನಿ, ಅವ್ರು ಇಂಗ್ಲೀಷ್ನಾಗ ಹೇಳ್ತಾರ, ನನಗೇನು ತಿಳಿವಲ್ದು, ನಾವು ಅಲ್ಲಿ ಅನ್ನಕತ್ತಾನ. ಅಮ್ಮವ್ರು ನೋಡಿದ್ರು. ಮಧ್ಯಾಹ್ನದ ಪೂಜಾ ಟೈಮ್ ಆಗಿತ್ತು. ಸ್ನಾನಕ್ಕೆ ಹೋದ್ರು. ಸ್ನಾನ ಮಾಡಿ ಲಿಂಗಾರ್ಚನೆ ಮಾಡಿಕೊಂಡ್ರು. ಲಿಂಗಾರ್ಚನೆ ಮಾಡಿಕೊಂಡು ಅಮ್ಮವ್ರು ಸೇವಾ ಮರಿ ಹೇಳ್ತಾರೆ, ಆ ಹುಡುಗನ ಕರಿ ಒಳಗಂತ ಹೇಳ್ತಾರೆ. ಆ ಹುಡುಗನ ಕರೆದು, ಹೋಗಪ್ಪ ಮುಖ ತೊಳ್ಕೊಂಡು ಬಂದ. ವಿಭೂತಿ ಹಚ್ಕೊಂಡ ಕುಂತು. ಯಾಕೆ ಒಲ್ಲೆತ್ತಿಪ್ಪ? ಅಮ್ಮಾರ, ನನಗೇನು ತಿಳಿದೇ ಇಲ್ರಿ, ಮೆಡಿಕಲ್ ಅದು ದೊಡ್ಡ ವಿಜ್ಞಾನ, ಅದು ನನಗೇನು ತಿಳಿಯಂಗಿಲ್ಲ, ನಾವೆಲ್ಲ ಕನ್ನಡದಾಗ ಕಲ್ತವ್ರು, ನನಗೇನು ತಿಳಿದಿಲ್ಲ. ಹೌದನಪ್ಪ ಅಂಥೇಳಿ ಸಾಲಿ ಕಟ್ಟಿ ಹತ್ತಿಲ್ಲ, ಅಕ್ಷರ ಜ್ಞಾನ ಇಲ್ಲ. ಒಬ್ಬ ಕುರುಬರ ಯಮನಮ್ಮ ಗುಡದೂರು ದೊಡ್ಡ ಬಸವಾರ್ಯರಿಂದ ಇಷ್ಟಲಿಂಗ ದೀಕ್ಷೆಯನ್ನು ಪಡ್ಕೊಂಡು ಅದನ್ನ ಕೊಳ್ಳ ಕಟ್ಕೊಂತಿದ್ದಿಲ್ಲ. ಮಂದಿ ಬೈತಾರಂತ ತುರುಬಿನಾಗ ಕಟ್ಕೊಂತಿದ್ಲು ತಲೆ ಒಳಗ. ಇನ್ನು ಮಂದಿಗೆ ನಮ್ಮ ಗುರು ಹೇಳಿದ್ದಂತ, ಈ ಲಿಂಗಾನ ಮಂದಿ ಕಾಣೋಂಗ್ ಕಟ್ಕೋಬೇಡವ, ನೋಡ ಇವ್ ಸ್ವಾಮಿ ಎಲ್ಲರಿಗೂ ಲಿಂಗ ಕಟ್ಟಿ ಧರ್ಮ ಕೆಡಿಸ್ಯಾನಂತ ನಾನು ಊರು ಬಿಡಿಸ್ತಾರ, ಅದಕ್ಕೆ ನೀನು ತಲೆ ಒಳಗೆ ಇಟ್ಕೋ ಅಂದ್ರೆ ತುರುಬಿನಾಗ ಇಟ್ಕೊಂಡಿದ್ಲು. ಮುಂದೆ ಹಾಲ್ಕೇರಿ ಬೆತ್ತದ ಸ್ವಾಮಿಗಳಂತವ್ರು ಬಂದು, ಶರಣಮ್ಮ ಯಾವ ಮಗ ಹೇಳ್ತಾನ ಲಿಂಗರು ಎದಿ ಮ್ಯಾಗ ಕಟ್ಕೋದ್ರ ಅಂತ ಹೇಳಿದ ಮೇಲೆ ಆಕೆ ಎದಿ ಮ್ಯಾಗ ಕಟ್ಕೊಂಡ್ಲು. ಆ ಮಾತು ಬೇರೆ, ಅದೊಂದು ಹಿಸ್ಟ್ರಿ, ಅದು ಮುಂದೆ ಎಲ್ಲರಿಗೂ ಗೊತ್ತಿದ್ದ ಕಥೆನೇ ಅದು. ಶರಣಮ್ಮನವರು ಆ ಹುಡುಗನ 3 ತಾಸು ಕುಂದಿರಿಸಿಕೊಂಡು ಇಡೀ ಶರೀರ ವಿಜ್ಞಾನನೇ ಹೇಳಿದಂತ. ತಲೆಯಾಗಿನ ಕೂದಲಿಂದ ಹಿಡ್ಕೊಂಡು ಹೆಬ್ಬೆರಳಿನ ಮಠ, ಸ್ಪಾಟ್ಸ್ ಆಫ್ ಹ್ಯೂಮನ್ ಬಾಡಿ, ಅನಾಟಮಿ ಎಲ್ಲ ಹೇಳ್ಬಿಟ್ಲಂತ. ಶರಣಮ್ಮ ಯಾವ ಯೂನಿವರ್ಸಿಟಿಯಲ್ಲಿ ಕಲ್ತಿದ್ಲು? ಪ್ರಶ್ನೆ ನೋಡ್ರಿ. ಇಡೀ ದೇಹದ ವಿಜ್ಞಾನ, ಎಷ್ಟು ನರಗಳದಾವ್, ಎಷ್ಟು ನಾಡಿಗಳದಾವ್, ಲಿವರ್ ಹೆಂಗೈತಿ, ಕಿಡ್ನಿ ಹೆಂಗೈತಿ, ಜಠರ ಹೆಂಗೈತಿ, ಪುಪ್ಪುಸಗಳು ಹೆಂಗದಾವ್ ನೋಡ್ರಿ, ರಕ್ತನಾಳ ಸಂಚಾರ ಹೆಂಗೈತಿ, ಚಕ್ರಗಳು ಎಷ್ಟದಾವ್, ನಾಡಿಗಳೆಷ್ಟದಾವ್, ನರಗಳೆಷ್ಟದಾವ್ ಎಲ್ಲ ಹೇಳಿಬಿಟ್ಲಂತ ಕನ್ನಡದಾಗ. ಅವಾಗ ಅವನಿಗೆ ಇಡೀ ಶರೀರ ವಿಜ್ಞಾನನ 3 ತಾಸಿನಾಗ ಹೇಳಿದ ಮೇಲೆ ಅವ ಸಾಷ್ಟಾಂಗ ಹಾಕಿದ. ಇಷ್ಟು ಸರಳ ಐತೆ ಅಂದ್ರೆ ನಾ ಕಲಿತೀನಿ ಅಮರಂತ ನೋಡ್ರಿ. ಅದು ವಿಜ್ಞಾನ. ಸ್ಪಾಟ್ಸ್ ಆಫ್ ಹ್ಯೂಮನ್ ಬಾಡಿ, ಅನಾಟಮಿ ಎಲ್ಲ ಹೇಳ್ಬಿಟ್ಲ ಅಮ್ಮ ಯಾವ ಸಾಲಿ ಕಾಲೇಜಿಗೆ ಹೋದಕ್ಕೆಲ್ಲ ಅಮ್ಮ ಎಲ್ಲೆಲ್ಲಿ ಇದ್ದಿದ್ದಿಲ್ಲ. ಅಮ್ಮ ಇದ್ದಿತ್ತು ಬರೀ ಸಜ್ಜನಗೂಡದೊಳಗೆ ಇತ್ತು. ಆನಿನ ನೋಡಿದ್ದಿಲ್ಲ ಅಂತ. ಆನೆ ಹೆಂಗಿರ್ತಾವಂತ 3000 ಮಠದ ಜಗದ್ಗುರುಗಳು ಕೇಳಿದ್ಲಂತೆ. ನಮ್ಮ ಹುಬ್ಬಳ್ಳಿ ಹಿಂದಿನ ಗಂಗಾಧರ ಜಗದ್ಗುರುನ ಅಮ್ಮನ ಸಲುವಾಗಿ ಅವರು ಒಂದು ದೊಡ್ಡ ಲಾರಿ ಮ್ಯಾಗ ಆನಿನ ಹೇರಿಸಿ ಸಜ್ಜನಗೂಡಕ್ಕೆ ಕಳಿಸ್ಕೊಟ್ಟಿದ್ರಂತ. ಹಾನಗಲ್ಲದ ಸದಾಶಿವ ಮಹಾಸ್ವಾಮಿಗಳಿದ್ರು, ಕುಮಾರಸ್ವಾಮಿ ನಂತರ ಬಂದವರು. ಎಷ್ಟು ಪ್ರೀತಿ ಅವ್ರಿಗೆ ಗುರುಲಿಂಗ ಜಂಗಮರಂದ್ರೆ. ಅವ್ರು ಬಂದ್ರಂದ್ರೆ ಅಷ್ಟು ದೊಡ್ಡ ಸಾಧನೆ ಮಾಡಿದ್ರು ಯಾರಾದ್ರೂ ಮಂದಿರದ ಮರಿಗಳು ಸಜ್ಜನಗೂಟಕ್ಕೆ ಹೋದ್ರ ಅವ್ರಿಗೆ ಆರತಿ ಮಾಡಿ ಪಾದಕ್ಕೆ ನೀರು ಹಾಕಿ ಒಳಗೆ ಕರ್ಕೊಂತಿದ್ದಂತ. ಅಮ್ಮನಲ್ಲಿ ಎಷ್ಟು ಪ್ರತ್ಯಾಚಾರ ಇತ್ತು, ಎಷ್ಟು ಪ್ರತ್ಯಾಚಾರ ಇತ್ತು. ಸಾಲಿ ಕಲ್ತೇ ಇಲ್ಲ ಅಮ್ಮ, ಗುರುಬೋಧನೆ ದೀಕ್ಷೆ. ತೊಗರಿ ಗಿಡದ ಸಾಲಿಯಾಗ ಕುಂತ ಈ ಬುದ್ಧಿ ಹೆಚ್ಚಿ ಲಿಂಗ ಪೂಜೆ ಮಾಡ್ಕೊಂಡಂತ ತಾಯಿ ಇವತ್ತು 3 ತಾಸು ಶರೀರ ವಿಜ್ಞಾನ ಹೇಳ್ತಾಳೆ ಅಂದ್ರೆ ಎಂಥದ್ದು. ಮುಂದೆ ಯಾವ ವಿದೇಶದಲ್ಲಿ ಕಲಿತಾನೆ. ಕಲಿತು ಬರ್ಬೇಕಾದ್ರೆ ಅಮ್ಮನ ಮೇಲೆ ಬಹಳ ಭಕ್ತಿ ಇರ್ತದೆ. ಡಾಕ್ಟರ್ ಹೆಸರು ನನಗೆ ನೆನಪಿಗೆ ಬರ್ತಾ ಇಲ್ಲ. ಅವರು ಬಂದ್ರು, ಇನ್ನು 3 ತಿಂಗಳು ಕಲಿತರ, ನನ್ನ ಕೋರ್ಸ್ ಮುಗಿತ್ರಿವಾ, ನಾ ಏನು ಬರ್ತೀನಿ ಅಂದಾಗ ಇವರು ಹೋಗಿತ್ರಿ. ಎರಡು ಹೆಜ್ಜೆ ಅಮ್ಮ ಕರಿತಾಳ, ಬಾರಪ್ಪ ಈ ವಿಭೂತಿನ ಈ ರುದ್ರಾಕ್ಷನ ನಿನ್ನ ಹಂತೆಕ ಇಟ್ಕೊಳಪ್ಪ, ಇದನ್ನ ಎಲ್ಲೆಲ್ಲೇನು ಇದನ್ನ ಮಾಡಬೇಡ, ನಿನ್ನ ಹಂತೆಕ ಆಯ್ತು ಅಂತ ನಮಸ್ಕಾರ ಮಾಡಿ ನನ್ನ ಕಿಶದಾಗ ಇಟ್ಕೊಂಡ. ವಿಮಾನ ಹತ್ತಿದ. ಬಾಂಬೆಯಿಂದ ವಿಮಾನ ಹೊಂಟಿತು, ಇಂಗ್ಲೆಂಡ್ ವಿಮಾನ ಹೊಂಟಿತು.
ಆಶ್ಚರ್ಯ ಅಂದ್ರೆ ವಿಮಾನ ಒಂದು ಗುಡ್ಡದ ಪದರಿನೊಳಗೆ ಬಿದ್ದು ವಿಮಾನ ಬ್ಲಸ್ಟ್ ಆಗಿ ವಿಮಾನದಾಗ ಇದ್ದವರೆಲ್ಲ ಸತ್ತಿದ್ರು, ಈ ಒಬ್ಬನ ಆಚೆ ಕಡೆ ಪುಟ್ಟದ ಬಿದ್ದು ಉಳ್ಕೊಂಡಿದ್ದಾರೆ. ಸುದ್ದಿ ಬಂತ ಆ ಕಡೆ ಎಲ್ಲ, ಅದ್ರಾಗ ಇದ್ದವರೆಲ್ಲ ಸತ್ತಾರಂತ. ಕೊನೆಗೆ ಡಾಕ್ಟರ್ ಒಬ್ಬರ ಉಳಿದ್ರು. ಕೊನೆಗೆ ಅವ್ರು ಹೊಳ್ಳಿ ಬಂದು ಅಮ್ಮನಿಗೆ ಹೇಳಿದ್ರು, ನಿಮ್ಮ ಪುಣ್ಯದಿಂದ ನಾವು ಉಳಿದೆ ನೋಡ್ರಿ. ಇಲ್ಲಪ್ಪ, ನಮ್ಮ ಪುಣ್ಯದಿಂದ ಅಲ್ಲ, ವಿಭೂತಿ ರುದ್ರಾಕ್ಷಿ ದೇಹದಲ್ಲಿ ಹೊದ್ದಿರಲು ಇದ್ದ ಪಾಪಗಳೆಲ್ಲ ಬಯಲಾಗಿ ಶಿವನೇ ತಾನಿದ್ದಲ್ಲಿಗೆ ಬರ್ತಾನಂತ ಹೇಳ್ಯಾರಪ್ಪ, ಅವು ನಿನ್ನ ಉಳಿಸ್ಯಾವಪ್ಪ. ಮುಂದೆ ಲಿಂಗಧಾರಣೆ ಮಾಡಿಕೊಂಡ, ಮುಂದೆ ಬಡವರ ರೋಗಿಗಳ ಸೇವಾ ಮಾಡಿದ. ಎಂಥ ದೊಡ್ಡ ಜ್ಞಾನ ಶರಣಮ್ಮನವ್ರದ್ದು ಅಂದ್ರೆ ಎಷ್ಟು ಅದ್ಭುತ ಅಂದ್ರೆ, ಒಂದು 100 ವರ್ಷದ ಕಡೆ ಮಠ ಬಾಳಿದ್ರು. 84ರಲ್ಲಿ ಲಿಂಗೈಕ್ಯರಾಗ್ತಾರೆ. ಎಂಥ ಶರೀರ ಆಗಿತ್ತು ಅವ್ರದಂದ್ರೆ, ಆ ಲಿಂಗವನ್ನು ಪೂಜಿಸಿ ಆಧಾರ ಸ್ವಾಧಿಷ್ಠಾನ ಮಣಿಪೂರಕ ಅನಾಹತ ವಿಶುದ್ಧಿ ಆಜ್ಞೆಗಳನ್ನು ಮೀರಿ ಸಹಸ್ರದಳದ ಕಮಲದಲ್ಲಿ ಚರಿಸುವಂತ ಹಂಸನ ಮೆಟ್ಟಿ ಪರಾತ್ಪರವಾದ ಮಹಾಬೆಳಗಿನಲ್ಲಿ ಕೂಡಿದ್ಲಮ್ಮ. ಆಕಿ ಉಸಿರು ಬಿಟ್ಟರೆ ಪರಿಮಳ ವಾಸನೆ ಹೆಂಗೆ ಬರ್ತಿತ್ತಂತ. ನಿಜವಾಗಿನೂ ಶರೀರ ಲಿಂಗದೊಳಗೆ ಆದ ಮೇಲೆ ನಿಜವಾಗಿನೂ ಯಾವ ಮಹಾತ್ಮನ ಶರೀರದಿಂದ ಸುವಾಸನೆ ಬರ್ತಿರ್ತತಿ, ಆತನಲ್ಲಿ ನಿಜವಾದ ಶಿವ ಅವಸ್ಥೆ ಅಳವಟ್ಟೈತೆ ತಿಳ್ಕೊಬೇಕಂತ ಶರಣಮ್ಮನವರು ಲಿಂಗೈಕ್ಯರಾದಾಗ ಅವರ ಶರೀರದಿಂದ ಸುಗಂಧದ ವಾಸನೆ ಬರ್ತಿತ್ತಂತ. ಸಿದ್ದಪ್ಪನ ಚರಿತ್ರೆಯಲ್ಲಿ ಬರ್ತೈತಿ. ಸಿದ್ದಪ್ಪಜವರು ಲಿಂಗೈಕ್ಯರಾದಾಗ ಅವರ ಶವವನ್ನ ಮೈಲಾಲಿಂಗಪ್ಪನ ಕಟ್ಟಿ ಗುಡಿ ಮೇಲೆ ಕುಂದರ್ಸಿದ್ರೆ ಘಮ 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 ಅಂತಿತ್ತಂತ. 2 ಪರ್ಲಾಂಗ ವಾಸನೆ ಹಬ್ಬಿತ್ತಂತ. ಶಿಶುನಾಳ ಶರೀಪುರ ಶರೀರ ಬಿಟ್ಟಾಗ ಆ ಶರೀರದಿಂದ ಸುವಾಸನೆ ಬರ್ತಿತ್ತಂತ. ಸಾಧ್ಯ ಐತೇನ್ರಿ ಅಂದ್ರ ಎಲ್ಲಾ ಸಾಧ್ಯ ಐತಿ. ಇದನ್ನ ಊರ್ಧ್ವಮುಖ ಮಾಡಿಕೊಂಡು ಯೋಗದ ಕಡೆ ಹೋದ್ರ ಎಲ್ಲಾ ಸಾಧ್ಯ ಐತಿ. ಇದನ್ನ ಭೋಗದ ಕಡೆ ಹೋದ್ರ ಆಗಬಾರದಕ್ಕತಿ. ಭೋಗಿಗಳದ್ದು ಶರೀರ ಕೆಟ್ಟ ಹೋಗತಿ, ಯೋಗಿಗಳದ್ದು ಶರೀರ ಮೆರಿ 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 ಮಿಂಚತಕ್ಕಂತ ನೋಡ್ರಿ. ಶರಣಮ್ಮನವರು ಲಿಂಗೈಕ್ಯರಾದ ಸಂದರ್ಭದಲ್ಲಿ ಪೂಜ್ಯ ಗುರುಗಳೇ ಹೇಳ್ತಿದ್ರು, ನಾನ ಇದ್ದೇವಾಗ ಅಂತೇಳಿ ಅಜ್ಜವ್ರು ಹೇಳ್ತಾರೆ. ಅವ್ರು ಸಮಾಧಿ ಮಾಡುವಾಗ ಆ ಸಮಾಧಿ ಕ್ರಿಯೆ ಎಲ್ಲ 84ರೊಳಗೆ ನಾನೇ ಮಾಡೀನಿ ಅಂತ ತಿಳ್ಕೊಂಡು ನಡೆಸೋಸಿ ಅಜ್ಜವ್ರು ಹೇಳ್ತಿದ್ದಾರೆ ನಮಗೆ. ಅವ್ರು ಅವಾಗ ಆ ಶರೀರದಿಲ್ಲ ಎಂಥ ವಾಸನೆ ಅಂದ್ರೆ ಗಮ 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 ಅಂತ ವಾಸನೆ ಬರ್ತಿತ್ತಂತ. ಸ್ವಾಮಿ, ಸತ್ತ ಮನುಷ್ಯನ ಶರೀರದಿಂದ ಎಂದಾದ್ರೂ ಹಂಗೆ ಬರ್ಲಿಕ್ಕೆ ಸಾಧ್ಯನಾ? ಅದು ಬರ್ತೈತಿ. ಅದಕ್ಕೆ ಅಕ್ಕ ಮಾದಿ ವಚನ ನೆನಪಕ್ಕತಿ, ಉಸುರಿನ ಪರಿಮಳವಿರಲು ಕುಸುಮದ ಹಂಗಿಯೇ ಕೈಯ ನೋಡ್ರಿ. ಆ ಲಿಂಗವ ಸಾಧಿಸಿ, ಲಿಂಗವ ನೋಡಿ, ಲಿಂಗವ ಪೂಜಿಸಿ, ನಡೆಯೊಳಗ ನುಡಿ ತುಂಬಿ, ನುಡಿಯೊಳಗ ನಡೆ ತುಂಬಿ, ನಡೆ ನುಡಿಯೊಳಗ ಲಿಂಗದ ಪರಿಪೂರ್ಣತೆ ತುಂಬಿದಾಗ ನೀನೇ ಪರಾತ್ಪರ ಲಿಂಗವಾದೇ ಅಖಂಡೇಶ್ವರ ಅಂತ ಹೇಳ್ತಾರಲ್ಲ. ಆ ಅವಸ್ಥೆ ಮುಟ್ಟಿದ ಮೇಲೆ ಜಗತ್ತಿನ ಎಲ್ಲಾ ಸುಖ ಕಡಿಮೆ ಅಂತ, ಆ ಸುಖ ಬಹಳ ದೊಡ್ಡದಂತ. ಬಹಳ ಮಂದಿ ಹೇಳ್ತಾರೆ ಸುಖ ಎದರಾಗ ಐತಿ ಅಂದ್ರೆ ಇಂದ್ರಿಯಗಳಲ್ಲಿ ಐತಿ, ಸ್ಪರ್ಶದಲ್ಲಿ ಐತಿ, ರೂಪದಲ್ಲಿ ಐತಿ, ನಾಲಿಗೆ ಒಳಗೈತಿ, ಮನಸ್ಸಿಗೆ ಮನರಂಜನೆ ಕೊಡೋದ್ರಾಗ ಐತಿ ಅಂತಾರ. ಅವೆಲ್ಲ ಸುಖ ಅಲ್ಪ ಸುಖ ಅಂತ. ಅವು ಅಂತಿಮವಾಗಿ ದುಃಖಕ್ಕೆ ಕರ್ಕೊಂಡು ಹೋಗ್ತಾವಂತ. ನಿಜವಾದ ಸುಖ ಯಾವ್ದಂದ್ರ ಆ ಲಿಂಗದ ಬೆಳಗನ ಕಂಗಳೊಳಗ ಒಟ್ಟು ಲಿಂಗವೇ ತಾನಾಗಿ ನೋಡೋ ಸುಖ ಐತಲ್ಲ, ಅದು ಶಾಶ್ವತ ಸುಖ ಅಂತ. ಆ ಎಲ್ಲಾ ಸುಖದ ಮುಂದೆ ಉಳಿದು ಸುಖ ಕಡಿಮೆ ಅಕ್ಕವಂತ. ಅದಕ್ಕೆ ಚನ್ನಬಸವಣ್ಣವ್ರಂದ್ರು, ಸುಖಿ ಶರಣ, ಸುಖದ ಅನುಭವ ಲಿಂಗ, ಎರಡೂ ಕೂಡಿದಾಗ ನಿಜ ಸಂಘ ಅಂತ ಹೇಳಿದರು. ಅದಕ್ಕೆ ಮಹಾತ್ಮರೆಲ್ಲ ಲಿಂಗ ಸುಖಕ್ಕಾಗಿ ಹಂಬಲಿಸಿದ್ರು ಅವರು. ನನಗೆ ಲಿಂಗವ ಪೂಜಿಸುವ ಸುಖವ ಕೊಡು ಕಂಡ ಲಿಂಗವೇ, ಶಿವಶಿವ 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 ಎಂದು ಶಿವನಾಗಿ ಶಿವನ ಪೂಜಿಸೋ, ಹರಹರ 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 ಎಂದು ಹರನಾಗಿ ಹರನ ಪೂಜಿಸೋ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸಿ ಲಿಂಗವೇ ಆಗು ಮನವೇ ಅಂತ ಹೇಳ್ತಾರೆ ಸ್ವರ್ಣಲಿಂಗಿ ಸಿದ್ದರಾಮ. ಮತ್ತು ತಿಂದ ಮಾನವನಂತೆ ವ್ಯರ್ಥ ಕಳೆಯಬೇಡ ದಿನ ಮಾನವ, ಶಿವರಾತ್ರಿಗೆ ಒಮ್ಮೆಯಾದರೂ ಲಿಂಗವ ಪೂಜಿಸೋ, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಅಂತ ಹೇಳ್ತಾರೆ. ಅದಕ್ಕೆ ಜಗತ್ತಿನ ಅಖಂಡ ತತ್ವ ಏನೈತಿ, ಶಿವನೋರ್ವನೇ ಸತ್ಯ, ಉಳಿದುದೆಲ್ಲ ಮಿಥ್ಯ ಅಂತ ಹೇಳ್ತತಿ. ಶಿವ ಒಬ್ಬ ದೊಡ್ಡವ. ಮನಿ ಯಜಮಾನರನ್ನ ಕರೆದು ಬಿಟ್ರೆ ಮನಿ ಮಂದಿ ಕರೆದಂಗಂತ, ಊರಾಗಿನ ಹಿರಿಯರನ್ನ ಕರೆದು ಬಿಟ್ರೆ ಊರ್ ಮಂದಿ ಎಲ್ಲ ಕರೆದಂಗಂತ, ಎಲ್ಲವನ್ನ ನಿರ್ಮಾಣ ಮಾಡಿದ ಪರಶಿವನನ್ನ ನೆನೆದು ಬಿಟ್ರೆ ಎಲ್ಲಾರನ್ನ ನೆನೆದಂಗಂತ. ನಾವೇನ್ ಮಾಡಿದ್ವಿ, ಬೇರಿಗೆ ನೀರು ಹಾಕಲಿಲ್ಲ, ಟಂಗಿಗೆ ರೆಂಬಿಗೆ ಕೊಂಬಿಗೆ ಎಲೆಗೆ ಹಾಕಕ್ ಹೋದ್ವಿ, ಅಷ್ಟೊತ್ತಿಗೆ ಗಿಡಾನ ಒಣಗಿಸ್ಬಿಟ್ಟಿವಿ ನಾವು. ಗಿಡಾನ ಪ್ರಾಥಮಿಕ ಹಂತ ಇವು. ಗುಡಿ ಗುಂಡಾರ ಮೂರ್ತಿ ಪೂಜೆ ಇವೆಲ್ಲ ಪ್ರಾಥಮಿಕ ಹಂತ. ಇವುಗಳನ್ನು ಮೆಟ್ಲೆ ಇರಬೇಕು, ಕೊನೆಗೆ ಎಲ್ಲಿಗೆ ಬರಬೇಕು, ಜೀವ ಶಿವನಾಗಬೇಕು, ಅಂಗ ಲಿಂಗವಾಗಬೇಕು, ಆತ್ಮ ಪರಮಾತ್ಮನಾಗಬೇಕು, ಅಂತಿಮವಾಗಿ ಅಲ್ಲೇ ಬರ್ಬೇಕಂತ. ನಾವೇನ್ ಮಾಡಿದ್ವಿ, ಇಲ್ಲಿಂದ ಧಾರವಾಡ 20 ಕಿಲೋಮೀಟರ್ ಅಂತ ಒಂದು ಕಲ್ಲು ನೋಡಿದ್ವಿ. ಧಾರವಾಡ ಎಷ್ಟು 20 ಕಿಲೋಮೀಟರ್ ಅಂತ ಒಂದು ಕಲ್ಲು ನೋಡಿದ್ವಿ. ಧಾರವಾಡ 20 ಕಿಲೋಮೀಟರ್ ಅಂತೇಳಿ ಒಂದು ಮಾರ್ಕ್ ಇತ್ತು. ಆ ಮಾರ್ಕ್ ನೋಡಿ ಹೋಗಿಬಿಟ್ರೆ ಧಾರವಾಡ ಸಿಗ್ತಿತ್ತು. ಆ ಕಲ್ಲ ಧಾರವಾಡ ಅಂತ ಟೇಕಿ ಪಡ್ಕೊಂಡು ಕೂತೀವಿ, ನಮಗೆ ಧಾರವಾಡ ಕಾಣಲಿಲ್ಲ. ಹೇಳ್ತಾನೆ, ಆ ಕಲ್ಲ ಧಾರವಾಡ ಅಂತ ತಿಳ್ಕೊಂಡ್ಬಿಟ್ಟಿವಿ ನಾವು. ಆ ಕಲ್ಲು ಧಾರವಾಡ ಅಲ್ಲ, ಆ ಕಲ್ಲು ನೋಡಿ ಧಾರವಾಡಕ್ಕೆ ದಾರಿ ಹುಡುಕ್ಬೇಕು. ಹಂಗ ಇಲ್ಲಿ ಏನು ಕಾಣಕತ್ತಾವಲ್ಲ ಇವೆಲ್ಲ ಅಲ್ಲಿಗೆ ಸೀಮಿತೀವಿ, ಇಲ್ಲಿಗೆ ನಿಂದ್ರಬಾರ್ದು ನಾವು, ಇದನ್ನ ಮೀರಿ ಹೋಗ್ಬೇಕಂತ, ಇದನ್ನ ಮೀರಿ ಹೋಗ್ಬೇಕಂತ. ಅದಕ್ಕೆ ಇವತ್ತು ಸಿದ್ದಪ್ಪಜನಂತ ಪುಣ್ಯಾತ್ಮ ಯೋಗಿ ಆಗ್ಬೇಕಾದ್ರೆ ಅವನಿಗೆ ಸಂಸ್ಕಾರ, ಲಿಂಗ ಸಂಸ್ಕಾರ ಕೊಟ್ಟವರು ಉರುವಕೊಂಡದ ಸ್ವಾಮಿಗಳು, ನಾರದಗಡ್ಡಿ ಸ್ವಾಮಿಗಳು, ಇವರೆಲ್ಲರ ಕಡೆಯಿಂದ ತಿಳುವಳಿಕೆ ತಗೊಂಡಂತ ಸಿದ್ದಪ್ಪಜನ ಮಾತು ಹೇಳಿದಾಗ, ಗುರುವೇ ಇನ್ನ ಮೇಲೆ ನಾನು ಎಂದೆಂದಿಗೂ ಈ ಲಿಂಗದೊಡನೆ ಕೂಡಿ ಲಿಂಗಾಂಗ ಸಾಮರಸ್ಯದಲ್ಲಿ ಇರ್ತೇನೆ ಅಂತ ತಿಳ್ಕೊಂಡು ಸಾಷ್ಟಾಂಗ ಹಾಕಿದ. ಸದ್ಗುರುನಾಥ ಮಂತ್ರೋಪದೇಶ ಮಾಡಿದ. ಮಾಂಸಪಿಂಡ ಹೋಗಿ ಏನಾಯ್ತು,
ಮಂತ್ರಪಿಂಡವಾಯಿತು. ಹುಟ್ಟಿ ಸಾರ್ಥಕವಾಯಿತು ಜನ್ಮ, ಮುಟ್ಟಿ ಪಾವನ ಮಾಡಿದ ಗುರುದೇವ ಪರಬ್ರಹ್ಮ. ಹೇಳ್ತಾರೆ ನೋಡು, ಪರುಷ ಮುಟ್ಟಿದ ಕಬ್ಬಿಣವೆಲ್ಲ ಚಿನ್ನವಾದಂತೆ, ಪರುಷ ಮುಟ್ಟಿದ ಕಬ್ಬಿಣವೆಲ್ಲ ಚಿನ್ನವಾದಂತೆ, ಕೆಂಡವ ಮುಟ್ಟಿದ ಕಾಷ್ಟವೆಲ್ಲ ಕೆಂಡವೇ ಆದಂತೆ, ಲಿಂಗವ ಮುಟ್ಟಿ ಲಿಂಗವೇ ಆದರಯ್ಯ ಉರಿಲಿಂಗ ಪೆದ್ದಿಪ್ರಿಯ ನಿಮ್ಮ ಶರಣರು ಅನ್ನುವ ಹಾಗೆ ಸಿದ್ದಪ್ಪಜ್ಜ ಏನಾಗಿಬಿಟ್ಟ ಅಂದ್ರೆ ಲಿಂಗ ಮುಟ್ಟಿ ಲಿಂಗ ಸ್ವರೂಪನೇ ತಾನಾದ. ಕೊನೆಗೆ ಅಲ್ಲಮಪ್ರಭು ರೂಪನಾದ. ಏನಾದ? ಅಲ್ಲಮಪ್ರಭು ರೂಪನಾದ. 105 ವರ್ಷ ಆತವನು ಶರೀರ ಬಿದ್ದು, 105 ವರ್ಷ ಆತವನು ಘಟ ಹೋಗಿ ಇವತ್ತಿಗೂ ಅವನ ಹೆಸರ ಮೇಲೆ ಮಠ ಹಾಕತ್ತೆ ಅಂದ್ರೆ ಮಹಾತ್ಮರು ಇದ್ದಾಗ ಮೆರೆದಿಲ್ಲಂತ, ಸತ್ತ ಮೇಲೆ ಮೆರಿತಾರಂತ. ಹೇಳ್ತಾನೆ ಅಜ್ಜ, ಇದ್ದಾಗ ಮೆರೆದಿಲ್ಲಲೇ ಮಹಾತ್ಮರು, ಸತ್ತ ಮೇಲೆ 1000 ವರ್ಷ ಮೆರಿತಾರಂತ. ನೋಡ್ರಿ, ಪರಮ ಶಿವಯೋಗಿ ಕ್ಷಣ ಮಾತ್ರ ನಿಂತ ಜಾಗ ಸುಕ್ಷೇತ್ರ ಒಪ್ಪುದು, ಒಡನೆ ನುಡಿದವರೆಲ್ಲ ಸತ್ಯೋನ್ಮುಕ್ತರಾಗುವರು, ಗುಹೇಶ್ವರನ ಸುಳು ಜಗಕ್ಕೆ ಪಾವನ ಅಂತ. ಅಂತ ಚೈತನ್ಯ ಮೂರ್ತಿಯಾದಂಥ ಸಿದ್ದೇಶ್ವರರು ದೀಕ್ಷೆಯನ್ನು ತೆಗೆದುಕೊಂಡು ಬದ್ಧರಾಗಿ ನಿತ್ಯ ಲಿಂಗಾರ್ಚನೆಯನ್ನು ಮಾಡುತ್ತಾ ಹಠಯೋಗಿಗಳಾಗಿ ಶಿವಯೋಗಿಗಳಾಗಿ ತಮ್ಮ ಶರೀರ ಮನಸ್ಸು ಬುದ್ಧಿ ಇಂದ್ರಿಯಗಳನ್ನು ನಿಗ್ರಹ ಮಾಡುತ್ತಾ ಪರಾತ್ಪರವಾದಂಥ ಪರವಸ್ತುವಿನ ಧ್ಯಾನದಲ್ಲಿ ಸಿದ್ಧನಾಗುತ್ತಾ ಇದ್ದಾನೆ ಅನ್ನುವಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಮುಂದೆ ಆ ಸಿದ್ದಪ್ಪನವರ ಜೀವನದಲ್ಲಿ ಕೆಲವು ಘಟನೆಗಳು ಜರುಗುತ್ತವೆ. ಸಿದ್ದಪ್ಪನವರು ಮನೆ ಬಿಟ್ಟು ಹೊರಗೆ ಬರ್ತಾರೆ. ಅದು ಯಾವ ಘಟನೆಯಿಂದ ಹೊರಗೆ ಬರ್ತಾರೆ, ಯಾವ ಸಂದರ್ಭ ಬರ್ತತಿ, ಏನಾಗ್ತತಿ ಅನ್ನುವಂಥದ್ದನ್ನು ನಾವು ಅದನ್ನು ನಾಳೆ ದಿವಸ ನೋಡೋಣ ಅನ್ನುವಂಥ ಮಾತನ್ನು ಹೇಳ್ತಾ, ಇವತ್ತು ಪೂಜ್ಯ ಜಗದ್ಗುರು ಮಹಾಸನ್ನಿಧಿಯವರು ಬಂದಿದ್ದಾರೆ. ನಿಡಸೋಸಿ, ಹುಕ್ಕೇರಿ ತಾಲೂಕಿನಲ್ಲಿ ನಿಡಸೋಸಿಯ ಶ್ರೀಮಠ ದುರ್ದುಂಡೇಶ್ವರ ಸಿದ್ಧ ಸಂಸ್ಥಾನ ಮಠದ ಪೂಜ್ಯ ಮಹಾಸನ್ನಿಧಿಯವರು. ಅವರು ಹುಬ್ಬಳ್ಳಿಯ ಇದೇ 3000 ಮಠದಲ್ಲೇ ಹಿಂದಿನ ಗಂಗಾಧರ ಜಗದ್ಗುರುಗಳ ಕೈಯಲ್ಲಿ ಇದ್ದು ಮುಂದೆ ಬಾಗಲಕೋಟೆ, ಹುಣಸೂರು, ನಿಡಸೋಸಿ ಮಠಗಳಿಗಾಗಿ ಇವತ್ತು ನಮ್ಮ ಭಾಗದಲ್ಲಿ ಮಠ ಅಂದ್ರೇ ನಿಡಸೋಸಿ ಮಠ, ಅಜ್ಜವರಂದ್ರೇ ನಿಡಸೋಸಿ ಅಜ್ಜವರು ಅಂದ್ರೆ ಆ ನಡೆದಾಡುವ ನಿಜಜಂಗಮರಾಗಿ ಇವತ್ತು ನಮ್ಮ ಭಾಗವನ್ನು ಸಾಹಿತ್ಯಿಕವಾಗಿ, ಸಾಂಸ್ಕೃತಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಆಧ್ಯಾತ್ಮಿಕವಾಗಿ ದಾಸೋಹ ಪರಂಪರೆಯನ್ನು ಜೀವಂತವಾಗಿ ಉಳಿಸಿಕೊಂಡು 82 ವರ್ಷ ಈಗ ಅಜ್ಜವ್ರಿಗೆ. ಆದರೂ ಅವರಷ್ಟು ನಮಗೆ ಅಡ್ಡಾಡಕ್ಕೆ ಆಗೋದಿಲ್ಲ. ಎಷ್ಟು ಅಡ್ಡಾಡ್ತಾರೆ ಅಜ್ಜವ್ರು ಅಂದ್ರೆ ಅಷ್ಟೊಂದು ಸಮಾಜದ ಕಳಕಳಿಯನ್ನು ಇಟ್ಟುಕೊಂಡು ಇವತ್ತು ಪೂಜ್ಯ ಗುರುಗಳವರು. ನಾನು ಇವತ್ತು ನಿಮಗೆ ಹೇಳಿದೆ 30-35 ಸಾವಿರ ಮಂದಿಗೆ ನಾನು ಲಿಂಗ ದೀಕ್ಷೆ ಮಾಡೀನಿ. ಕಾರಣ ಅಂತಂದರೆ ಅದಕ್ಕೆಲ್ಲ ಅಂಥವ್ರ ಸಹಕಾರ, ಆ ಭಾಗದ ಹಳ್ಳಿಯ ಪ್ರವಚನಗಳು, ಅಲ್ಲೆಲ್ಲ ಲಿಂಗ ತತ್ವದ ಉಪದೇಶ, ಅದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಕೊಟ್ಟಿವಿ. ನಾವು ಹೇಳಿದ್ನಲ್ಲ, ಒಬ್ಬ ಬಂದ ಲಿಂಗ ಕಟ್ಕೊಂಡ್ರೆ 8 ದಿನಕ್ಕೊಮ್ಮೆ ಜಳಕ ಮಾಡ್ಬೇಕ್ರಿ ಅಂತ ಕೇಳಿ, ನಾವು ವಾರಕ್ಕೊಮ್ಮೆ ಮಾಡ್ತೀಲ್ಲ, ಕಟ್ಕೊಂಡು ನಡೀತೈತಿ ಅಂತ ಹೇಳಿ ನಾನು. ಮತ್ತೆ ಹಿಂಗೆ ಹೇಳಕ್ ಬರ್ತೈತಿ ಅಂದ್ರೆ ಭಾಳ ಜನಕ್ಕೆ ನಾವು ಭಾಳ ಕಠಿಣ ವ್ರತಗಳನ್ನು ಹೇಳ್ಬಿಡ್ತೀವಿ. ಅವು ಯಾರಿಗೆ ನೇಮ? ನಮ್ಮಂಥವ್ರಿಗೆ ಅವು. ಸ್ವಾಮಿಗಳು ನಾವೆಲ್ಲ ಬಿಟ್ಟಲ್ಲಿ ಬಂದಿರ್ತೀವಿ, ನಮ್ಮಂಥವ್ರಿಗೆ 3 ಹೊತ್ತು ಜಳಕ, 3 ಹೊತ್ತು ಪೂಜೆ. ನಿಮ್ಮಂಥ ಸಂಸಾರಿಕರಿಗೆ ಸಾಕಪ್ಪ 2 ಹೊತ್ತು ಜಳಕ ಏನು ಬೇಡ, 1 ಹೊತ್ತು ಜಳಕ ಮಾಡಿದ್ರು ನಡೀತೈತಿ, ಒಮ್ಮೊಮ್ಮೆ ಮಾಡದೇ ಇದ್ರು ನಡೀತೈತಿ ಅಂತ ಹೇಳ್ತಾರೆ. ಮತ್ತೆ ಇನ್ನೇನು ಹೇಳ್ಬೇಕು ನಾವು? ಇಟ್ಟು ಹೇಳಿದ್ರು ನಮ್ಮ ಮಂದಿ ಎಲ್ಲಿ ಬೇಕಾದಲ್ಲೇ ಹೊಕ್ಕಾರ ಹೊರತು ಲಿಂಗ ಪೂಜೆ ಅಂದ್ರೆ ವಲ್ಯ ಅಂತಾರ. ಅದಕ್ಕೆ ನೀನು ಗೌಡಶಾನಿ ಕತಿ ಹೇಳಿದ್ನಲ್ಲ, ಗೌಡಶಾನಿ ಕೂಡ ಬಂಗಾರ ಹೋಗಲಿಲ್ಲ, ಬೆಳ್ಳಿ ಹೋಗಲಿಲ್ಲ, ಏನು ಹೋತು? ಗುರು ಕೊಟ್ಟ ಲಿಂಗಾನ ಗೌಡಶಾನಿ ಕೂಡ ಹೋತು. ಅದಕ್ಕೆ ಅಂಬಿಗರ ಚೌಡ ಏನಂದ? ಸತ್ತರೆ ಸಂಗಾತ ಹೂಳಿಸಿಕೊಂಬ ಇಷ್ಟಲಿಂಗವ ಸೆಟೆ ಮಾಡಿ ಅನ್ಯ ದೈವಕ್ಕೆ ರಗುವ ಕಟ್ಟೆ ಹೊಲೆಯರು ನೀವು ಕೇಳಿರೋ. ನೀವು ಹಂಗೆ ಮಾಡಬೇಡ್ರಿ. ಆ ಇಷ್ಟಲಿಂಗದೊಳಗೆ ನಿಷ್ಠೆಯನ್ನು ಇಟ್ಟು ಯಾರು ಅದನ್ನು ಪೂಜಿಸುತ್ತಾರ ನಿಮ್ಮ ಅನಿಷ್ಟಗಳೆಲ್ಲ ದೂರಾಗಿ ನೀವೇ ಶಿವನಾಗುತ್ತೀರಿ ಅನ್ನುವಂಥ ಮಾತನ್ನ ಶರಣರ ವಚನಗಳು, ಸರ್ವಜ್ಞನ ವಚನಗಳು, ಗುರುಕರ್ಣ ತ್ರಿವಿಧಿಗಳು ಇವೆಲ್ಲ ಹೇಳ್ತಾವ. ಸ್ವಲ್ಪ ಕಠಿಣ ಆಗ್ತಾವ ಇವು ಹೇಳಾಕ, ನಮ್ಮ ಜನಕ್ಕೆ ತಿಳಿಯಂಗಿಲ್ಲ. ಇವನು ತೇಲಿಸಿ ತಿಳಿ ಹೇಳಿಬಿಟ್ರೆ ಇವತ್ತಿಗೂ ನಮ್ಮ ಧರ್ಮ ಉಳಿತದೆ. ಒಂದು ಮಾತು, ಇಷ್ಟಲಿಂಗದ ಆರಾಧನೆ ಎಲ್ಲಿ ಮಠ ನಡೀತಿರ್ತೈತಿ ಅಲ್ಲಿ ಮಠನೂ ಇವೆಲ್ಲ ಇರ್ತಾವ. ಆ ಆರಾಧನೆ ಕಡಿಮೆ ಅಂತ ಹೋತು ಅಂದ್ರೆ ಎಲ್ಲ ಹೋಗಿಬಿಡ್ತೈತಿ. ಅದಕ್ಕೆ ನಾವು ಇಷ್ಟಲಿಂಗ ಪೂಜೆಯನ್ನು ಉಳಿಸಬೇಕು. ದೇವರನ್ನು ಹೊರಗೆ ನೋಡೋದಲ್ಲ, ನಮ್ಮ ಅಂಗದ ಮೇಲೆ ಕಟ್ಟಿಕೊಂಡು ಹೋಗುವಂಥ ಪರಂಪರೆ ಇದು. ಮಾದಾರ ಚೆನ್ನಯ್ಯ, ಡೋಹಾರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಕುಂಬಾರ ಗುಂಡಯ್ಯ, ಅಂಬಿಗರ ಚೌಡಯ್ಯ, ಗಾಣಿಗರ ಕಲ್ಲಪ್ಪ, ತಳವಾರ ಕಾಮಣ್ಣ, ಸೊನ್ನಲಿಗಿ ಸಿದ್ದರಾಮ, ಅಲ್ಲಮಪ್ರಭು, ಅಕ್ಕ ಮಹಾದೇವಿ, ಎಲ್ಲ ಜಾತಿಯ ಎಲ್ಲ ಕುಲ ಬಾಂಧವರು ಅಂಗದ ಮೇಲೆ ಲಿಂಗವ ಧರಿಸಿಕೊಂಡು ಪೂಜಿಸಿದ ಧರ್ಮ ಅದು ಲಿಂಗಾಯತ ಧರ್ಮ, ಅದು ಶರಣ ಧರ್ಮ. ಅಲ್ಲಿ ಹುಟ್ಟು ಮುಖ್ಯ ಅಲ್ಲ, ಜಾತಿ ಮುಖ್ಯ ಅಲ್ಲ, ಅಲ್ಲಿ ಸಾಧನೆ ಮುಖ್ಯ, ನೀತಿ ಮುಖ್ಯ, ಆಚಾರ ಪ್ರಧಾನವಾದಂಥ ಧರ್ಮ. ಇದನ್ನು 12ನೇ ಶತಮಾನದಲ್ಲಿ ಶರಣರು ಸಾಧಿಸಿ ಈ ಜಗತ್ತಿಗೆ ಅಷ್ಟಾವರಣ ಪಂಚಾಚಾರ ಶಟಸ್ಥಲಗಳನ್ನು ಬಳುವಳಿಯಾಗಿ ಕೊಟ್ಟರು. ಇದು ಯೋಗ ಮಾರ್ಗ, ಇದು ಸಿದ್ಧಿ ಮಾರ್ಗ, ಇದು ಅನುಭವ ಮಾರ್ಗ, ಇದು ಸತ್ಯದ ಮಾರ್ಗ ಅನ್ನುವಂಥ ವಿಚಾರಗಳನ್ನು ಪೂಜ್ಯ ಗುರುಗಳು ಶಿಷ್ಯನಿಗೆ ತಿಳಿಸಿದರು. ಆ ಪ್ರಕಾರ ಶಿಷ್ಯ ಉದ್ಧಾರ ಆಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ನನ್ನ ಮಾತುಗಳಿಗೆ ವಿರಾಮ ಕೊಡ್ತೇನೆ. ಪೂಜ್ಯ ಗುರುಗಳವರ ಆಶೀರ್ವಚನ, ನಮ್ಮ ಕೋನರೆಡ್ಡಿ ಸರ್ ಅವರು ಬಂದಿದ್ದಾರೆ, ನವಲಗುಂದದ ಶಾಸಕರು, ಅವರ ಮಾತುಗಳು, ಮತ್ತೆ ಈ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಸಲಹೆಗಳನ್ನು ಕೊಡಬೇಕು ಅಂತ ತಿಳ್ಕೊಂಡು ನಮ್ಮ ರಾಜಣ್ಣವರು ಹೇಳಿದ್ದಾರೆ. 14ನೇ ತಾರೀಕಲ್ಲಿ 14ನೇ ತಾರೀಕಿಗೆ ಸಿದ್ದಾರೂಢರ ಮಠದಿಂದ
ಸಿದ್ದಪ್ಪಜ್ಜನವರ ಆ ಮೂರ್ತಿ ಮೆರವಣಿಗೆ ಬರ್ತದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಉತ್ಸವದ ಮೂಲಕ ಮೆರವಣಿಗೆಯನ್ನು ತರ್ತಾರೆ. ಅವ್ರು ಇವತ್ತು ಮುಂಜಾನೆ ಫೋನ್ ಮಾಡಿದ್ರು, 105 ಮಂದಿ ಸ್ವಾಮಿಗಳು, 105ನೇ ಜಾತ್ರೆ, 105 ಜನ ಸ್ವಾಮಿಗಳು ಕೂಡಿಸ್ಬಿಡು ನನ್ರಿ ಅಂತೇಳಿ. ಆಶ್ಚರ್ಯ ಆಯ್ತು ನನಗೆ, ಹೆಂಗೆ ನೆನಪಾಕೈತೆ ಹೆಂಗೆ ಕೇಳ್ತಾರ ಅವರು. ಅಲ್ಲ, 105 ಜನ ಸ್ವಾಮಿಗಳನ್ನು ಕೂಡಿಸೋದಂದ್ರೆ ಇನ್ನು ಸಣ್ಣದ, ಅದು ಭಾಳ ದೊಡ್ಡ ಕೆಲಸ. ಆ 105 ಜನ ಗುರುಗಳನ್ನು ಕೂಡಿಸ್ಬೇಕಾದ್ರೆ ಅದನ್ನು ಈ ವರ್ಷ ವಿಚಾರ ಮಾಡಿದಾಗ ಮುಂದಿನ ವರ್ಷ ಪೂರ್ಣ ಆಕೈತದೆ. ಅದಕ್ಕೊಂದು ವರ್ಷಗಟ್ಟಲೆ ನಾವು ವಿಚಾರ ಮಾಡಬೇಕಾಗ್ತದೆ. ಅದಕ್ಕೆ ಹಂಗೇನು ಬೇಡ, 105 ಜನ ಕೂಡಿಸೋದು ಏನು ಬೇಡ. 108 ಆದಾಗ ಬೇಕಾದ್ರೆ 108 ಜನ ಪೂಜ್ಯರನ್ನ ಕೂಡಿಸ್ರಿ. 108 ಆಕೈತಲ್ಲ, 108 ಆದಾಗ ಕೂಡಿಸಿ, ಏನು ತಪ್ಪಿಲ್ಲ. ಈಗ ಅದು ಸದ್ಯ ಇನ್ನು 15 ದಿನದಾಗ ಅದು ಆಗುವಂಥ ಮಾತಲ್ಲ. ಸಾಕೀಗ ಇಷ್ಟು ಮಂದಿ ಪೂಜ್ಯರು ಬರ್ತಾರಲ್ಲ, ಇವರೆಲ್ಲ ಬಂದು ನಮಗೆ ದರ್ಶನ ಆಶೀರ್ವಾದ ಕೊಟ್ರೆ ನಮಗೆ ಸಿದ್ದಪ್ಪಜ್ಜನ ನೋಡಿದಷ್ಟು ಸಂತೋಷ ಆಗ್ತದೆ ಅಂತ ಹೇಳ್ತಾ ಆ ಮೆರವಣಿಗೆಯಲ್ಲಿ ತಾವೆಲ್ಲ ತಯಾರಿ ಆಗ್ರಿ. ಲಿಂಗ ದೀಕ್ಷೆ ಮಾಡಿಕೊಳ್ಳೋರು ತಮ್ಮ ತಮ್ಮ ಹೆಸರುಗಳನ್ನು ನೋಂದಾಯಿಸಿರಿ. ಇನ್ನುಳಿದ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿರಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಸದ್ಗುರುವಿನ ಪಾದಕ್ಕೆ ಅರ್ಪಿಸಿ ವಿರಾಮ ಕೊಡ್ತೇನೆ. ಧನ್ಯವಾದ. ಶರಣು ಶರಣ.